blurry.
पुष्पाणि समर्पयामि चक्रं समर्पयामि ಬಿಡ್ರಿ. ಶ್ರೀ ದುರ್ಗಾ ಪರಮೇಶ್ವರಿ ಅಮನರ್ವದಂ ಗೋವಿಂದ ಮಹಾಗಣಪತಿ ದೇವರವದಂ ಗೋವಿಂದ ಶ್ರೀ ಮಹಲಿಂಗೇಶ್ವರ ದೇವರವದಂ ಗೋವಿಂದ ಭದ್ರಮಾರಮಣ ಗೋವಿಂದ ಹರಿ
ಗಣಾಧಿಪತಿ ಬ್ಯಾನ ಮಗ ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನು ಪೊಗಳಲಬಲ್ಲ ಧರಣಿಯನ್ನು ಪೊತ್ತಿದ್ದ ಶೇಷಗರಿದು ಹರನ ಸುಕುಮಾರ ಸಕಲ ಗಮಕ್ಕೆ ಸಾಕಾರ ಧರೆಯೊಳು ವಿಶೇಷ ಮಧುರ ವಿಘ್ನೇಶ ಮುದದಿಂದ ನಿನ್ನ ಶರಣು ದೇರು ಮಗ್ರಶಾಲಿ ವಾಹಿನಿ ಶರಣು ತಿರುವಗ್ರಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರನ್ನ ಪೂರಿಣಿ ಶರಣು ಶರಣು ಪಂಕಜಾಮುಖಿ ಪರಮ ಪಾವನಿ पंकजामुखी परम पावन शंख चक्र गदाधरी शंकर प्रिय देवी तव पद पंकर्व के नमो नमो शंकर प्रिय देवी तव पद पंकर्व के नमो नमो शरणु शरणु ಧರೆಯೆಲ್ಲವೂ ನಿನ್ನುದರ ದುಳಿರುತ್ತಿರೆ ಸಿರಿ ಎಂಬಳು ನಿನ್ನ ಚರಣವನರಿಯಲು ಶರಣಾಗತ ರಕ್ಷಾಮಣಿನರ ಹರಿ ಗಗನವೆಲ್ಲವೂ ನಿನ್ನ ನಾಭಿ ಅನುಪಮ ಗುಣನಿಧಿಯ ನಂತ ಕೀರುತಿ ಮುನಿಗಣ ಸನ್ನುದ ಗಣಪತಿ ವಾಹನ ಗಣತರ ಗದುಗಿನ ವೀರ ನಾರಾಯಣ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ
ವಿಘ್ನಾಟವಿ ಅವ್ಯವಾಟ್ ವಿಘ್ನವ್ಯಾಳ ಕುಲಾಭಿಮಾನ ಗರುಡೋ ವಿಘ್ನೇಶ ಪಂಚಾನನ ವಿಘ್ನೋತ್ತುಂಗ ಗಿರಿ ಪ್ರಭೇದನ ಪವಿ ವಿಘ್ನಾತಿ ಕುಂಭೋದ್ಭವ ವಿಘ್ನೋಗಾಬ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಗಿಮಾ ವಿಘ್ನೇಶ್ವರ ಪಾಗಿಮಾ ಗಜಮುಖದವಗೆ ಗಣಪಗೆ ಚೆಲ್ವತ್ರಿ ಜಾಗ ಬಂದಿತ ನೀಗಾರತಿ ಎತ್ತೀರೇ ಆರತಿ ಎತ್ತೀರೇ ಗಜಮುಖದವಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಮುರುಗಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ನೀರು ಜನರೆಲ್ಲ ಗುಣಯುತನ ಘನಮೂರ್ತಿ ಮದಪುರ ಗಣನಾಥನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಗೋವಿಂದೆ ಗಿರಿಜಯ ವರಸುತನ ದಿನ ದಿನ್ನತೆ 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 ಕೊಂತನ ದಿನ್ನತೆ 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 ತತಕ ದಿನತೈ ತತೈ ದಿನತೈ ತತಕ ದಿನತೈ ತತೈ ದಿನತೈ ತೈ ದಿನತಾ ದಿನತೈ ದಿನತಾ ದಿನತೈ ತೈ 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 ತತ್ತ ಗಜಮುಖನ ನಿನ್ನ ಪಾದವ ನೆನೆವೆ ಆ
ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ದೇವಾ ಶ್ಯಾಮಲವರ್ಣ ವಿಳಂಬಿತ ಸೂತ್ರ ಶ್ಯಾಮಲವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತತಕ ದಿನ್ನತೆ 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 ದಿಂದನ ದಿನ್ನತೆ 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 ತತಕ ದಿನ್ನತಿ ತತೈ ದಿನತಿ ತತಕ ದಿನತಿ ತತೈ ದಿನತಿ ತೈ ದಿನತಾ ದಿನತಿ ದಿನತಾ ದಿನತಿ ದಿನತಾ ದಿನತಿ ತೈ 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 ತತ್ತ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿಜಯಣ ಬಾಲ ನೆನೆಸಿರಿ ಪುಜಾಲ ಬರಿದೆ ಜಯಶೀಲ ದಯಾನಿಧಿ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ದಿನತನ ದಿನ್ನತೆ 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 ತೊಂದನ ದಿನ್ನತಗ ದಿನ್ನ ದಿನ್ ದಿನ್ನತೆ ತತಕ ದಿನ್ನತೆ ತತೈ ದಿನ್ನತೆ ತತಕ ದಿನ್ನತೆ ತತೈ ದಿನ್ನತೆ ತೈ ದಿನತಾ ದಿನತೆ ದಿನತಾ ದಿನತೆ ತೈ 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 ತತ್ತ ವಂದೇ ದೇವರ ದೇವೋ
ತೋಂಗ ತೋಂ ತಗತ ದಿನತೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವಾ ಹೊರೆಯಲೇನೆ ಹೊರೆಯಲೇನೆ ಪ್ರಾಯದ ಬಾಲೆ ಚದುರಿ ನಿನ್ನಂಗವಾ ಹುರಿಯಲೇನೆ ಮದವುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಹುರಿಯಲೇನೆ ಮದವುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಒರೆಯಲೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವಾ ಒರೆಯಲೇನೆ ಒರೆಯಲೇನೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾಂತದಿರಿ ನಾಂ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಗಿಯೊಳಗಿಂದ ಪುರುಷನುಳ್ಳನೆ ಕಾಂತಿ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ತಾತಕತ ದಿನತೆ ದಿಮಿತ ದಿನತೆ
ದೀಂ ತ ದಿನತೆ ತೋಂ ತ ದಿನತೆ 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 ತಕತ ದಿನತೆ ದಿಮಿತ ದಿನತೆ ದೀಂ ತ ದಿನತೆ 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 ತಾತಕತ ದಿನತೆ ತೋಂ ತ ದಿನತೆ ತಯತ ದಿನತೆ 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 ತಕತ ದಿನತೆ ದಿಮಿತ ದಿನತೆ ದೀಂ ತ ದಿನತೆ ತೋಂ ತ ದಿನತೆ 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 ಜಣುತ ಜಣುತೆ ಜಣುತ ಜಣುತೆ ಜಣುತ ಜಣುತೆ 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 ದೀಂ ತನ ದಿರಿನಾಂ ಓಂ ತನ ದಿರಿನಾಂ ದೀಂ ತನ ದಿರಿನಾಂ ಓಂ ತನ ದಿರಿನಾಂ ದೀಂ ತನ ತನ ತೋಂ ತನ ತನ ದೀಂ ತನ ತನ ದೀಂ ತ ದಿನತೆ ತಕತ ದಿನತೆ ದಿಮಿತ ದಿನತೆ ದೀಂ ತ ದಿನತೆ ತೋಂ ತ ದಿನತೆ 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 ದಿತ್ತಾಂ ದಿಂಕಿಡ ಗಿಡದಗ ತರಿಕಿಡ ಗಿಡದಗ ತಾಂ ದಿತ್ತಾಂ ದಿಂಕಿಡ ಗಿಡದಗ ತರಿಕಿಡ ಗಿಡದಗ ತಾಂ ದಿತ್ತಾಂ ದಿಂಕಿಡ ಗಿಡದಗ ತರಿಕಿಡ ಗಿಡದಗ ತಾಂ ತರಿಕಿಡ ಗಿಡದಗ ತಾಂ ತರಿಕಿಡ ಗಿಡದಗ ತಾಂ ತರಿಕಿಡ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತೇ ತಕತ ದಿನತೆ ದಿಮಿತ ದಿನತೆ ದೀಂ ತ ದಿನತೆ ತೋಂ ತ ದಿನತೆ 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 ದಿಂಕಿಡ ಗಿಡದಗ ತರಿಕಿಡ ಗಿಡದಗ ದಿಂಕಿಡ ಗಿಡದಗ ತರಿಕಿಡ ಗಿಡದಗ ದಿಂಕಿಡ ಗಿಡದಗ ತರಿಕಿಡ ಗಿಡದಗ ದಿತ್ತಾಂ 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 ತಾತಕತ ದಿನತೆ ದಿಮಿತ ದಿನತೆ ದೀಂ ತ ದಿನತೆ ತೋಂ ತ ದಿನತೆ 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 ತಾನನಾಂತ ದಿರಿನಾಂ ಹರೇ ಆಹೋ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಶಾಬಾ ಮತ್ತು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಫಲ ಸರ್ವಮಂಗಲ ಮಂಗಲ್ಯ ಶಿವೇ ಸರ್ವಾಸಾಧಿಕೆ ಶಾಬಾ ಶರಣಿ ತ್ರಯಂಬಕೆ ಗೌರಿ ನಾರಾಯಣ ಫಲ ನಂಬಿಕಂತ ಭಕ್ತರು ಪ್ರೀತಿ ಇಟ್ಟುಕೊಟ್ಟಂಥ ಸಿಂಹಗಳಿಂದ ಪ್ರಸಾದ ಲಚಿತೋ ಲಚಿತೋ ಆಹೋ ಹಾಗೂ ಮೇಳದಲ್ಲಿ ವಾಸವಾಗಿರೋ ಮಹಾಗಣಪತಿ ದೇವರು ಮೇಳದಲ್ಲಿ ನೆಲೆಸಿರುವಂಥ ಶ್ರೀ ಮಹಾಗಣಪತಿ ದೇವರು ಶಾಬಾ ಮತ್ತು ಶ್ರೀ ಮಹಾಗಣಪತಿ ದೇವರು ಫಲ ಗಜಾನನ ಮೃತಕನಾದ ಸೇತುಮುಖ ಪಿತ್ತದ ಸಂಸಾರ ಭಕ್ಷಿತ ಶಾಬಾ ಉಮಾಸುತನ ಶೋಕ ವಿನಾಶ ಕಾರಣ ನಮಃ ವಿಘ್ನೇಶ್ವರ ಪಾದ ಪಂಚದ ಫಲ ನಂಬಿದಂಥ ಭಕ್ತರು ಪ್ರೀತಿ ಇಟ್ಟುಕೊಟ್ಟಂಥ ಸರ್ವದಿಂದ ಪ್ರಸಾದ ಲಚಿತೋ ಲಚಿತೋ ಆಹೋ ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ಶಾಬಾ ಮತ್ತು ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ಫಲ ನಂಬಿದಂಥ ಭಕ್ತರು ಪ್ರೀತಿ ಇಟ್ಟುಕೊಟ್ಟಂಥ ಸರ್ವದಿಂದ ಪ್ರಸಾದ ಲಚಿತೋ ಲಚಿತೋ ಆಹೋ ಕೊಡತೂರು ಮತ್ತು ಚಂದ್ರಶೆಟ್ಟಿ ಕುಮಾರ್ ಅವರು ಕೊಡತೂರು ಪುತ್ರ ಶ್ರೀ ಸನತ್ ಕುಮಾರ್ ಶೆಟ್ಟಿ ಅವರು ಶಾಬಾ ಕೊಡತೂರು ಪುತ್ರ ಶ್ರೀ ಸನತ್ ಕುಮಾರ್ ಶೆಟ್ಟಿ ಅವರು ಫಲ ನಂಬಿದಂಥ ಭಕ್ತರು ಪ್ರೀತಿ ಇಟ್ಟುಕೊಟ್ಟಂಥ ಸರ್ವದಿಂದ ಪ್ರಸಾದ ಲಚಿತೋ ಲಚಿತೋ ಸಭೆಗೆ ನಮಸ್ಕಾರ ದಯ ಮಾಡಿ ದುರ್ಗಾಂಬಿಗೆ ಮೂಕಾಂಬಿಕೆ ದಯ ಮಾಡಿ ದುರ್ಗಾಂಬಿಕೆ ದಯ ಮಾಡೆ ದುರ್ಗಾಂಬಿಕೆ ಮೂಕಾಂಬಿಕೆ ದಯ ಮಾಡೆ ದುರ್ಗಾಂಬಿಕೆ
ದುರ್ಗಾಂಬಿಕೆ ಆ ಆ ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ಹರಿಹರ ಬ್ರಹ್ಮಾದಿ ಸುರವರರಿಗೆ ನಿತ್ಯ ಹರಿಹರ ಬ್ರಹ್ಮಾದಿ ಸುರವರರಿಗೆ ನಿತ್ಯ ಪರತರ ಮೂರ್ತಿಯಾಗಿ ಸತ್ಯ ಹರಿಹರ ಬ್ರಹ್ಮಾದಿ ಸುರವರರಿಗೆ ನಿತ್ಯ ಪರತರ ಮೂರ್ತಿಯಾಗಿ ಸತ್ಯ ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ಅಮ್ಮ ತವ ಪಾದ ಸೇವೆಯ ತವ ಗದಿ ಮಾಡುವ ಆ ಆ ಆ ತವ ಪಾದ ಸೇವೆಯ ತವ ಗದಿ ಮಾಡುವ ಭಾವ ಶುದ್ಧಿಯ ನೀಡಿ ಹರಸು ಉದ್ಧರಿಸು ತವ ಪಾದ ಸೇವೆಯ ತವ ಗದಿ ಮಾಡುವ ಭಾವ ಶುದ್ಧಿಯ ನೀಡಿ ಹರಸು ಉದ್ಧರಿಸುವ ಶಂಕರ ನರಸಿನಿಕಾಯೇ ಕಿಂಕರರನು ಓಂಕಾರ ರೂಪಿಣಿ ನೀಡು ಶುಭವನು ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದೇವಿ ದಿಮ್ತನ ದಿನ್ನತೆ 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 ತೊಂತನ ದಿನ್ನತೆ 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 ತಾತಗ ದಿನ್ನತೆ 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 ದಿತ್ತಗ ದಿನ್ನತೆ ದಿನ್ನ ತೋಂ ದಿನ್ನತೆ ತಾತಕ ದಿನತೈ ತತೈ ದಿನತೈ ತತಕ ದಿನತೈ ತತೈ ದಿನತೈ ತೈ ದಿನತಾ ದಿನತೈ ದಿನತಾ ದಿನತೈ ತೈ 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 ತತ್ ತತ್ ತೋಂಗ ತೋಂ ತಗತ ದಿನತೈ ಹೋಗಿ ಹೇಳಮ್ಮ
ಹೇಳಮ್ಮ ಹೊತ್ತು ಹೋಗದೆ ನನಗೆ ಆದಿಕೇಶವರಂಗಧಾಮ ಬಾರು ಮನೆಗೆ ಹೋಗಿ ಹೇಳಮ್ಮ
ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬುಡಮಡುದ ವರ್ಣಿಪಿನಿ ಕಥಾಮೃತವ ಪವಿತ್ರವಾದಂತಹ ಪದಾರವಿಂದಕ್ಕೆ ನಮ್ಮ ನಮನಗಳನ್ನ ಉದ್ಧರಿಸಬೇಕು. ಒಮ್ಮಿಂದೊಮ್ಮೆಲೆ ನಮ್ಮ ಮೂವರುಗಳ ಜನನವಾಯಿತು. ಇನ್ನೇನು ಹೇಗೆ ಎನ್ನುವುದನ್ನು ಅರ್ಥವಿಸಿಕೊಳ್ಳುವ ಹಾಗೆ ಬಹಳ ಕಷ್ಟವಾದ ಈ ಸಂದರ್ಭದಲ್ಲಿ ಕಣ್ತೆರೆದಾಗಲೇ ಗೋಚರಿಸಿದ್ದು ಕಾರ್ಗತ್ತಲೆಯೇ ತುಂಬಿದ ಜಲಧಿಯ ಮೊತ್ತ. ಭಯಭೀತರಾದೆವು ನಾವು. ಇನ್ನೇನು ಎನ್ನುವಾಗಲೇ ಕೇಳಿಸಿತು ನಭೋವಾಣಿ. ಅದನ್ನೇ ಉಚ್ಚರಿಸಿದೆವು. ಸಂದರ್ಭದಲ್ಲೇ ಅವ್ಯಕ್ತಳಾದಂತಹ ನೀನು ವ್ಯಕ್ತಳಾದೆ ತಾಯಿ. ಗೋಚರಿಸಿದ ಪದದ್ವಂದ್ವವನ್ನೇ ಮರೆಗೊಂಡ ಕಾಲದಲ್ಲಿ ನಮಗರ್ಥವಾದದ್ದು, ನಮಗಾಡುವರೇ ವಾಕ್ಶಕ್ತಿಯನ್ನು ಒದಗಿಸಿದಂತಹ ಮಹಾ ಮಹಿಮಾನ್ವಿತೆ ನೀನು ಎನ್ನುವ ಹಾಗೆ. ಆದಿ ಮಧ್ಯ ಅಂತ್ಯರಹಿತಳೂ ನೀನು. ಚೇತನ ಅಚೇತನವೆನ್ನುವ ಪ್ರಕೃತಿ ಭಯವನ್ನು ಮೀರಿ ನಿಂತ ನಿನ್ನ ಪದತಲಕ್ಕೆ ಮತ್ತೊಮ್ಮೆ ನಮನಗಳಮ್ಮ ಅನುಗ್ರಹಿಸಬೇಕು. ನಾವು ಮೂವರು ಒಂದಾಗಿ ನಾವು ಯಾರೆಂಬಂತಹ ತರ್ಕದಲ್ಲಿರುವ ವೇಳೆಗೆ ಕೇಳಿಸಿದಂತಹ ನಭೋವಚನ, ಅದನ್ನೇ ಸ್ತೌತ್ಯವೆಂದು ಪರಿಗಣಿಸಿದಂತಹ ವೇಳೆಯಲ್ಲಿ ನಿನ್ನದ್ದಾದಂತಹ ದಿವ್ಯ ದರ್ಶನ ನಿನ್ನಲ್ಲೇ ಯಾಚಿಸ್ತಾ ಇದ್ದೇವಮ್ಮ. ನಾವು ಯಾರು, ನಮ್ಮಿಂದ ಇನ್ನು ಮುಂದಕ್ಕೆ ಆಗಬೇಕಾದಂತಹ ಘನ ಕಾರ್ಯಗಳಾದರೂ ಯಾವುದು, ಎಲ್ಲವನ್ನರುವುದರ ಮುಖೇನ ನಮ್ಮ ಮೂವರನ್ನು ಸಂಪ್ರೀತಿಯಿಂದ ರಕ್ಷಣೆ ಮಾಡಬೇಕಮ್ಮ. ನೀನಲ್ಲದೆ ಅನ್ಯರು ಯಾರಿದ್ದಾರೆ ತಾಯಿ? ನಮ್ಮ ಸೃಷ್ಟಿಗೆ ಕಾರಣೀಕರ್ತನು ನೀವೇ ಎಂಬುದನ್ನು ಚೆನ್ನಾಗಿ ಅರಿತುಕೊಂಡವರಿದ್ದೇವೆ.
ಮಕ್ಕಳನ್ನು ಸಾಕಿ ಸಲಹಬೇಕಾದವಳು ತಾಯಿಯಲ್ಲದೆ ಅನ್ಯರು ಯಾರಿದ್ದಾರೆ? ಅಜ್ಞಾನಿಗಳಾದಂತಹ ನಮಗೆ ಸುಜ್ಞಾನವೆಂಬಂತಹ ಪೀಯೂಷವನ್ನು ಉಣಿಸಿದವಳು ನೀನು. ಸಾಲದು ತಾಯಿ, ನಮ್ಮ ಹುಟ್ಟಿನ ಗುಟ್ಟನ್ನು ಸಾನುರಾಗದಿಂದ ನಮಗೆ ತಿಳಿಸಬೇಕಮ್ಮ. ಹರಿಗರ ಬ್ರಹ್ಮರಿಸಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮೆಲ್ದ ಘನ ಕಾರ್ಯವಾದಗೆ ಮೊರೆದ ಪೆನದ ನಿಮಗೆ ಅಗಾಧವಾದ ಜಲರಾಶಿಯ ಮಧ್ಯೆ ಪರಿತಪಿಸುತ್ತಿರುವ ಓ ನನ್ನ ಮಕ್ಕಳೇ, ಅಮ್ಮ ಹೇಳಿ ಎದ್ದೇಳಿ, ಧೈರ್ಯವನ್ನು ತಾಳಿ. ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ಓ ಎನ್ನ ಕಂದಮ್ಮಗಳಿರ, ನಿಮ್ಮಿಂದ ಘನ ಕಾರ್ಯವೊಂದಾಗಬೇಕಾಗಿದೆ. ಯಾವುದಮ್ಮ? ಹೋದ ಕಾಲದಿ ಲಯವಾದ ಪ್ರಪಂಚವನ್ನು ಮತ್ತೆ ಸೃಷ್ಟಿಸಿ ಪೋಷಿಸಿ ಕಾಲ ಬಂದಾಗ ಲಯಗೊಳಿಸಬೇಕು. ಹಾಗಾಗಿ ಗುರುತಿಸುವರೇ ಶುಭನಾಮ, ಧರಿಸುವರೇ ಗುಣ, ಮಾಡುವರೇ ಉದ್ಯೋಗ, ಇರುವರೇ ಸುಸ್ಥಳವನ್ನು ಕರುಣಿಸುವವಳೇ ಇದ್ದೇನೆ. ಅನುಗ್ರಹಿಸಮ್ಮ. ಗೌರವರ್ಣದಿಂದ ಶೋಭಿಸುತ್ತಿರುವ ನೀನೇ ಬ್ರಹ್ಮ. ಧನ್ಯೋಸ್ಮಿ. ರಾಜಸ ಗುಣಭರಿತನಾಗಿ ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿದ್ದುಕೋ. ಜನನಿ ಆಜ್ಞೆ. ನೀಲವರ್ಣದಿಂದ ರಾರಾಜಿಸುತ್ತಿರುವ ನೀನೇ ಹರಿ. ಸರಿ. ಸಾತ್ವಿಕ ಗುಣಭರಿತನಾಗಿ ಪಾಲನಾ ಕಾರ್ಯವನ್ನು ಮಾಡುತ್ತಾ ವೈಕುಂಠದಲ್ಲಿದ್ದುಕೋ. ಪ್ರಸಾದವಮ್ಮ. ಸ್ಫಟಿಕ ಸದೃಶ್ಯನಾಗಿ ಪಾಲದೊಳೊಂದು ಹೆಚ್ಚಿನದಾದಂತಹ ನೇತ್ರವನ್ನು ಹೊಂದಿದ ನೀನೇ ಹರ. ಆಗಲಮ್ಮ. ತಮೋ ಗುಣವನ್ನು ಕರುಣಿಸಿದ್ದೇನೆ. ಲಯದ ಕರ್ತವ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿದ್ದುಕೋ. ಆಗಲಿ ತಾಯೇ. ಮಕ್ಕಳೇ, ನಾನಿತ್ತಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಮುಂದೆಲ್ಲಿಯಾದ್ರೂ ಕಷ್ಟ ಒದಗಿ ಬಂದ್ರೆ ಚಿಂತಿಸಬೇಡಿ. ಕಷ್ಟಕಾಲದೊಳೆಲ್ಲ ನಿಷ್ಠೆಯು ಭಜಿಸಲು ಕೊಟ್ಟು ಸಂದರ್ಶನವ ಇಷ್ಟದಿ ಕೊರೆಬೇನೆಲ್ದ ಭಯವಿದ್ದೈದಲು ತಟ್ಟ ನಂತರ ದಾನವ. ಓ ಎನ್ನ ಸೂನುಗಳೇ, ನಾನಿತ್ತಂತಹ ಕಜ್ಜವನ್ನು ನಿಷ್ಠೆಯಿಂದ ಮಾಡುತ್ತಿರುವ ವೇಳೆ ನಿಮ್ಮ ಪಾಲಿಗೆ ಕಷ್ಟ ಒದಗಿದರೆ ಚಿಂತಿಸಬೇಡಿ. ಭಕ್ತಿಯಿಂದಲೇ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿ ಬಂದು ನಿಮಗೊದಗಿದ ಕಷ್ಟವನ್ನು ದೂರೀಕರಿಸುತ್ತೇನೆ. ನಿಮಗೆಲ್ಲ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ವೈಚಾರಲಿಪುದು ರಾಜಸ ಗುಣ ಆಡಸಿದರೆ ವಿಧಾತನು ಕಡು ಮದವನು ತಾಳಿ ತನ್ನಯ ಮನದಲ್ಲಿ ನುಡಿದಾನೆಂದು ಭಯರುಳು ಸೃಜಿಸುವ ಕಾರ್ಯವ ಕರುಣಿಸಿರಲು ಮಾತೆಯು ಹರಿತರೆ ನಮ್ಮಲಿ ಹಿರಿಯ ವಯಸ್ಸಿನ ಮರೆಯಲ್ಲ ಇದು ಕರೆಯು ಹರಿಹರ ರಾಣಿಸಿ
ಹೆಸರು, ವಾಸಿಸುವರ ವಾಸಸ್ಥಳ ಇಷ್ಟನ್ನು ಅನುಗ್ರಹಿಸಿ ಮಾತೆಯನ್ನು ಅದೃಶ್ಯಳಾಗಿ ಹೋಗಿದ್ದಾಳೆ. ಇದರಲ್ಲಿ ಆಶ್ಚರ್ಯ ಪಡುವುದಿಲ್ಲ. ಹಾಗೆಯೇ ತೆರಳಿದ್ದಾಳೆ ಮಾತೆ. ನಿಮ್ಮ ಮುಖವನ್ನು ನೋಡುವಾಗ ನನಗೆ ಆಶ್ಚರ್ಯ. ಏನು ಅಂದ್ರೆ ಈಗ ಗಮನಿಸಿದ್ದು ನಮ್ಮ. ಹೌದು, ಈಗ ಹೋದ ಬಳಿಕ ಹಾ. ಈ ವೀರವರು ತಟಸ್ಥರು ನನ್ನನ್ನೊಮ್ಮೆ ನೋಡಿ ಹಾ, ಏನು ಚುರುಕು ನನ್ನಲ್ಲಿ ನೋಡಿ. ಏನಿದೆ ಚುರುಕು? ನಿಮ್ಮಲ್ಲಿ ಯಾವುದೂ ಇಲ್ಲ. ಆರಂಭದಲ್ಲಿ ನನಗನಿಸಿದ್ದು ನೀನು ಚಡಪಡಿಸಿ. ಚಡಬಡಿಕೆ? ಇದು ಚಡಬಡಿಕೆಯ ಬದಲಾವಣೆ. ಓ, ಯಾಕಂತ ಗೊತ್ತಾಯ್ತಾ? ಯಾಕೋ? ಮೊದಲಾಗಿ ಅಮ್ಮ ಕರೆದು ಹೇಳಿದಂತ ಮಾತು, ಹಾ. ಮಗನೇ ಬ್ರಹ್ಮ. ಅಮ್ಮನ್ನು ಏನು ನೀನು ನಾನು ಅಂತ ನನಗೆ ಗೊತ್ತಿಲ್ವೋ, ನೀನು ಗೊತ್ತಿಲ್ವೋ, ಅವನಿಗೆ ಗೊತ್ತಿಲ್ವೋ. ಮತ್ತೇನು? ನಾನು ಅದನ್ನು ಕೇಳಿದ್ದ. ಮತ್ತೆ ಯಾವುದನ್ನು? ನಿನಗೆ ಇನ್ನೂ ಪದಾರ್ಥ ಏನು ಅಂತಲೇ ಗೊತ್ತಾಗ್ಲಿಲ್ಲ. ಯಾವುದರದ್ದು? ನನ್ನದೇ. ಏನದು? ಬ್ರಹ್ಮ ಎಂಬಂತಹ ಪದಕ್ಕಿರುವ ಅರ್ಥ ಅದೇ ಯಾವುದು? ದೊಡ್ಡದು, ಶ್ರೇಷ್ಠ, ಘನ. ಅಷ್ಟೇಯೋ? ಎಂತದ್ದು ಅಷ್ಟೇ? ತುಂಬಾ ಉಂಟು. ಈಗ ಸದ್ಯಕ್ಕೆ ಸಾಕು. ಹಾಗಲ್ಲ, ಅರ್ಥ ಬಹಳ ಉಂಟು ಅಂತ ಉಂಟು, ಉಂಟು. ಕೇಳಿದ್ದಲ್ಲ. ಸದ್ಯಕ್ಕೆ ಸಾಕು. ಅಷ್ಟೇಯೋ ಅಂತ. ಅಷ್ಟು ಸಾಕು ಅಂತ. ಹಾ, ಆ ಬಳಿಕ ಏನು? ನನ್ನ ಮೇಲೆ ಬೀರಿದಂತಹ ಕರುಣಾ ದೃಷ್ಟಿ, ಅನುಗ್ರಹಿಸಿದಂತಹ ಗುಣ. ಹಾ. ಮಗನೇ ಬ್ರಹ್ಮ, ರಾಜಸ ಗುಣಭರಿತನಾಗಿರು. ಈಗ ನಾನು ನನ್ನ ಬಗ್ಗೆಯೇ ತರ್ಕಿಸಿಕೊಳ್ಳುವುದು. ಅದು ಒಳ್ಳೇದು. ನಾನು ಮಾಡುವ ಉದ್ಯೋಗ ಹೋದ ಕಲ್ಪದಿಲ್ಲಯವಾದ ಪ್ರಪಂಚವ ಮೋದದಿ ಸೃಜಿಸುವರೇ. ಹಾಗಾದ್ರೆ ಸೃಜನೆಯನ್ನು ನಾನು ಮಾಡಬೇಕು. ಹೌದು. ಆ ಜೀವಿಗಳಿಗೆ ಒಂದು ವ್ಯವಸ್ಥೆ ಆಗಬೇಕು. ಆ ವ್ಯವಸ್ಥೆಗೆ ಒಬ್ಬ ವ್ಯವಸ್ಥಾಪಕ ಬೇಕು. ಯಾರು ವ್ಯವಸ್ಥಾಪಕ? ಅಮ್ಮನೇ ಇದ್ದಾಳಲ್ಲ. ಅಲ್ಲ, ಆ ಜೀವಿಗಳಿಗೆ ನಾನೇ ವ್ಯವಸ್ಥಾಪಕ. ಅದು ಹೇಗೋ? ಅದು ನಾನು ಸೃಷ್ಟಿ ಮಾಡುದು. ಆಯ್ತಾ? ಆಯ್ತಾ? ಅಲ್ಲಿಗೆ ಹಾಗಾಯ್ತಾ? ಮತ್ತೆ ಇಲ್ಲಿ ಸ್ವಲ್ಪ ನಾನು ಯೋಚನೆ ಮಾಡುದು. ಏನು ಇರುವುದು ಮೂವರೇ, ಮತ್ತೆ ಯಾರು ಇಲ್ಲ. ಇದ್ದಂತ ಅಮ್ಮ ಅದೃಶ್ಯವಾಗಿ ಹೋಗಿದ್ದಾರೆ. ಸಾಕಾಗುದಿಲ್ಲ? ಸಾಕಾಗುದಿಲ್ಲ. ಈಗ ಇಲ್ಲಿ ಸ್ವಲ್ಪ ಬದಲಾವಣೆ ಅಲ್ಲ, ಮಾಡ್ಲಿಕ್ಕೆ ನೀನು ಏನು ಸೃಷ್ಟಿ ಬದಲಾವಣೆ? ಮಾಡಿದ್ರೆ ಹ. ಸಂಖ್ಯೆಗಳು ಹೆಚ್ಚಾಗ್ತದೆ. ಇಲ್ಲ ಇಲ್ಲ, ಅದಕ್ಕಿಂತ ಮೊದಲು ಇಲ್ಲಿ ಸ್ವಲ್ಪ ಬದಲಾವಣೆ ಆಗ್ಲಿಕ್ಕೆ ಉಂಟು. ಏನದು? ನಾನು ಈ ಸಲ ಒಂದು ಯಜಮಾನ ಆಗ್ಲಿಕ್ಕೆ ಹೊರಟದ್ದು. ಇಷ್ಟು ಬೇಗ? ಹೌದೌದು. ಹಾ. ಯಾರ್ಯಾರಿಗಲ್ಲ, ನಾನು ನಿಮಗೆ ಯಜಮಾನ ಆಗುದು. ಯಾಕೆ? ರಾಜಸ ಗುಣ ಉಂಟಲ್ಲ ಇಲ್ಲಿ. ಹಾ. ಹಾಗಾಗಿ ಇನ್ನು ಮುಂದಕ್ಕೆ ನಾನು ಹೇಳಿದ್ದನ್ನು ಕೇಳಿಕೊಂಡು ಬಿದ್ದಿರತಕ್ಕದ್ದು. ನಗಲಿಕ್ಕಿಲ್ಲ. ಮತ್ತೇನು? ಹ? ತೊಡಗುವಾಗ ಏನೋ ಎನ್ನುವ ಹಾಗೆ ಭಾವಿಸಿದ್ದೇನೆ. ಅದು ನಿರೀಕ್ಷೆ ಆಗಬೇಕು. ಕೊನೆಗೆ ಬಂದದಿಷ್ಟಕ್ಕೆ ಎಷ್ಟಕ್ಕೆ? ಯಜಮಾನನಾಗುವಂತ ಒಂದು ಹಂಬಲ ನಿನಗಷ್ಟೇ. ಹಂಬಲ ಇಲ್ಲೇ ಬದಲಾವಣೆ ಮಾಡೋಣ ಎನ್ನುವ ಹಾಗೆ ಆಡಿದೆ. ಹೌದು. ಕಾಣುತ್ತಿರುವಂತಹ ಜಲಧಿಯಲ್ಲಿ ಹ. ಆಗಬೇಕಾದಂತಹ ಸೃಷ್ಟಿಗೆ ಬೇಕಾದ ಬದಲಾವಣೆ ಎನ್ನುವ ಹಾಗೆ ನಾನು ಭಾವಿಸಿದ್ದೆ. ನಿನ್ನ ಭಾವನೆ ಇದು ನಮ್ಮೊಳಗೆ ಬದಲಾವಣೆ. ನಮ್ಮೊಳಗೆ. ಅಮ್ಮ ಆಡಿದ್ದು ನಿನಗೆ ಸ್ಪಷ್ಟವಾಗಿ ಅರ್ಥವೇ ಆಗಲಿಲ್ಲ ಎನ್ನುವ ಹಾಗೆ ನನಗನಿಸ್ತದೆ. ಅದ್ಯಾಕೋ? ಮತ್ತೇನು? ಹ. ನಮ್ಮ ಮುಂದಿರುವ ಕಾರ್ಯಬಾಹುಳ್ಯ ಏನುಂಟು ಹ. ಅದರ ಪ್ರಧಾನತೆಯನ್ನು ಅರ್ಥವಿಸಿಕೊಂಡು ಹ. ಅದರಲ್ಲೇ ಮುಂದುವರಿಯಲೇಬೇಕಾದ ಸಂದರ್ಭ ಇದು. ಹ, ಹ. ನೀನು ನೋಡಿದ್ರೆ ಗೌಣವಾದ ವಿಚಾರವೊಂದನ್ನು ಪ್ರಧಾನವಾಗಿಸಿಕೊಂಡು ಪ್ರಶ್ನಿಸುವುದಕ್ಕೆ ತೊಡಗಿದ್ದು, ಮುಂದಾಗುವುದಕ್ಕೆಲ್ಲ ನಾನೇ ಎನ್ನುವ ಹಾಗೆ. ನಾವು ಮಾಡಬೇಕಾದಷ್ಟೇ. ಏನು? ಯಾವುದು ಗೌಣವಾಗಿರ್ತದೆ ಅದನ್ನೇ ಪ್ರಧಾನವನ್ನಾಗಿಸುವುದು. ಹಾಗೆಂದು ಪ್ರಧಾನವಾದದ್ದು ಅದು ಪ್ರಧಾನವಾಗಿರ್ತದೆ. ಅದು ಹೇಗೆ? ಅದಿರಲಿ ಬದಿಯಲ್ಲಿ, ನಮಗೆ ಹಾಗಾದ್ರೆ ನೀನು ಆಲೋಚಿಸಿದ್ದೇ ತಪ್ಪು. ಹ. ಇದರಿಂದ ಅರ್ಥವಾಗಬೇಕಾದದ್ದೇನು? ಏನು? ನಮ್ಮ ಮೂವರಿಂದೊಳಗೊಂಡುದೇ ಪ್ರಪಂಚ ಹ, ಹ. ಎನ್ನುವುದು ನನಗರ್ಥಾಗಿದೆ. ಮತ್ತೆ ನನಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳುದು. ಆಲ್ದಿದ್ರೆ ನೀನೊಬ್ಬನೇ ಎನ್ನುವ ಹಾಗೆ ಮುಂದುವರಿತ್ಯಾ? ಹ? ನೀನೊಬ್ಬನೇ ಹೌದು ಅಂತಾದ್ರೆ ಇನ್ನೊಬ್ಬನೇ ಸೃಷ್ಟಿ ಸಾಕಿತ್ತಲ್ಲ. ಸಾಕಿತ್ತು. ಸೃಷ್ಟಿ ಸ್ಥಿತಿ ಲಯಾದಿ ಕಾರ್ಯಗಳಿಗೆ ನಾವಿದ್ದೇವೆ. ಜೊತೆಗೆ ನಮಗೊಂದೊಂದು ಗುಣ. ಈ ಗುಣ ಪ್ರದರ್ಶನವನ್ನು ನಾವು ಈವಾಗ ಮಾಡಬೇಕಾದದ್ದಲ್ಲ, ಮತ್ತೆ ನಾವು ಆಡಬೇಕಾದವರಲ್ಲ. ಈಗ ಕೃತಿಯನ್ನು ಮಾಡಬೇಕಿದ್ದವರು. ಸುಮ್ಮನೆ ಮದವನ್ನು ಹೊಂದಿ ಅಮ್ಮನಿತ್ತಂತಹ ನೇಮವನ್ನು ನಡೆಸುವಲ್ಲಿ ಯಾಕೆ ಹಿಂದುಳಿಯಿತಿ ನೀನು? ನಿನ್ನ ಕೆಲಸ ಮಾಡು. ಹೋಗಿ ಹೋಗಿ ನಾನು ಅವನಲ್ಲಿ ಮಾತಾಡಿ ನನಗೆ ಸರಿ ಉಂಟ ಹೇಳು. ನಿಜವಾಗಿ? ಎಂತದ್ದು ನಿಜವಾಗಿ? ಮಾತಿಗೆ ಆಡಿದದು. ಮಾತಿಗೆ. ಹಾ. ನನ್ನ ಮಾತು ಅವನಿಗೆ ಪತ್ತೆ ಆಗುವುದಿಲ್ಲ, ಹಾ. ಅರ್ಥವಾಗುವುದಿಲ್ಲ. ನಿನ್ನನ್ನು ನೋಡುವಾಗ ಹಾಗಲ್ಲ. ಅರ್ಥವಿಸಿಕೊಂಡಿದ್ದೇನೆ. ಸಾಮರ್ಥ್ಯ ಉಂಟು. ಹಾ. ಹಾಗಾಗಿ ತಡೆ ಯಾಕೆ? ಯಾಕೆ? ನೀನು ಅದು ಹೇಳಿಬಿಡು. ಹಾ. ಬ್ರಹ್ಮ ನೀನು ದೊಡ್ಡವಂತ ಹೇಳು. ಬ್ರಹ್ಮ ಓ! ನಾನು ದೊಡ್ಡವ. ನಾನಲ್ವ, ನೀನು ಅಂತ ಇಲ್ಲಿಗೆ ತೋರಿಸು. ನಾನು ದೊಡ್ಡವ ಅಂತ ಯಾಕೆ ಹೇಳಿದ್ದು? ಯಾಕೆ? ಆಧಾರ ಉಂಟು ನನ್ನಲ್ಲಿ. ಆಧಾರ ಇದ್ರೆ ಸಾಕಾಗುದಿಲ್ಲ. ಹಾ. ಇದ್ದಂತ ಆಧಾರ ಎಲ್ಲದಕ್ಕೂ ಹೊಂದಾಣಿಕೆ ಆಗಬೇಕಾಯ್ತಾ? ಹೊಂದಾಣಿಕೆ ಅದು. ಹೌದು. ಅಮ್ಮ ಪ್ರತ್ಯಕ್ಷಳಾಗಿ ಒಂದು ಮಾತನ್ನು ಹೇಳಿದ್ದಾಳೆ. ಯಾವುದು? ಬಾಲದಲ್ಲಿ ಹೆಚ್ಚಿನದಾದಂತಹ ಕಣ್ಣನ್ನು ಹೊಂದಿರುವ ನೀನೇ ಹರ. ಅಮ್ಮ ಹೇಳಿದ ಮಾತು. ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು. ಹಾ ಹಾ ಹಾ. ನಿನಗೊಂದು ವಿಚಾರ ಗೊತ್ತುಂಟು? ಯಾವುದು? ಒಂದು ಜೀವಿಯ ಜೀವನವು ಹಾ. ಸಂಪನ್ನಗೊಳ್ಳುವುದು ಹೇಗೆ? ಹಾಗೆ. ಅವನ ಹೆಸರಿನಿಂದಲ್ಲ, ಹಾ. ಆತ ಮಾಡುವ ಸಾಧನೆಯಿಂದ. ಹಾ, ಹಾ. ಹಾಗಿರುವಾಗ ಹಾ. ಈಗ ನಿನ್ನ ಹೆಸರಿನಲ್ಲಿ ನೀನು ದೊಡ್ಡವ ಅಂದಾದ್ರೆ ಹಾ. ನನ್ನ ಮಾತನ್ನು ಸರಿಯಾಗಿ ಕೇಳು. ಕೇಳುವ. ಲಯಗೊಳಿಸುವವ ನಾನು. ಲಯ ಲಯ ಅಂದ್ರೆ ಮುಗಿಸುವುದು, ನಿಯಂತ್ರಣ. ನಿಯಂತ್ರಣ. ಎಲ್ಲ ಮುಗಿಸುವುದಕ್ಕೆ ಆಗುವುದಿಲ್ಲ. ಹಾ. ನೀನು ಸೃಷ್ಟಿಸಿದ ನಂತರ ಹಾ. ಹರಿಯದನ್ನು ಪಾಲಿಸಬೇಕು. ಹಾ. ನಂತರ ನಾನು ಲಯಗೊಳಿಸಬೇಕು. ಕೊನೆಗೆ? ಹಾ. ಹಾ, ಹಾ. ಹಾಗಾಗಿ ಹಾ. ನಿಯಂತ್ರಿಸಬೇಕಾದದ್ದು ಏನನ್ನು? ಏನನ್ನು? ನಿಯಂತ್ರಣ ತಪ್ಪಿದ್ದನ್ನು. ಹಾ ಹಾ ಹಾ. ಸೃಜಿಸುವ ನೀನು ದೊಡ್ಡವನಾದ್ರೆ ಹಾ. ನಿಯಂತ್ರಿಸುವ ನಾನು ನಿನ್ನಿಂದಲೂ ಅಧಿಕ. ಹಾ, ಒಳ್ಳೆದುಂಟು.
ಯಜಮಾನಾಗುವುದಕ್ಕೆ ನನಗೂ ಅರ್ಹತೆ ಉಂಟು. ಮನಸ್ಸುಂಟು ನಿನಗೆ. ಅಷ್ಟು ಮಾತ್ರ ಅಲ್ಲ, ಮತ್ತೆ ಮುಖವನ್ನೊಮ್ಮೆ ಸರಿಯಾಗಿ ನೋಡು. ಏನು ಸುಖ ಇಲ್ಲ ಮುಖದಲ್ಲಿ. ನಿಮ್ಮ ಹಾಗೆ ಅಲ್ಲ, ಮತ್ತೆಂತದ್ದು? ವಿಶೇಷ ಅನುಗ್ರಹ ಉಂಟು ಅಮ್ಮನ. ವಿಶೇಷವು? ಏನದು? ಹೆಚ್ಚಿನದಾದಂತಹ ಕಿಚ್ಚು ಕಣ್ಣು. ಅದು ಕಣ್ಣ? ಹಾ, ಅದು ಮುಚ್ಚಿದ್ಯಾಕೆ? ಕಾರಣ ಉಂಟು. ಕಣ್ಣನ್ನು ತೆರೆದೆನೆಂದಾದರೆ ಸಕಲವನ್ನು ಸುಡುವಂತಹ ಶಕ್ತಿ ಸಾಮರ್ಥ್ಯ ನನ್ನಲ್ಲಿ ಉಂಟು. ದೊಡ್ಡವ ನಾನೂ ಆಗಬಹುದು. ಹಾಗಾಗಿ ನೀನು ದೊಡ್ಡವ. ನೀನು ದೊಡ್ಡವ ಅಂತ ಹೇಳುದಕ್ಕೆ ನಿನ್ನಲ್ಲಿ ಏನು ಆಧಾರ ಉಂಟು? ಆಧಾರ ಇಲ್ಲದೆ ಆಡಿದ ಮಾತಲ್ಲ. ಏನು ನನ್ನದಾದಂತ ಉದ್ಯೋಗ ಸಾಮಾನ್ಯ ಅಂತ ಭಾವಿಸಿದ್ದೀರಾ? ಏನು ಸೃಷ್ಟಿ ಕಾರ್ಯವೇ ಧ್ಯಾನ. ಸೃಷ್ಟಿ ಕಾರ್ಯವೋ ಅಷ್ಟೊಂದು ಘನವಲ್ಲ, ಸೃಷ್ಟಿ ಕಾರ್ಯವದಷ್ಟೊಂದು ಘನವಲ್ಲ, ಘನವಲ್ಲ. ಸೃಷ್ಟಿ ಕಾರ್ಯವೋ ಅಷ್ಟೊಂದು ಘನವಲ್ಲ, ಕೆಟ್ಟು ಹೋಗದ ತೆರದಿ ಕೊಟ್ಟು ಬೇಕಾದುದ ಪೊರೆಯುವ ಹದನವೇ, ಕೊಟ್ಟು ಬೇಕಾದುದ ಪೊರೆಯುವ ಹದನವೇ, ಶ್ರೇಷ್ಠವ ದೊರೆದ ಹರಿ. ಸೃಷ್ಟಿ ಕಾರ್ಯವದಷ್ಟೊಂದು ಘನವಲ್ಲ, ಕೆಟ್ಟು ಹೋಗದ ತೆರದಿ ಮೂವರಿದ್ದೇವೆ ನಾವು. ಹೌದು. ಉದ್ಯೋಗವು ಮೂರು. ಆದ್ದರಿಂದಲೇ ಗುಣವು ಮೂರು, ಇರುವಂತಹ ಸ್ಥಾನವೂ ಮೂರು. ಹೌದು. ಆದರೆ ಏಕಮುಖವಾಗಿಯೇ ನೀವು ಆಲೋಚಿಸುವುದಕ್ಕೆ ತೊಡಗಿದಿರಲ್ಲ. ನನ್ನ ಆಲೋಚನೆ ಹಾಗೆ. ನಿಮ್ಮ ಕುರಿತಾಗಿ ನೀನು, ಅವನ ಕುರಿತಾಗಿ ಅವನು. ಅವ ಈ ಉದ್ಯೋಗ ಎನ್ನುವುದೇನು? ಅದು ಮಾಡಲೇಬೇಕಾದಂತಹ ಕರ್ತವ್ಯ, ಅದೇ ಸಾಧನೆಯಲ್ಲ. ಹಾಗಾದರೆ ಸಾಧನೆ ಎನ್ನುವುದು ಯಾವುದು? ಉದ್ಯೋಗದಲ್ಲಿ ಸೃಜನಶೀಲತೆಯನ್ನು ನಾವು ಹೊಂದಿಸಿಕೊಳ್ಳುವುದು, ಆ ಮೂಲಕವಾಗಿ ಸಾಧನೆ ಎನ್ನುವುದು ಪ್ರಕಟಗೊಳ್ಳುತ್ತದೆ. ನಿನ್ನದು ಧನಾತ್ಮಕವಾದ ಉದ್ಯೋಗ, ಹೌದು. ಅವನು ಋಣಾತ್ಮಕನಾಗಿ ವ್ಯವಹರಿಸಬಲ್ಲವನು. ನೀನು ನಿನ್ನ ಉದ್ಯೋಗವನ್ನು ನಿನಗೆ ಮನ ಬಂದಂತೆ ಮಾಡುವುದಲ್ಲ. ಅಲ್ಲ, ನನಗೊಂದು ಅದು ಅಮ್ಮನ ಆಜ್ಞೆ ಆಗಿದೆ. ಏನು? ಮೊದಲು ಯಾವುದು ಉಂಟು ಅದನ್ನು ಸೃಜನೆ ಮಾಡುವಂತ. ಹೌದಾ? ಹೌದೌದು. ಹಾಗಾದ್ರೆ ಅದರಲ್ಲಿ ಮಾತ್ರ ಅಮ್ಮನ ಆಜ್ಞೆಯನ್ನು ಪಾಲಿಸುವುದು. ಅದು ಮೊದಲಿದ್ದದ್ದುಂಟು. ಯಜಮಾನನಾಗು ಎನ್ನುವ ಹಾಗೆ ಅಮ್ಮ ಹೇಳಿದುಂಟು. ನಮಗೆ ಹೊಸತ್ತು ಬೇಡ, ನಮಗೆ ಹಳತ್ತೆ ಬೇಡ, ನಮ್ಮ ಪರಂಪರೆ ಬಿಡ್ಲಿಕ್ಕಿಲ್ಲ. ಹಾಗಾದ್ರೆ ಯಜಮಾನ ಆಗು ಅನ್ನುವುದಕ್ಕೆ ಅಮ್ಮ ಹೇಳಿಲ್ಲ. ಯಜಮಾನ ಶಬ್ದಾರ್ಥದಲ್ಲೇ ಉಂಟು. ಏನಂತ? ಬ್ರಹ್ಮ ಬೃಹತ್ ಇತಿ ಬ್ರಹ್ಮ. ಶಬ್ದಾರ್ಥ ಯಾರಿಗೆ ಬೇಕು? ಬೇಕು. ಮಾಡಬೇಕಾದಂತಹ ಕೃತಿಯಲ್ಲಿ ಪ್ರಪಂಚ ಎನ್ನುವುದಕ್ಕೊಂದು ಅರ್ಥವನ್ನು ಒದಗಿಸಬೇಕಿದ್ದವರು ನಾವು. ಹಾಗೆಂದು ನಿನ್ನ ವ್ಯಕ್ತಿತ್ವವನ್ನು ಅವನ ವ್ಯಕ್ತಿತ್ವವನ್ನು ಸಮಗ್ರವಾಗಿ ವಿವೇಚಿಸಿದ ಬಳಿಕ ನಾನು ನನ್ನ ಕುರಿತಾಗಿಯೂ ಚಿಂತಿಸಲೇಬೇಕಾಗುತ್ತದೆ. ಮಾಡಿದೆ ಚಿಂತನೆ. ಹಾಗೆ ಈಗ ನಿನ್ನ ಸೃಷ್ಟಿ, ಅದು ಯಾವುದೇ ಒಂದು ಸೃಷ್ಟಿಯಾದ್ರೂ ಮೇಲ್ಮೆಯನ್ನು ಹೊಂದುವುದು ಯಾವಾಗ ಹೇಳು? ಯಾವಾಗ? ಜನ್ಮದಿಂದ ಅಲ್ಲವೇ ಅಲ್ಲ, ಮತ್ತೆ ಆಮೇಲಿನ ಸಾಧನೆಯಿಂದಲಾಗಿ. ಹಾಗಾದರೆ ಆ ಸಾಧನೆಯ ಹಾದಿ ಎನ್ನುವುದು ನನ್ನ ಉದ್ಯೋಗದ ಅವಧಿಯಲ್ಲಿ ಮುಂದುವರಿಯುತ್ತದೆ ಎನ್ನುವಾಗ ನಿನ್ನ ಉದ್ಯೋಗ ಎನ್ನುವುದು ದೊಡ್ಡದಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮಿಬ್ಬರ ಮಧ್ಯೆ ಒಳ್ಳೆಯ ಗುಣಾತ್ಮಕನಾಗಿ ವ್ಯವಹರಿಸಬಲ್ಲವನು ನಾನು ಎನ್ನುವ ತೀರ್ಮಾನದಿಂದಲೇ ಪಾಲನಾಕರ್ತೃ ನೀನು ಎನ್ನುವುದನ್ನು ಅಮ್ಮ ಹೇಳಿದ್ದಾಳೆ. ಮಮತಾಮಯಿಯಾದಂತಹ ಮಾತೆಯಾಗಿ, ವಾತ್ಸಲ್ಯಮಯಿಯಾಗಿ ತಾಯಿಯಾಗಿ ನಾನು ಸಲಹುವಲ್ಲಿ ಸಮರ್ಥ ಎನ್ನುವುದನ್ನು ಕಂಡುಕೊಂಡಿದ್ದಾಳೆ. ಸಕಾಲಕ್ಕೆ ಬೇಕಾದ ಹಾಗೆ ಕೆಟ್ಟು ಹೋಗದ ತೆರದಲ್ಲಿ ಕೊಟ್ಟು ಪೊರೆಯುವಂತಹ ಮಹತ್ವಿಗೆ ಉದ್ಯೋಗ ನನ್ನದು ಬ್ರಹ್ಮ. ಆದ್ದರಿಂದ ಸೃಷ್ಟಿಪ ಕಾರ್ಯ ದೊಡ್ಡದಲ್ಲವೇ ಅಲ್ಲ, ಪೊರೆಯುವಾತ ನಾನೇ ಶ್ರೇಷ್ಠ. ಅಂತೂ ನೀನು ನನ್ನನ್ನು ದೊಡ್ಡವ ಅಂತ ಒಪ್ಪುವುದಿಲ್ಲ. ಅಲ್ಲ, ಇಲ್ಲದೆ ಇರುವುದನ್ನು ಹೇಗೋ ದೊಡ್ಡದು ಮಾಡುವುದು? ಇಲ್ಲದೆ ಇರುವುದಲ್ವಾ? ಮಾತಾಡಬೇಡ. ಹಾಗಾದ್ರೆ ನೀನು ನಿನ್ನಲ್ಲಿ ಮತ್ತೆ ಮಾತಾಡ್ತೇನೆ, ಸದ್ಯಕ್ಕೆ ಮಾತಿಲ್ಲ ನಿನ್ನಲ್ಲಿ, ಆಯ್ತಾ? ಸರಿ, ಆಲೋಚನೆ ಮಾಡಿ ಮಾತಾಡಬೇಡ ಅಂತ ಹೇಳಿದಲ್ವಾ?
ಆಲಿಸಿದವ ನೀನು ಹಾ ಸಮರ್ಪಕವಾದ ಉತ್ತರ ಬೇಕು. ಏನು? ಒಂದೇ ವಾಕ್ಯದಲ್ಲಿ ಉತ್ತರಿಸು. ಹಾ ಸರಿ ಅಂತ ಹೇಳು. ಒಂದು ಶಬ್ದದಲ್ಲಿ ಹೇಳ್ತೇನೆ, ಹೇಳು. ಆದ್ರೆ ಸ್ವಲ್ಪ ಹರನಂದನಾಕ್ಷಣ ಸರಿ ನಿನ್ನ ವಚನವು ಪುರೆಯುವಾತನ ಶ್ರೇಷ್ಠನು. ಹರನಂದನಾಕ್ಷಣ ಸರಿ ನಿನ್ನ ವಚನವು ಪೊರೆಯುವತನ ಶ್ರೇಷ್ಠನು. ಹರಿಗರೆಂಬಲ್ಲಿ ಭೇದವಿಲ್ಲದೆ ನಿನ್ನೊಳೆರ ಕಾಮರಿಗೆನು ನಾನು. ಹರನಂದನಾಕ್ಷಣ ಸರಿ ನಿನ್ನ ವಚನವು ಪೊರೆಯುವತನ ಶ್ರೇಷ್ಠನು. ಹರಿ ಸರಿ ನಿನ್ನ ವಚನ. ಸರಿ ನಿನ್ನ ವಚನವು. ಆದಿಮಯ್ಯ ಮಕ್ಕಳು ನಾವು ಮೂವರು ಶ್ರೇಷ್ಠರೇ ಆಗಿದ್ದೇವೆ, ನಮ್ಮಲ್ಲಿ ಕನಿಷ್ಠರು ಯಾರು ಇಲ್ಲ, ಸಮಾನರೇ ಇದ್ದೇವೆ. ಅದರಲ್ಲಿ ನಾನು ಅರ್ಥೈಸಿಕೊಂಡ ಪ್ರಕಾರ ಸೃಷ್ಟಿ ಸ್ಥಿತಿ ಲಯ ಇವು ಮೂರನ್ನು ನೋಡಿದಾಗ ಸೃಷ್ಟಿ ಅಂದ್ರೆ ಆದಿಮಯ್ಯ ಪ್ರತ್ಯಕ್ಷ, ಸ್ಥಿತಿ ಅಂದ್ರೆ ತುಂಬಾ ಹೊತ್ತು ನಿಂತು ನಮಗೆಲ್ಲ ಅನುಗ್ರಹ, ಲಯ ಅಂದ್ರೆ ಕ್ಷಣಾರ್ಧದಲ್ಲಿ ಮಾಯವಾದದ್ದು, ಸುದೀರ್ಘವಾಗಿ ಉಳಿಯುವಂತ ಕಾಯಕ ಯಾವುದು ಅಂತ ಕೇಳಿದ್ರೆ ಕೊರೆಯುವ ಕಾಯಕ, ಪಾಲನಾ ಕಾರ್ಯ. ಹಾಗಾಗಿ ಒಪ್ಪಿಕೊಂಡಿದ್ದೇನೆ. ಹೇಗೆ ನೀನೇ ಶ್ರೇಷ್ಠ, ನೀನೇ ಅಧಿಕ ಎಂಬುದಾಗಿ. ಎಷ್ಟು ಬೇಗ ಅರ್ಥ ಆಯ್ತು ನಿನಗೆ. ಅಷ್ಟು ಮಾತ್ರ ಅಲ್ಲ, ಲೋಕಮುಖ ಇನ್ನು ಮುಂದಕ್ಕೆ ತಿಳಿದುಕೊಳ್ಳಬೇಕು ಹೇಗೆ ಹರಿಹರರಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ ಎಂಬುದಾಗಿ. ಇನ್ನು ಮುಂದಕ್ಕೆ ನಿನ್ನಲ್ಲಿ ಎರಕವಾಗಿರಬೇಕು. ಹೀಗೆ ಇರುವುದೇ ಭೀತಿ ಮನದೊಳಗೆ ಹಿರಿದರ ಮನೆ ಕ್ಷಣವೇ ಬರಗಿಸುವ ಬಗೆಗಾಗಿ ದುರ್ಗೈವ ನಾವು ನಮ್ಮೊಳಗೆ. ಏನು ನಿಮ್ಮ ಕತೆ ಹೀಗಲ್ವಾ? ನಮ್ಮ ಕತೆ ಒಟ್ಟಿಗೆ ನಮ್ಮದುಂಟಲ್ಲ, ನಿಮ್ಮಿಬ್ಬರದ್ದು. ನೀನು ಮತ್ತೆ ನಾನು ಬೇರೆ. ಹೌದಾ? ಹೌದೌದು, ನಾನೇ ಬೇರೆ, ನನ್ನ ಶೈಲಿಯೇ ಬೇರೆ. ಆಗುವುದಿಲ್ಲ. ಅಮ್ಮ ಹೇಳಿದ ಶೈಲಿಯೇ ಮುಂದುವರಿಯಬೇಕಾದ. ನಾನು ಮತ್ತೆ ಗಮನಿಸ್ತೇನೆ ಅದರ ಬಗ್ಗೆ. ಏನು? ನೀವಿಬ್ಬರು ಒಂದಾಗಿದ್ದೀರಿ ಯಾಕಂತ ಅರ್ಥ ಆಯ್ತು. ಯಾಕೆ? ಆರಂಭದಲ್ಲಿ ನಿನ್ನ ಮುಗುಳು ನಗೆ, ಈಗಲೂ ಇದೆ. ಈ ಮುಗುಳು ನಗೆಯಿಂದ ಯಾರನ್ನು ಬೇಕಾದ್ರೂ ನೀನು ಮರಳು ಮಾಡ್ತೀನಿ. ನೀನಾಗ್ಲೇ ಇಲ್ಲ. ನಾನು ಆಗುವುದೇ ಇಲ್ಲ. ನಿಮ್ಮ ತೀರ್ಮಾನ ಹೊಂದಿರಬಹುದು. ಈ ಸಲ ನಾವಿಬ್ಬರು ಒಂದಾಗಿದ್ದೇವೆ. ಆ ಬ್ರಹ್ಮನನ್ನು ಹೆದರಿಸುವ. ಅಲ್ಲ, ನೀನು ಮೊದಲೇ ಹೇಳಿದ್ಯಲ್ಲ, ಯಾವುದು? ಇರುವುದೇ ಭೀತಿ ಅಂತ. ಅದೇ ಅದು ಇದ್ದದ್ದೇ ಅಂತಲ್ವಾ? ಅಲ್ಲ, ಮತ್ತೆ ಇರುವುದೇ ಅದು ಪ್ರಶ್ನಾರ್ಥಕ. ಆಶ್ಚರ್ಯ ನಾನು ಮೊದಲಿನಿಂದಲೇ ಇದ್ದದ್ದು ಅಲ್ವಾ? ಯಾಕಂದ್ರೆ ಮೊದಲೇ ಭೀತಿಗೊಳಗಾದವ ಹೇಗೆ ಮಾಡೋಣ ಅಂತ ಅರ್ಥ ಆಗುವುದಿಲ್ಲ. ನಿಮ್ಮ ಗೊಡ್ಡು ಬೆದರಿಕೆಗೆ ಬಗ್ಗುವವ ಬ್ರಹ್ಮನಲ್ಲ. ಬ್ರಹ್ಮ ದೊಡ್ಡವನೇ. ಉಂಟು. ಏನು ನನ್ನಲ್ಲಿ ಏನುಂಟು ಏನಿಲ್ಲ. ಅದು ಯಾವುದು ಏನಿಲ್ಲ. ನಿನಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗಬೇಕು. ನೀನಾಗಿ ನನ್ನನ್ನು ದೊಡ್ಡವಂತ ಒಪ್ಪಬೇಕು. ಒಪ್ಪುವಾಗಿ ಈ ಕ್ಷಣದಲ್ಲಿ ಮಾಡ್ತೇನೆ. ಇದುವರೆಗೆ ಆಗದೇ ಇದ್ದದ್ದು ಈಗ ಆಗುತ್ತದೆ. ಅದು ಹೇಗೋ? ನಿನ್ನ ಬೆನ್ನಿಗೊಂದು 4 ಬಾರಿಸಿದ್ರೆ ನೀವು ಮಾತಿನಿಂದ ತೊಡಗಿದ್ದೇನೆ. ಮಾತು ಮಿತಿ ಮೀರಿತು, ವಾದವಾಯಿತು. ಹೌದು. ವಾದದಿಂದಲೂ ಉಂಟಾದದ್ದು ವಿವಾದ. ಬದಲಾಗಿ ಸರಿಯಾದ ನಿರ್ಧಾರವೋ ನಿರ್ಣಯವೋ ಆಗಲಿಲ್ಲ. ಈಗ ನೀನು ಸಿದ್ಧನಾದದ್ದು ಯುದ್ಧವೇ ಬದ್ಧ. ಅದರಿಂದಲೂ ಸಾಧಿಸಲು ಆಗುವುದಿಲ್ಲ. ಹಾ, ನಮ್ಮತನವನ್ನು ನಾವು ಸಾಧಿಸಬೇಕು ಅಂತಾದ್ರೆ ಹುಡುಕಾಟವನ್ನು ನಡೆಸಬೇಕು ಬ್ರಹ್ಮ. ಹುಡುಕಾಟ ಹಾ, ಏನಂತ? ಶೋಧನೆ. ಯಾವ್ದನ್ನು? ಅಮ್ಮನೇ ಹೇಳಿದ್ದಾಳಲ್ಲ, ಅಡಿಗಡಿಗೆ ನೀನು ಅದನ್ನೇ ಹೇಳುತ್ತಾ ಇದ್ದೆ. ಹೋದ ಕಲ್ಪದಿಲ್ಲ ಯವಾದ ಪ್ರಪಂಚವ ಎನ್ನುವ ಹೌದು. ಈ ಹೋದ ಕಲ್ಪದು ಎಲ್ಲುಂಟು? ಈಗ ನಮ್ಮಲ್ಲೇ ಉಂಟು ಅಂತಾದ್ರೆ ಎಷ್ಟುಂಟು ಎನ್ನುವುದನ್ನು ನೋಡುವ ಬಗೆ ಹಾಗೆ ಪರಸ್ಪರ ಉದರ ಶೋಧನೆಯನ್ನು ಮಾಡೋಣ. ಉದರ ಶೋಧನೆ ಹೇಗೆ? ನಿನ್ನೊಳಗೆ ನಾನು ಹೋಗಿ ನೋಡು. ಅಂತೆಯೇ ನೀನು ನನ್ನ ಉದರವನ್ನು ಸೇರಿ ನನ್ನಲ್ಲಿ ಏನೆಲ್ಲ ಉಂಟು ಎನ್ನುವುದನ್ನು ನೀನು ಕಂಡು ನೀನು
ನಾನು ನೋಡುವುದು ನೀನು ಕಾಣುವುದು ಅಲ್ಲ, ಆಯ್ತಾ? ಕಾಣುವುದಕ್ಕೆ ನೋಡುವುದಕ್ಕೆ ಏನು ವ್ಯತ್ಯಾಸ? ವ್ಯತ್ಯಾಸ ಉಂಟು. ಬ್ರಹ್ಮನು ದೊಡ್ಡ ಬ್ರಹ್ಮನ ನುಡಿಗಳು ದೊಡ್ಡದೇ. ಸರಿ ಸರಿ ಸರಿ, ನೀನು ಕಾಣುವುದು ಆಯ್ತಾ? ಹಾ, ನಾನು ನೋಡು. ಆ ಮೂಲಕವಾಗಿ ತೀರ್ಮಾನ ಮಾಡು. ಅದರಲ್ಲೂ ಒಂದುಂಟು. ಹೇಗೆ? ಹೋಗಿ ನೋಡುವಾಗ ಹೆಚ್ಚಿಗೆ ಇದ್ದವ ಶ್ರೇಷ್ಠ, ಕಡಿಮೆ ಇದ್ದವ ಕನಿಷ್ಠ ಆಯ್ತಾ? ಅದಕ್ಕಲ್ವ ಹುಡುಕಾಟ? ಆದಿತಲ್ವ? ಹಾಗೆ ಮಾಡೋಣ. ಆದಿತಲ್ವ? ಹಾ. ಹೋಗು ನೋಡು. ಹೋಗು ನೋಡು ಅಂದ್ರೆ ಎಲ್ಲೆಲ್ಲಿ ಹೋಗುವುದಲ್ಲ, ನಮ್ಮೊಳಗೆ ನಾವು ಹೋಗಬೇಕಲ್ಲ. ಹೌದು, ಹೋಗು. ಹಾ, ಎಷ್ಟು ದೊಡ್ಡವಂತ ಗೊತ್ತಾಗಬೇಕಾದ್ರೆ ನೀನೊಮ್ಮೆ ನನ್ನೊಳಗೆ ಬಾ. ಆಹಾ, ಅದಾಗುದಿಲ್ಲ. ನೀನೇ ಮೊದಲು. ಎಲ್ಲಿಗೆ ಹೋಗ್ಬೇಕು ನಾನು? ನಿನಗೆ ದಾರಿ ಬೇಕಲ್ವಾ? ಇದು ಅಂದ ಹಾಗೆ ಬಾಯಾದೀತಾ? ಬಾ ಬಾ ಬಾ. ಇವರಿಗೆ ತಲೆ ಸರಿ ಉಂಟಾ? ನನ್ನುದರ ಶೋಧನೆಗೆ ಬೇಕಾಗಿ ಒಳ ಹೋದವ ಇವ ಒಬ್ಬ ಹೋದದಲ್ಲ. ಹರಿಹರ ನೀರ್ವರು ಎರಕವಾಗಿದ್ದಾರೆ. ಮಕ್ಕಳೇ, ಸಿಕ್ಕಿಬಿದ್ರಿ ಮಕ್ಕಳೇ, ನಿಮಗೆ ಸ್ವಲ್ಪ ಬುದ್ಧಿ ಕಲಿಸಬೇಕು. ಬ್ರಹ್ಮ ಏನು, ಬ್ರಹ್ಮ ಎಷ್ಟು ತೋರಿಸದಿದ್ರೆ ನಾನೇ ಹಾಕಿರ್ಬೇಕು. ಮಕ್ಕಳೇ, ನಿಮ್ಮ ಕಿವಿ ಹಿಂಡುತ್ತೇನೆ ಮಕ್ಕಳೇ. ಸ್ವಲ್ಪ ಕಿರುಕುಳ ಕೊಡಬೇಕು. ಹಾಗೆ ಬಹಳ ಸುಲಭ. ಇದೆಯಲ್ಲ ನಮ್ಮ ದೇಹದಲ್ಲಿ ನವದ್ವಾರಗಳು, ನವದ್ವಾರಗಳ ಬಂಧನ. ಅದು ಆಗುವುದಿಲ್ಲ. ನವದ್ವಾರಗಳನ್ನು ಬಂಧಿಸುವಂತ ಅಧಿಕಾರವೇ ನನಗಿಲ್ಲ. ಬಂಧಿಸಿದ್ದೇ ಹೌದಾದ್ರೆ ನಾನು ಬದುಕುವುದೂ ಇಲ್ಲ. ಹಾಗೆಂದು ಸುಮ್ಮನೆ ಬಿಡುವುದಿಲ್ಲ. ಕಿರುಕುಳ ಕೊಡುವುದೇ. ಹಾಗೆ ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿ ಕೆಳಗಿನ ದ್ವಾರ, ಅಧೋದ್ವಾರ, ಅದನ್ನು ಒಂದನ್ನು ತೆರೆದಿಡುವುದು. ಏನು ಮಾಡ್ತಾನೆ? ನಿರೀಕ್ಷೆ. ಸೇರಿದವನು ಬಂದಾಗಲೇ ಕಾಣುವುದೇನು? ಕಳೆದ ಕಲ್ಪದಲ್ಲಿ ಲಯ ಹೊಂದಿದಂತಹ ಸಕಲ ಮೇಧಿನಿಗಳು ಜೀವಜಾಲಗಳು ಲೀಲಾಜಾಲವಾಗಿಯೇ ಮೆರೆದಾಡುತ್ತಾ ಇದೆಯಲ್ಲ. ಏನಿದೆ ವಿಶೇಷತೆ ಎನ್ನುವುದಕ್ಕಾಗಿ ಹತ್ತಿರ ಹೋಗಿ ನುಡಿಸುವ ಪ್ರಯತ್ನವನ್ನು ಮಾಡಿದರೆ ಕೆಲವರೆಲ್ಲ ಕೈಕಟ್ಟಿ ಕುಳಿತ ಹಾಗೆ, ಕೆಲವರೆಲ್ಲ ಗಲ್ಲಕ್ಕೆ ಕೈ ಹಿಡಿದ ಹಾಗೆ ಹಾಗೆಯೇ ಇದ್ದಾರೆ ಹೊರತು ನಾನು ಬಂದದ್ದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯೇ ಇಲ್ಲ ಎಂದಾದ ಬಳಿಕ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಜಡವಾಗಿ ಇದೆ ಎನ್ನುವುದು, ಚಲನಾತ್ಮಕವಾಗಿಲ್ಲ ಎಂದಾದ ಮೇಲೆ ಚೇತನಾರಹಿತ ಎನ್ನುವುದನ್ನು ಮತ್ತೆ ನಾವು ಕಂಡುಕೊಳ್ಳಬೇಕಾದದ್ದಿಲ್ಲ. ಏನೋ ಬ್ರಹ್ಮನು ಹೊಂದಿದಂತಹ ಗುಣವನ್ನು ಈ ರೀತಿಯಾಗಿ ತೋರ್ಪಡಿಸುತ್ತಾ ಇದೆ ಎನ್ನುವ ಹಾಗೆ ಭಾವಿಸೋಣ. ಆಕರ್ಷಣೀಯವಾದಂತಹ ಬಂಗಾರದ ಬಣ್ಣವನ್ನು ತನ್ನ ಉದರದೊಳಗೆ ಹೊಂದಿಸಿಕೊಂಡಿದ್ದಾನೆ ಎಂದ ಮಾತ್ರಕ್ಕೆ ಈತ ದೊಡ್ಡವನೇ ಹೌದು. ದೊಡ್ಡಸ್ತಿಕೆಯನ್ನು ಕಂಡ ಬಳಿಕ ಇಲ್ಲಿ ನಿಲ್ಲುವುದಲ್ಲ, ಒಳಗೆ ಹೋಗೋಣ ಹೊರಗೆ ಹೋಗೋಣ ಎನ್ನುವ ಹಾಗೆ ಹುಡುಕಾಡಿ ನೋಡಿದರೆ ಏನು, ದ್ವಾರವೆಲ್ಲವೂ ಬಂಧಿಸಲ್ಪಟ್ಟಿದೆ. ಕತ್ತಲೆಯೇ ತುಂಬಿದೆ ಈ ಕಾಲಕ್ಕೆ. ಅಂತ್ಯರಹಿತನೇ ಬ್ರಹ್ಮ, ಅಥವಾ ಈ ಸಂದರ್ಭದಲ್ಲಿ ನನಗೆ ಸಿಗದೇ ಹೋಯಿತು, ಇನ್ನೇನು ಮಾಡೋಣ ಎನ್ನುವ ಹಾಗೆ ಪರಿತಪಿಸುತ್ತಿರುವಾಗಲೇ ಇಲ್ಲೊಂದು ಬೆಳಕು ತೋರುತ್ತಾ ಇದೆಯಲ್ಲ. ಹೊರಗಿರುವ ಜಲಪ್ರಪಂಚಕ್ಕೂ ಬ್ರಹ್ಮನ ಉದರಕ್ಕೂ ಸಂಪರ್ಕಕ್ಕೊಂದು ದಾರಿ ಉಂಟು ಅಂತಾಯಿತು. ನೋಡಿದ್ರೆ ಅದೋ ದ್ವಾರ. ಓಹೋ, ಆಳವಾದಂತಹ ಈ ದ್ವಾರದ ಮೂಲಕವಾಗಿ ನಾನು ಬರಲಾರೆ, ಹಿಂಜರಿಯುತ್ತೇನೆ ಎನ್ನುವ ಭ್ರಮೆ ಬ್ರಹ್ಮನಿಗೆ. ಮಾನ ಅಪಮಾನ ಸಮಾನ. ಇಲ್ಲಿಂದಲೇ ಸಾಗೋಣ. ಶೋಧಿಸಿದೆನು ನಿನ್ನುದರವಾ, ಶೋಧಿಸಿದೆನು ನಿನ್ನುದರವಾ, ಶೋಧಿಸಿದೆನು ನಿನ್ನುದರವಾ. ಶೋಧಿಸಿದನು ನಿನ್ನುದರವ. ಹೌದಾ? ಒಳಗೈದೆಯ
ಪರವದಲ್ಲಿ ಮೆರೆಯುತ್ತೀಯೋ ಹಾಗೆಯೇ ಇದ್ದಾರೆ. ನಮ್ಮದ ಅಬ್ಬರವೇ. ಹೌದು. ಮತ್ತೆ? ಸುರರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಯಕ್ಷರು, ಚಾರಣರು, ಗರುಡರು, ಗಂಧರ್ವರೇ ಮೊದಲಾದವರು ಅವರವರ ಸ್ಥಾನಮಾನಕ್ಕೆ ಯೋಗ್ಯತೆಗೆ ಅನುಸಾರವಾಗಿ ಆಸೀನರಾಗಿದ್ದಾರೆ. ಹೌದಾ? ಆದ್ರೇನು ಜಡವಾಗಿಯೇ ಇದ್ದಾರೆ ಎಲ್ಲರೂ. ಜಡವ? ನಿನ್ನಲ್ಲಿ ಯಾರು ಮಾತಾಡ್ಲಿಲ್ವ? ನನ್ನಲ್ಲೇನು ಅವರವರೇ ಮಾತನಾಡುವುದಿಲ್ಲ. ಅವರವರೇ ಮಾತಾಡುದಿಲ್ವಾ? ಓ ಪುಣ್ಯಾತ್ಮ, ನೀನೇ ಯಾರನ್ನಾದ್ರೂ ಮಾತನಾಡಿಸುವ, ನಿನ್ನಲ್ಲೇ ಮಾತಾಡ್ಲಿಲ್ವಾ? ನನ್ನನ್ನು ನೋಡಿ ತೆರೆದ ಕಣ್ಣು ತೆರೆದ ಹಾಗೆ. ಹೌದಾ? ಯಾಕಂತ ಗೊತ್ತಾಯ್ತಾ ನಿನಗೆ? ಯಾಕೆ? ಅವುಗಳಿಗೆ ಚೇತನ ಇಲ್ಲ. ಅದೇ ಅದೇ ಇನ್ನು ಸ್ವಲ್ಪ ಹೊತ್ತಾಗಿ ಜಡವಾಗಿದೆ. ಹೌದೌದು. ಸ್ವಲ್ಪ ಹೊತ್ತಾದ ಜಡ ತಕ್ಷಣ ಅಂದ್ರೆ ಘನ ಅಲ್ವಾ? ಅದೆಲ್ಲ ಬೇಡ, ನಿನ್ನ ಅರ್ಥ ಅಪಾರ್ಥ ಎಲ್ಲ ಮಾಡುದು ಬೇಡ ಆಯ್ತಾ? ಅದು ಘನ ಜಡ ಎಲ್ಲ ಬೇರೆ ಉಂಟು. ಯಾಕೆ? ಅವುಗಳಿಗೆ ಚೇತನ ಇಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಅವುಗಳಿಗೆ ನಾನು ಚೇತನ ತುಂಬಿಸ್ತೇನೆ. ಮತ್ತೆ ಅವರವರು ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ರೆ ನಮ್ಮ ಮಾತು ಯಾರಿಗೂ ಬೇಡ, ಅಷ್ಟು ಮಾಡಿ ಹಾಕ್ತೇನೆ. ಕಷ್ಟ ಆಗುವುದು ನಿನಗೆ. ಯಾಕೆ? ಯಾಕೋ? ಅವರು ಮಾತನಾಡುವುದೇನಿದ್ರು ನಿನ್ನ ಉದರದೊಳಗೆ. ಹೌದು. ಹೊರಗೆ ಬಂದು ಮಾತನಾಡಿದ್ರೆ ತೊಂದರೆ ಇಲ್ಲ. ನನಗಿಂತ ಹೆಚ್ಚು ಮಾತಾಡ್ಯಾರ? ಮತ್ತೆ ಒಳಗಿದ್ದ ಸದ್ಯಕ್ಕೆ ಚೇತನ ಕೊಡುದು. ಆದ್ರೆ ವಿಶೇಷವಾಗಿ ನನ್ನನ್ನು ಆಕರ್ಷಿಸಿದ್ದು ಏನು? ನನ್ನನ್ನು ಅಭೂತಪೂರ್ವವಾಗಿ ಸೆಳೆದದ್ದು ಯಾವುದು ಬಲ್ಲೆಯ? ಯಾವುದು? ನಿನ್ನೊಳಗಿನ ಬಣ್ಣವು ಯಾವ ಬಣ್ಣ? ಬಂಗಾರ ಅಂತ. ಕುಂದಳಮಯವಾದಂತಹ ಉದರವನ್ನು ಹೊಂದಿದ ನಿನಗೆ ಕನಕ ಗರ್ಭ ಎನ್ನುವ ಬಿರುದು. ಆಕ್ಷೇಪ ಇಲ್ಲ, ಸ್ವೀಕಾರ ಮಾಡಿ ಆಯ್ತು. ಹಾಗಿದ್ದು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನಗೆ ಕೊಡುವುದೇ. ನನಗೇನು ಕೊಡುತ್ತೆ? ಬಿರುದು ಬಿರುದು. ನನಗೆ ಯಾಕೆ ಬಿರುದು? ನಿನ್ನ ಸಾಧನೆ. ಯಾವ ಸಾಧನೆ? ನೀ ಮಾಡಿದ ಶೋಧನೆ. ಶೋಧನೆಯನ್ನು ನೀನು ಮಾಡುವುದಕ್ಕುಂಟಲ್ಲ. ಮಾಡ್ಲಿಕ್ಕುಂಟು. ಈಗ ನಾನು ಮನವೆಚ್ಚಿದ್ದೇನೆ. ಮನವೆಚ್ಚಿದಂತ ನನ್ನ ಕೊಡುಗೆ ನಿನಗೆ ಆಯ್ತಾ? ಸುಲಭದಲ್ಲಿ ಕೊಟ್ಟು ಬಿಡ್ತೇನೆ. ನಿನಗೆ ಕಷ್ಟವೇ ಇಲ್ಲ, ಆಗುವುದೇ ಇಲ್ಲ. ನನ್ನ ಉದರ ಶೋಧನೆಗೆ ಬೇಕಾಗಿ ಒಳ ಹೋದವ ನೀವು. ಹೋದಂತ ದಾರಿ ನಾನು ತೆರೆದ ನನ್ನ ಬಾಯಿ, ನೀವು ಹೊರ ಬಂದದ್ದು ನಾನು ಬಿಟ್ಟ ಪಥ. ನೀನು ಬಿಡುವ ದಾರಿ ಅದಲ್ಲ. ನಿನ್ನಂತವನಿಗೆ ಹಾಗೆ ಬಿಡು. ಸರಿ. ಅದೇ ದ್ವಾರದಿಂದ ಹೊರ ಬಂದ ದೆಸೆಯಿಂದ ಇನ್ನು ಮುಂದಕ್ಕೆ ನೀ ಅಧೋಕ್ಷಜ. ಸಂತೋಷ ಆಯ್ತು. ನಾನು ದೊಡ್ಡವ. ಎಷ್ಟು ದೊಡ್ಡವ ಅಳತೆ ಮಾಡ್ಲಿಕ್ಕೆ ಎನ್ನುವುದು ಗೊತ್ತಾಗಬೇಕು ಅಂತಾರೆ ನನ್ನ ಉದರವನ್ನು ನೀನು ಸೇರಬೇಕು. ಆಡಿದ ಮಾತಿಗೆ ತಪ್ಪುವ ಬ್ರಹ್ಮನಲ್ಲ, ಏನಗೊಂದು ದಾರಿ ತೋರೋ. ಬಾ ಹೀಗೆ. ಹೇಗೆ ಎನಗೊಂದು ದಾರಿ ತೋರೋ ಎನ್ನುವ ಹಾಗೆ ಅಪೇಕ್ಷಿಸಿದ್ದಾನೆ. ಹಾಗಾದ್ರೆ ಇದುವರೆಗೆ ಸರಿಯಾದ ದಾರಿಯಲ್ಲಿ ತಾನಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದಾನೆ ಎನ್ನುವ ಹಾಗೆ ತಿಳಿದುಕೊಳ್ಳೋಣ. ಇರಲಿ, ಪಥ ನಿರ್ದೇಶನ ಎನ್ನುವುದು ಹರಿಯಿಂದಲೇ ಆಗಬೇಕು ಎನ್ನುವ ನಿರೂಪ ಇದ್ದರೆ ಅಂತೆಯೇ ಸಾಗಲಿ. ಹಾಗೆಂದು ಸೃಷ್ಟಿಯನ್ನು ಮಾಡುವಂತಹ ಈತ ಅಹಂಕಾರವನ್ನು ಹೊಂದಿದ್ರೆ ಮುಂದುವರಿಯುವುದಕ್ಕೆ ಸಾಧ್ಯ ಉಂಟು. ಏರಿದ ಮದವನ್ನು ಇಳಿಸಲೇಬೇಕು. ನವದ್ವಾರಗಳನ್ನು ಬಂಧಿಸ್ತೇನೆ, ಸುಮ್ಮನಿದ್ದು ಬಿಡ್ತೇನೆ. ಪರಿಕಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮನೆಗೊಂಡ ಧರಣಿ ಎಲ್ಲವನು ಕಾಣಬಾರದೆ. ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಮನು ಮುನಿಗಳು, ಮುಕ್ಕೋಟಿ ದೇವತೆಗಳು, ನದಿ ನದಗಳು ಎಲ್ಲವೂ ಇವನಲ್ಲಿ ಐಕ್ಯ. ಎಲ್ಲರೂ ಇವನನ್ನು ಹಾಡಿ ಕೊಂಡಾಡ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಯಾಕೆ ಹೀಗೆ? ಹಾಗಾದ್ರೆ ಇವ ಯಾರು? ಇವನೇನು ಸಾಮಾನ್ಯನೇ? ಖಂಡಿತ ಇವ ಸಾಮಾನ್ಯನಲ್ಲ. ಇವ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯ ಎಂಬಂತೆ ತನ್ನುದರದಲ್ಲಿ ಬ್ರಹ್ಮಾಂಡವನ್ನೇ ಇರಿಸಿಕೊಂಡಿದ್ದಾನೆ. ಹಾಗಾಗಿ ಹರಿ ಸಾಮಾನ್ಯನಲ್ಲ, ಹರಿ ಬ್ರಹ್ಮಾಂಡ ಬಾಂಡೋದರ ಭರಿತನಾಗಿದ್ದಾನೆ. ಹೆಮ್ಮೆಯನ್ನು ತಾಳಿದೆ. ಬ್ರಹ್ಮ ನಾನೇ ದೊಡ್ಡವ, ನನಗಿಂತ ಮಿಗಿಲು ಯಾವುದೂ ಇಲ್ಲ. ಈಗ ಗೊತ್ತಾಗುತ್ತಾ ಇದೆ ನಾನೇನು ಅಲ್ಲ. ಹಾಗೆಂದು ಕಣ್ಣಂತ ಸತ್ಯ ವಿಚಾರ ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಅದಕ್ಕಾಗಿ ತೆರಳುವೆ ಹೊರಗುಂದು ತರಿದು ಬೆಳಗ್ಗೆ ತುದಿ ದೊರಗಾದಗಲು ಕೆಳಗಿಳಿದು ಅರದಿ ಬಗಮಗಾನದಿ ದರ ಹರಿಗುತ್ತ ಇರೆದು ಕಣ್ಣಂತ ಸತ್ಯ ವಿಚಾರವನ್ನು ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಹಾಗಾಗಿ ಹೊರ ಸಾರಬೇಕು. ದಾರಿಗೆ ಬೇಕಾಗಿ ಈತನ ಉದರದ ಮಧ್ಯ ಭಾಗದಲ್ಲಿ ನಿಂತು ಒಮ್ಮೆ ಮೇಲ್ಮುಖರಾಗಿ ನೋಡಿದ್ರೆ ತುದಿ ದೊರಕುತ್ತಾ ಇಲ್ಲ, ಕೆಳಗಿಳಿದೆ. ದಾರಿಗೆ ಬೇಕಾಗಿ ಹುಡುಕಾಡಿದೆ, ಎಲ್ಲೆಲ್ಲಿ ಎಲ್ಲೆಲ್ಲಿ ಹುಡುಕಿದ್ರು ದಾರಿಗಳೇ ಗೋಚರಿಸ್ತಾ ಇಲ್ಲ. ಯಾಕೆ? ಮಾಡಿದ್ದನ್ನೋ ಮಹಾರಾಯ, ನಾನು ಮಾಡಿದ್ದೇನು? ಹರಿಗೆ ಕಿರುಕುಳ ಕೊಡಬೇಕೆಂಬಂತ ಉದ್ದೇಶಕ್ಕಾಗಿ ನನ್ನ ದೇಹದ ಅಷ್ಟದ್ವಾರಗಳ ಬಂಧನ. ಇವ ಹಾಗಲ್ಲ, ತನ್ನ ದೇಹದ ನವದ್ವಾರಗಳನ್ನು ಬಂಧಿಸಿ ನನ್ನಿಂದ ಯಾವುದು ಆಗುವುದಿಲ್ವೋ ಅದನ್ನು ಆಗುತ್ತದೆಂದು ತೋರ್ಪಡಿಸಿದ್ದಾನೆ. ಇಲ್ಲೂ ತಾನೇನು ತನ್ನ ಹಿರಿಮೆಯನ್ನೆಂಬುದನ್ನು ಮೆರೆಸಿಬಿಟ್ಟಿದ್ದಾನಲ್ಲ.
ಒಪ್ಪಿದೆ. ಹರಿ, ನಿನಗಿಂತ ಮಿಗಿಲು ಯಾವುದೂ ಇಲ್ಲ. ನೀನೇ ಶ್ರೇಷ್ಠ, ನಾನೇ ಕನಿಷ್ಠ. ಕಣ್ಣಂತ ಸತ್ಯ ವಿಚಾರವನ್ನು ಹೇಳಬೇಕು. ನನ್ನ ಉದ್ಯೋಗವನ್ನು ನಾನು ಮಾಡಬೇಕು. ಹಾಗಾಗಿ ಹೊರ ಸಾರಬೇಕು. ದಾರಿಗೆ ಬೇಕಾಗಿ ಹುಡುಕಾಡಿ ಸಹಸ್ರ ವರ್ಷಗಳೇ ಕಳೆದು ಹೋಯಿತು. ಈಗ ಬಾಯಾರಿಕೆ, ಬಳಲಿಕೆ, ಈ ಸ್ಥಿತಿಯಲ್ಲಿ ನಾನು ಇಲ್ಲೇ ಇರುವುದೇ. ಮಾತೆ ಆಜ್ಞೆ ಶಿರೋಧಾರಿಯ ಸೃಷ್ಟಿಯ ಕಾರ್ಯವನ್ನು ನಾನು ಮಾಡಲೇಬೇಕು. ಹಾಗಾದ್ರೆ ಹೊರ ಹೋಗ್ಬೇಕಿದ್ರೆ ದಾರಿ ಇಲ್ಲ ಎಂಬಂತ ಚಿಂತೆ ಅಲ್ಲ, ಚಿಂತನೆ ಮಾಡುವಾಗ ದಾರಿ ಒಂದಿದೆ. ಮಾತೆ ಆಡಿದಂತಹ ಭಯದ ನುಡಿ ಅಮ್ಮ ಸ್ಮರಿಸಿ ಭಂಗಿಯುಳಾದ ಮಾಯ ಹರಿಯ ನಾಭಿ ಕಮಲ ನಾಳದಿ ಮೆರವ ಮಧು ಧರಿದೆ ಹೊರಟಾಕ್ಷಣವೇ ಧೈರ್ಯದಲ್ಲಿ ನನ್ನೆತ್ತರವನ್ನು ಅರ್ಥ ಮಾಡಿಕೊಂಡಂತಹ ಹರ ನನ್ನೊಳಗೆ ಸೇರಿಕೊಂಡಿದ್ದಾನೆ. ತನ್ನ ಎತ್ತರವನ್ನು ಸಾಧಿಸುವುದಕ್ಕಾಗಿ ಬ್ರಹ್ಮನೂ ಒಳ ಹೋದವನು. ಈ ತ್ರಿಗುಣಗಳು ಏಕೀಭವಿಸಿದಂತಹ ಸಂದರ್ಭ, ಜೊತೆಗೆ ಅಂತರಂಗದೊಳಗೆ ಮಾತೆಯ ಕುರಿತಾದಂತಹ ಸ್ತುತಿ ವಾಕ್ಯಗಳು, ಯಾವುದೋ ಒಂದು ರೀತಿಯ ಮಾಯೆ ನನ್ನನ್ನು ಆವರಿಸಿದಂತಹ ಅನುಭವ. ಯೋಗಾರೂಢನಾಗಬೇಕು ಎನ್ನುವ ಹಂಬಲವನ್ನು ಹೊಂದಿದ ಮರುಕ್ಷಣದಲ್ಲಿಯೇ ಆಲದೆಲೆ ಎಂದು ನನ್ನತ್ತ ತೇಲಿ ಬಂತಲ್ಲ, ಕಿರಿದಾದ ಆಲದೆಲೆ. ಇದು ಮಾತೆಯ ಪ್ರಸಾದ, ಕಿರಿದಾಯಿತು ಎನ್ನುವ ಕಾರಣಕ್ಕಾಗಿ ಇದನ್ನು ತಿರಸ್ಕರಿಸುವ ಹಾಗಿಲ್ಲ. ಎಲೆಯ ಗಾತ್ರಕ್ಕನುಗುಣವಾಗಿ ನಾನು ಕಿರಿದುಕೊಳ್ಳಬೇಕಾಗುತ್ತದೆ. ಬಾಲ ಮುಕುಂದನಾಗುತ್ತೇನೆ, ಕಾಲ ಹೆಬ್ಬೆರಳನ್ನು ಚೀಪುತ್ತ ವಟಪತ್ರಶಾಹಿ ಆಗುವೆನು. ಸರದಿದ ಮೇಲೆ ಕಾನಿರದೆ ಪದ್ಮಾಸನವ ಭರದಿಂದ ಬಲಿದು ಗುಳ್ಳಿರುತ್ತ ನೋಡಿ ಮೆರೆವನ ಮುಖದಿಂದ ಇರದೆ ಮೇಲಕ್ಕೆ ನೋಡಲು ವರಪಂಚವದನದಿವು ಪರಿಶೋಭಿಸುತ್ತಲವ ಹರಿಯ ಪದಯುಗಳು ಸ್ಮರಿಸುತ್ತ ಭಕ್ತಿಯೊಳಗಿರುವ ವೀಳ್ಯದುಳಗ ಅಚ್ಚರಿಯಾದುದೇನೆ ಸುರದ ವೈದ್ಯರು ಲಾಲಿದಿ ಹರಿಯ ಉದರದಿಂದ ಹೊರಬರುವರ ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ಆದಿಮಾಯನ್ನೇ ಪ್ರಾರ್ಥಿಸಿಕೊಂಡಾಗ ಗೋಚರಿಸಿದಂತಹ ಪಥ, ಸಾವಿರ ಎಸಳುಗಳುಳ್ಳಂತಹ ತಾವರೆಯ ಹೂವೊಂದು ನನ್ನನ್ನು ಎತ್ತಿ ಹೊರತಂದಿದೆ. ಈಗ ಪರಮಾಶ್ಚರ್ಯ, ಬ್ರಹ್ಮನಿಗಿದ್ದದ್ದು ಒಂದು ಮುಖ, ಈಗ ಹಾಗಲ್ಲ, ಎಡ ಬಲ ಹಿಂದೆ ಮುಂದೆ ನಾಲ್ಮೊಗ, ಮೇಲಕ್ಕೆ ನೋಡ್ತೇನೆ ಮತ್ತೊಂದು ವದನ. ಈಗ ಈ ಬ್ರಹ್ಮ ಪಂಚವದನ. ಇರ್ಲಿ ಸಂತೋಷ, ನಡೆದಂತ ವಿಚಾರ ಎಲ್ಲವನ್ನು ಹರಿಯಲ್ಲಿ ಹೇಳಬೇಕಲ್ಲ. ಹೇಗೆ ಹೇಳುವುದು? ಕಾಣ್ತಾ ಇರುವಂತಹ ಜಲರಾಶಿಯ ಮಧ್ಯೆ ತೇಲುತ್ತಾ ಬರುತ್ತಿರುವಂತಹ ವಟಪತ್ರದಲ್ಲಿ ಬಾಲ ಮುಕುಂದನಾಗಿ ತನ್ನ ಎಡಗಾಲು ಹೆಬ್ಬೆರಳನ್ನೇ ಬಾಯಲ್ಲಿಟ್ಟು ಚೀಪುತ್ತಾ ನಿದ್ರೆ ಮಾಡಿದ್ದಾನೆ. ಓ, ಅದು ಗಾಢ ನಿದ್ರೆ. ನಿದ್ರೆಯಲ್ಲಿರುವವರು ನೆಗ್ಗಿಸುವುದೇ ನಿದ್ರಾಭಂಗ ಮಹಾಪಾಪ. ಹಾಗಾಗಿ ಇವನಾಗಿ ಎಚ್ಚರಾಗುವಲ್ಲಿವರೆಗೆ ಧ್ಯಾನಾಸಕ್ತನಾಗಿರ್ತೇನೆ. ಕಿರು ಬೆರಳಿನಲ್ಲಿ ಹೊರಗೆಡ
ಮೆರೆಯುತ್ತಲಿರುವುದು ಜನಮಯವಾಗಿಯೇ ಏನಾಶ್ಚರ್ಯವಿದು! ಅತ್ತ ಎತ್ತ ಎತ್ತ ನೋಡಿದರತ್ತ ಸೊತ್ತಲು ಕತ್ತಲೇ ಆವರಿಸಿದೆ. ನಾಲ್ಕು ದಿಕ್ಕು ಗಮ್ಮೆದ್ರಟ್ಟೆ ಹಾಯಿಸಿ ನೋಡಿದ್ರೆ ಎಲ್ಲ ಕಡೆಯಲ್ಲಿ ನೀರಲ್ಲದೆ ಬೇರೇನು ಕಾಣಿಸುವುದಿಲ್ಲ. ಈ ಸಮಯದಲ್ಲಿ ನನ್ನಪ್ಪನ ಹುಟ್ಟು ಯಾಕೆ ಹೇಗೆ ಯಾರಿಂದ ಅಂತ ಗೊತ್ತಿಲ್ಲ. ನಾನು ಎಲ್ಲಿಂದ ಬಂದೆ, ಯಾಕಾಗಿ ಇಲ್ಲಿ ನಿಂದೆ, ಇನ್ನೇನು ಮುಂದೆ ಸಮಸ್ಯೆಗೆ ಒಳಗಾದವನೇ ನಾನು. ಹೊಟ್ಟಿನ ಬಗ್ಗೆ ಯಾರೆಲ್ಲ ನೋಡವೆ, ಸತ್ಯಕ್ಕೆ ನಾನೊಬ್ಬನಲ್ಲದೆ ಬೇರೆ ಯಾರೊಬ್ಬರೂ ಕಾಣಿಸುವುದಿಲ್ಲ. ಹಾಗಿದ್ದರೆ ಇನ್ನೇನು ಮಾಡೋಣ? ಸರಿ ಸರಿ, ಉಳಿದದ್ದು ಶೋಧನೆ ಒಂದೇ ದಾರಿ. ಕಾಡುವತ್ತ ಜಲರಾಶಿಯ ಮಧ್ಯೆ ಶೋಧನೆ ಮಾಡುತ್ತಾ ನಡೀತೇನೆ, ನೋಡೋಣ. ಯಾರೋ ನೀನು? ನೀನು ಯಾರು? ನಿನ್ನ ಅಮ್ಮ ಅಮ್ಮ ಉಮ್ಮ ಅಪ್ಪ ಇಲ್ಲ, ಇಲ್ಲ, ಅಮ್ಮ ಇಲ್ಲ, ಗೊತ್ತಿಲ್ಲ. ಹೇಗಿರಬಹುದಾ? ಹೇಗೆ? ನಾನು ನಿನ್ನ ಅಪ್ಪನ ಅಥವಾ ನೀನು ನನ್ನ ಮಗನು? ಅದು ನೀನು ಹೇಳಿದ್ದು ಸರಿ ಇಲ್ಲ. ನೀನು ನನ್ನ ಮಗನು ಅಥವಾ ನಾನು ನಿನ್ನ ಅಪ್ಪ? ಇದು ಎರಡು ಒಂದಾಯ್ತಲ್ವೇನೋ? ಒಂದಾಯ್ತಾ? ಇಬ್ಬರು ಪರಿಸ್ಥಿತಿ ಒಂದೇ ಅಂದ ಮೇಲೆ ನಾವಿರೋರು ಒಂದಾಗಿದ್ದೇವೆ ಅಂದ ಮೇಲೆ ಹಾ. ಜೀವಮಾನ ಪರ್ಯಂತ ನಾವು ಜೊತೆಯಲ್ಲೇ ಇರಬೇಕು. ಹಾಗಾಗಬೇಕು ಅಂತಾದ್ರೆ ನಮ್ಮೊಳಗೆ ಒಂದು ರೀತಿಯ ಸಂಬಂಧ ಬೇಕು. ಸಂಬಂಧ ಇಲ್ಲಿ ಸಂಬಂಧ ಮಾಡುವುದು ಯಾರು? ನೀನೇ ಮಾಡು. ಅಲ್ಲೇನೆಲ್ಲೋ ನೋಡಿದ ಹಾಗಲ್ವೇನೋ? ಗಟ್ಟಿಮುಟ್ಟಾದತ್ತ ಶರೀರ, ಮುಖ ನೋಡಿದಾಗ ಯಾಕೆ ಏನು ಅಂತ ಗೊತ್ತಿಲ್ಲ. ಒಂದು ರೀತಿಯ ಪ್ರೀತಿ, ವಾತ್ಸಲ್ಯ, ಪ್ರೇಮ. ಯಾವ ಪ್ರೇಮವ? ಕಾಣದೇ ಇರುವಂತ ಕರುಣ ಪ್ರೇಮ ನನ್ನ ಮನಸ್ಸಿನಲ್ಲಿ ಹುಟ್ಟುವ ಕಾರಣ ಇನ್ನು ಮುಂದಕ್ಕೆ ನನ್ನ ಪಾಲಿಗೆ ನೀನು ತಮ್ಮ. ನನಗೂ ಬಹಳ ಮಾಧಾನಂದವಾಯಿತು. ನೀನು ನನ್ನನ್ನು ತಮ್ಮ ಎಂಬುದಾಗಿ ಸಂಬೋಧಿಸಿದ ಕ್ಷಣದಲ್ಲಿ ಯಾವುದೋ ಒಂದು ರೀತಿಯ ಭಾವವು ನಿನ್ನ ಹತ್ತಿರಕ್ಕೆ ಸೆಳೆಯುತ್ತಾ ಇದೆ. ಜೊತೆಗೆ ನಿನ್ನ ಮೇಲೆ ಭಯ, ಭಕ್ತಿ, ಗೌರವ, ಅಭಿಮಾನ ಮೂಡುತ್ತಾ ಇದೆ. ಆ ಕಾರಣದಿಂದ ನಿನ್ನನ್ನು ನಿನ್ನ ಮುಂದೆ ಕರೆಯುವುದೇ ಹೇಗೆ ಬಲ್ಲೆಯ? ಅಣ್ಣ ಅಣ್ಣ ಮತ್ತು ತಮ್ಮ ಸಂಬಂಧವನ್ನು ಮಾಡಿಕೊಂಡವರೇನೋ ಸಹಜ. ಹೌದು. ಆದ್ರೆ ಏನು ಮಾಡೋಣ ಹೇಳ? ಏನಾಗಿದೆ? ಅಡಿಗಡಿಗೆ ಒಂದರಿಂದ ಹಸಿವು, ಇನ್ನೊಂದರಿಂದ ಬಾಯಾರಿಕೆ ಬಾಧಿಸ್ತಾ ಇದೆ. ಏನು ಮಾಡೋಣ? ನಾವು ಬಹಳ ಸಮಯ ಉಳಿಯಬೇಕಾದ್ರೆ ಏನನ್ನಾದ್ರೂ ತಿನ್ನಲೇಬೇಕು. ಅದು ಹೌದು. ನಿನಗೆ ವಿಪರೀತವಾಗಿ ಹಸಿವೆಯ ಬಾಧೆ. ಆದರೆ ನಿನ್ನ ಹಾಗೆ ನಾನಲ್ಲ. ಮತ್ತೆ ನಿನಗಿಂತ ಸ್ವಲ್ಪ ನನಗೆ ಕಡಿಮೆ. ಮೊದಲ ಈಗ
ಈಗ ಹೌದಾ? ಆ, ಮುಖ ನೋಡಿ ತೀರ್ಮಾನ ಮಾಡಿದೆ. ಹಸಿವು ಕಡಿಮೆ ಅಂದೆ. ಹೇಳಿದ್ದ ಒಂದು ಕಡೆಯಲ್ಲಿ ಕ್ಷಣ ಕ್ಷಣಕ್ಕೂ ತೋಲತೀಡು ಅಧಿಕವಾಗುತ್ತಾ ಇದೆ. ಇರುವ ಸಮಸ್ಯೆಗಳು ಒಮ್ಮೆಲೆ ಶಮನ ಆಗಬೇಕಾದ್ರೆ ಒಂದೇ ಉಪಾಯ. ಏನದು? ಕಾಣುತ್ತಿರುವ ಜನರಾಶಿಗೆ ಬಡಿದಾಗ ಅದರ ಒಳಗಿದಂತ ಜಲಚರಗಳ ಮೇಲೆ ಬದಕ ಸಾಧ್ಯವಿದೆ. ತಡೆ ಮಾಡುವುದಲ್ಲ, ಮತ್ತೆ ಆರಂಭ. ಇಳಿಯುವ ಕಾಣುವಂತ ಜಲರಾಶಿಯನ್ನು ಬಡಿತಾ ತಿನ್ನುವುದಕ್ಕೆ ನಮಗೆ ಏನಾದ್ರೂ ಸಿಗುತ್ತದೆ ಅನ್ನುವಂತ ಉದ್ದೇಶದಿಂದ ನಾವಿರೋರು ಜೊತೆಯಲ್ಲಿ ಬಹಳಷ್ಟು ದೂರಕ್ಕೆ ಬಂದವರು. ಆ ಸಮಯದಲ್ಲಿ ನಿನ್ನ ಕೈಯೊಳಗೆ ಏನಾದ್ರೂ ಸಿಕ್ಕಿ ಹಾಕಿಕೊಂಡಿದ್ದೇನು? ಎಲ್ಲಿ? ಇಲ್ಲೇ ಅಡಿಗೆ ಸಿಟ್ಟಿದ್ಯಾ? ನಾನಿದ್ದೇನೆ ಜೊತೆಯಲ್ಲಿ. ಮತ್ತೆ ನಿನ್ನನ್ನು ಬಿಡೋದಕ್ಕೆ ಆಗ್ತದ? ನಾನು ಬಿಡ್ತೇನೆ. ಇನ್ನೊಂದು ಸ್ವಲ್ಪ ನನಗೆ ಗೊತ್ತಿಲ್ಲ. ನೀರಿನಲ್ಲಿ. ನೀರು? ಹೌದು. ಅಲ್ಲಿ ನೀರ ಗುಳ್ಳೆಗಳು ಇರುವುದೆಲ್ಲಿಯ? ನೀರಿನಲ್ಲಿ. ನೀರಿನಲ್ಲಿ ಗುಳ್ಳಲ್ಲದ ಮತ್ತೇನು ಸಿಗುತ್ತದೆ? ಅಣ್ಣ ನಾನು ಕಂಡೆ. ಹಾಗಲ್ವೇ? ಕಾಣದೆ ಇರುವಂಥದ್ದನ್ನು ನೋಡಿದೆ ಅಂತ ಹೇಳಿದೆ. ದೂರದಲ್ಲಿ ನೋಡ ಅರೆ ಬಿಡ್ತಾ ತಮಾವಿಸಬೇಡ. ಪೂರ್ಣ ಬಿರಿದ ಅರಳಿದ ಕಮಲ. ಅದರ ಮಧ್ಯದಲ್ಲಿ ಬೆಳ್ಳಗಿನ ಒಬ್ಬ ಪೋರ. ಚಿಕ್ಕಿದ್ದಲ್ಲಿದ್ದಕ್ಕೋ ಚಿಕ್ಕವನವರು ಪಕ್ಕದ ಕಮಲದಲ್ಲಿ ಹಿಡಿದು ತಿನ್ಬೇಕು ಅಂತ ಮನಸ್ಸು ಮಾಡಿ ಅಷ್ಟು ಸುಲಭದಲ್ಲಿ ಅದು ನನ್ನ ಕೈಗೆ ಸಿಕ್ಕಿದ್ದಿಲ್ವೇನೋ? ನೋಡು, ತಿರುಗಿಸುವ ಮುಖೇನ ಕಂಠಪಿಸಿ ಓಡಿ ಹೋಗುದಕ್ಕೆ ಮರ ಮಾಡ್ತಾ ಇದೆ. ಕೈಗೆ ಸಿಕ್ಕಿದ್ದು ಬಾಯಿಗೆಲ್ಲ ತಗೊಂಡ್ಬಾರ್ದು. ಆ ಕಡೆಯಿಂದ ನೀರು, ಈ ಕಡೆಯಿಂದ
ತಕ್ಕೊಬೇಕ ಹಾಕು ಬಿಡಬೇಡ ಬಿಡಬೇಡ ಈಗ 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 ಕಥೆ ಕತೆ ಎಲ್ಲ ಜೀವನ ಕಥೆ ಎಂತದ ಎಲ್ಲಿ ಮುಟ್ಟುತ್ತಿತ್ತು ಅದು ಗೊತ್ತುಂಟು ನಿನಗೆ ಏನಾಯ್ತಾ ಆ ಕಡಿಲ್ಲ ನೀನು ಹ. ಈ ಕಡಿಲ್ಲ ನಾನು ಹೌದು. ಕಳ್ಳೆತ್ತ ಬೆಳ್ಳಗಿನ ಪೋರನನ್ನು ಬೆನ್ನಟ್ಟಿದ್ದು ಹೌದಾ ಹೌದು ಸಿಕ್ಕಿದ್ರೆ ನಮ್ಮ ಕೈಗೆ ಎಡೆಯಲ್ಲಿ ಜಾರುವುದ ಬಿಟ್ಟ ಮಗ ನಾನು ಅಂತ ಭಾವಿಸಬೇಡ ಇಗೋ, ಎರಡು ಕೈಯಲ್ಲೇ ಒಮ್ಮೆಲೆ ಮೇಲೆ ಕೆತ್ತಿ ಬಲವಾಗಿ ಹಿಡಿದು ಎತ್ತಿದೆ ಕುಳುಕತ್ತಲುಗಿದೆ ಕಟ್ಟಡಗಳಿಗೆ ಪೂರ್ತಿ ಇಳಿದದ್ದು ಸ್ವಲ್ಪ ಇಳಿದದ್ದಷ್ಟೇ ಹೊತ್ತಿಗೆ ಒಂದು ಈಶ್ವರ ಎಲ್ಲಿಯೋ ಕೇಳಿದ ಹಾಗುಂಟಲ್ಲ ಈಶ್ವರ ಎಲ್ಲಿ ಬಹುಶಃ ಏನೋ ಅನಾಹುತ ಸಂಭವಿಸಿದ ತೀರ್ಮಾನ ಮಾಡಿದೆ ಕಾರಿದೆ ಹತ್ತಿರಕ್ಕೆ ಹೋಗಿ ಸರಿಯಾಗಿ ಇಡಿಕೆ ನೋಡಿದಾಗ ಅಲ್ಲಿ ಹೊರಳಾಟ ನೋಡಿ ಅದು ಅದು ನೀನು ಗೊತ್ತಾಯಿತು ಆರ್ಭಟ ಇಲ್ಲಿ ನಾನೇನು ತಿಳಿಯದೆ ನಿನ್ನನ್ನು ಗೊತ್ತಿದ್ದಾರ ನಾನು ನಿನ್ನ ಹೊಟ್ಟೆಯವಳ ಸೇರುತ್ತಿದ್ದಾರ ಜನ್ಮಕ್ಕೆ ನಿನ್ನ ಹೆಣ ಸಾಯ್ತಿತ್ತಲ್ಲ ಅಯ್ಯೋ ಅದೆಂತದ ಹೆಣ ಸಾಯುದು ನನಗೆ ಹೇಳಿಕೊಡಬೇಕು ಬರಬೇಡ ಸತ್ತ ಮೇಲೆ ಹೆಣ ಸಾಯದೆ ಹೆಣ ಆಗ್ತಾರ ಅದೇ ಸತ್ತ ನೀನಲ್ಲ ಅದಕ್ಕೆ ಹೇಳಿದೆ ನೀನು ಬದುಕಿದ್ದಿ ನಾನು ಬದುಕಿದ್ದೇನೆ ಮುಂದಕ್ಕೆ ನಾವು ಬದುಕಬೇಕು ಅಂತಾದ್ರೆ ತಿನ್ನಬೇಕು ಭಕ್ತಿಯಿಂದಲೇ ಪ್ರಾರ್ಥಿಸಿಕೊಂಡೆಯಲ್ಲ ಏನಾಯ್ತು ಮಗನೇ ಓ ಜನನಿ ನಿನ್ನ ಆಜ್ಞಾನುಸಾರವಾಗಿ ಕರ್ತವ್ಯದಲ್ಲಿ ನಿರತರಾಗಿರಬೇಕಾದಂತಹ ನಾವು ವಾದಕ್ಕಿಳಿದೆವು ವಾದದಿಂದ ಏನೋ ಪ್ರಯೋಜನ ಆಗಲಿಲ್ಲ ಮತ್ತೆ ಬಳಿಕ ಶೋಧನೆಗೆ ಬೇಕಾಗಿ ಹೊರಟವರು ಹರಿಯ ಉದರ ಶೋಧನೆ ವೇಳೆಗೆ ಭಕ್ತಿಯಿಂದ ನಿನ್ನನ್ನೇ ಅರ್ಚಿಸಿಕೊಂಡಾಗ ಗೋಚರಿಸಿದಂತಹ ಪಥ ಆ ಪಥವನ್ನೇ ಹಿಡಿದು ಹೊರಬರಬೇಕಾದ್ರೆ ಹರಿಯು ಗಾಢ ನಿದ್ರೆಯಲ್ಲಿದ್ದ ತನ್ನ ಕಿವಿಯ ಕಿಲ್ಪಿಷವನ್ನು ತೆಗೆದುಕೊಳ್ಳ ನಮಗೆ ರೀವರು ಉದಿಸಿದ್ದಾರೆ ನನ್ನನ್ನೇ ತಿನ್ನುವುದಕ್ಕಾಗಿ ಮುಂದಕ್ಕೆ ಬರ್ತಾ ಇದ್ದಾರೆ ಕಂಗೆಟ್ಟಿದ್ದೇನಮ್ಮ ನೀನೇ ಕಾಪಾಡಬೇಕು ಮರುಗಬೇಡ ವಿಧಾನ ಹರಿಯ ಸೇರಿ ಹಗಾರಣಿ ಅವನಿರುವ ನಿದ್ರೆಯುಳಿಲು ಶೀಘ್ರದು ಅಗಲಿ ಹೋಗುವೆನು ಭರದೊಳೆಚ್ಚರಗೊಳ್ಳು ದೈತ್ಯರ ತರಿದುಕೊಡುವನು ಭೀತಿ ಬೇಡೈ ಸುದರ್ಶನವ ಕೊಡುತ್ತವಗೆ ನೀ ಮರೆಯುಳಿದೆಂದು ಮರುಗಬೇಡ ವಿಧಾನ ಆದಿಮಾಯಾದ ನಾನು ಯೋಗ ಮಾಯೆಯಾಗಿ ಹರಿಯನ್ನು ಆವರಿಸಿದ ಕಾರಣ ಅವ ಗಾಢ ನಿದ್ರೆಯಲ್ಲಿದ್ದಾನೆ ಅತಿ ಶೀಘ್ರವೇ ಆತನಿಂದ ದೂರ ಸರಿಯುತ್ತೇನೆ ಎಚ್ಚರಗೊಂಡ ಆತ ದುಷ್ಟರನ್ನು ತರೆಯುವುದಕ್ಕಿದ್ದಾನೆ ಅದಕ್ಕಾಗಿ ಇದು ಈ ಸುದರ್ಶನ ಚಕ್ರವನ್ನು ಶ್ರೀ ಹರಿಯ ಕೈಗೆ ಒಪ್ಪಿಸುವುದನೆ ಅಷ್ಟರವರೆಗೆ ನಾನು ಎಲ್ಲಿರ್ಬೇಕಮ್ಮ ಹರಿಯನಾಭಿ ಕಮಲದಲ್ಲಿ ಅಡಗಿರು ಶುಭವಾಗಲಿ ತೊಲಗಿ ನಿಲ್ಲಲ ಯೋಗಮಯು ನಳಿನ ಲಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ಹಾಯಾಗಿಯೇ ಪವಡಿಸಿದ್ದೆ ಪಕ್ಕನೆ ಎಚ್ಚರವಾಯಿತು
ಮೊದಲಿದ್ದಂತೆ ಇಲ್ಲವೇ ಇಲ್ಲವಲ್ಲ ಜಲಧಿ. ಎಲ್ಲವೂ ಅಯೋಮಯವಾಗಿದೆ. ಬಳಿಯಲ್ಲೊಂದು ಚಕ್ರಾಯುಧವೂ ಇದೆ. ಓಹೋ, ಹೀಗೆ ನೋಡೋಣ. ಯಾಕೆ ನೀವು ಆರ್ಭಟಿಸುವುದು? ನಮ್ಮ ಅಭ್ಯಾಸ ಅದು. ನಿಮ್ಮ ಅಭ್ಯಾಸದಿಂದ ತೊಂದರೆ ಆಯ್ತಲ್ಲ ನನಗೆ. ನಿನಗೆ ತೊಂದರೆ ಆದ್ರೆ ನಮಗೇನು? ನಿದ್ರಾಭಂಗ ಆಯ್ತು. ಏನು? ವಿಶಾಲವಾದಂತಹ ಜಲರಾಶಿ. ಹೌದು. ಹೋಗಿ ಹೋಗಿ ನಿನಗೆ ಇಲ್ಲಿ ಮಲಗುವುದಕ್ಕೆ ಎಲ್ಲಿಯೂ ಜಾಗ ಸಿಗಲಿಲ್ವೇನೋ? ಎಲ್ಲಿಯೂ ಎಲ್ಲಿಯಾದ್ರೂ ಬಿತ್ತುಕೊಳ್ಳುವ ಜಾತಿ? ಅದು ಕೂಡ ನೀರ ಮೇಲೆ ಬಿದ್ದಿದ್ಯಾ? ಈ ಚಟ ಯಾವತ್ತಿನಿಂದ ಪ್ರಾರಂಭ ಆದದ್ದು ಅಂತ ನಮಗೆ ಗೊತ್ತಿಲ್ಲ. ಅದು ಕೂಡ ನಿನ್ನಂತವನ ಬಾಯಿಗೆ ಸಪ್ರದ್ದೆಲ್ಲ ಆಗುದಿಲ್ಲ, ತೋರದ್ದೇ ಬೇಕಾಗಿದ್ದಲ್ಲಿ. ಬಾಯಲ್ಲಿ ಚಿಪ್ಪುತ್ತಾ ಇದ್ಯಾಗದಿಂದ ಹೆಬ್ಬೆರಳನ್ನು ಬಾಯಲ್ಲಿ ಚಿಪ್ಪುವ ನೀನೇ. ಅದರೇನು ಯಾಕೆಲ್ಲ ಬಿದ್ದಿದ್ದಿ? ನನ್ನನ್ನು ಕೇಳುವ ನೀವ್ಯಾರು? ನಾವು ಏರಿದ ಎತ್ತರ ಎಷ್ಟು, ನಮ್ಮ ಪ್ರಚಾರ ಎಂತದ್ದು, ಪ್ರತಾಪ ಎಂತದ್ದು? ಇಷ್ಟೆಲ್ಲ ಮೇಲ್ಮಟ್ಟದಲ್ಲಿರುವಾಗ ಏನು ತಿಳಿಯದ ಮೂಡ ಅಪ್ರಬುದ್ಧ ನಮ್ಮನ್ನು ಯಾರು ಪ್ರಶ್ನೆ ಮಾಡಿದರಲ್ಲಿ. ಇದಕ್ಕಿಂತ ದೊಡ್ಡ ಅಪಮಾನ ಎಂತ ದೊಡ್ಡ ಅಪಮಾನ ತಲೆ ಅಪಮಾನ ಹೇಳು. ಬಿಸಿ ಜೋರಾಗಿದೆ, ಈ ಸಮಯದಲ್ಲಿ ಸರಿ ಮಾಡುವುದಕ್ಕೆ ಬರಬೇಡ, ಎಲ್ಲದಕ್ಕೂ ಒಪ್ಪಿಕೊಳ್ಬೇಕು. ತಮ್ಮ ನಮ್ಮನ್ನು ಇಳಿಸಿದ್ರೆ ಹೌದು, ನಾವು ಇಳಿಯುವುದಾ? ಮೇಲೆ ಕೇಳಬೇಕು. ಹೋಗಾಗಬೇಕು ಅಂತಾದ್ರೆ ಇರುವಂತ ದಾರಿ ಒಂದೇ, ಅದೇ ಪ್ರಚಾರ. ಅದಕ್ಕೆ ಜನ ನೀನೇ ನಿಪುಣ. ಯಾವುದಕ್ಕೂ ಸರಿಯಾಗಿ ಹೇಳಿ. ಸಾಮಾನ್ಯದವರು ನಾವು ಭಾವಿಸಬೇಡ. ವೀರರು, ಶೂರರು, ಧೀರರು, ಕನಗಂಭೀರರು,
ಘನತೆಯೋ ಗಾಂಭೀರ್ಯವೋ ನನ್ನ ಅಂತರಂಗದಲ್ಲಿ ಭೂರಿತೋಷವನ್ನೇ ಉಂಟು ಮಾಡಿ. ಯಾವುದದು? ಯಾವುದು? ಪೂರಿ ದೋಸೆ ಅಂದ್ರೆ ಗೊತ್ತಿಲ್ಲ, ನೀನೇ ಹೇಳಿದ್ದು. ಭೂರಿತೋಷವೋ ಅಮಿತವಾದಂತಹ ಆನಂದ ಎನಗಾಯಿತು. ಸುಮಿತನ ಆನಂದ ಎಂತದು? ಎಂತದು? ಅಪರಿಮಿತವಾದಂತಹ ಸಂತೋಷ. ನಾನೊಬ್ಬನೇ ಇದ್ದುದು, ಇಬ್ಬರ ಆಗಮನವಾಯ್ತು, ಮೂವರಾದೆವು ಜೊತೆಯಲ್ಲಿ. ಇನ್ನೇನು ನೋಡೋಣ, ನಮಗೂ ನಿಮಗೂ ಸಂಬಂಧ ಉಂಟೋ ಎನ್ನುವುದನ್ನು ಮಾತನಾಡಿಕೊಳ್ಳೋಣ ಎನ್ನುವ ಹಾಗೆ ಸಂತೋಷ. ನಿನ್ನಲ್ಲಿ ನಾವು ಸಂಬಂಧ ಬೆಳೆಸಲಿಕ್ಕೆ ಬಂದವರು ನಿನಗೆ ಅಂತದ್ದು ಬೇಕು ಅಂತಾದ್ರೆ ಇಲ್ಲಿ ಯಾರಾದ್ರೂ ಸಿಕ್ಕ್ಯಾರು ಹುಡುಕೋ. ಅದಕ್ಕಲ್ವೋ ನಿಮ್ಮ ಸಿಕ್ಕಿದಾಗ ಮಾತನಾಡಿದ್ದು. ಇವನಿಗೆ ದುರ್ಬುದ್ಧಿ ಬಹಳ ಉಂಟು. ಉಂಟೋ ಎನ್ನುವ ಹಾಗೆ ನೋಡೋಣ. ಆದ್ದರಿಂದಲೇ ನನ್ನಲ್ಲಿ ನುಡಿಸುತ್ತಿದ್ದರು ನಿಮ್ಮ ಹುಡುಕಾಟ ಬೇರೆಯೇ ಉಂಟು. ಆರ ಕಂಡಿರಯ್ಯ ನೀವು? ಅದು ಗೊತ್ತಿಲ್ವಾ? ಹುಟ್ಟಿದ ಅಕ್ಷರವೇ ಹಸಿವು, ನೆಗಿಸುವುದಕ್ಕೆ ಬೇಕಾಗಿ ಹುಡುಕಾಟ. ಸಿಕ್ಕಿದವನೊಬ್ಬ ಬೆಳ್ಳಗಿನವ, ಹಿಡಿತ ತರಬೇಕು ಅಂತ ಬೆನ್ನಟ್ಟುತ್ತ ಈ ಕ್ಷೇತ್ರದವರೆಗೆ ಬಂದೆವು. ಮೊದಲು ಕಂಡ ಬೆಳ್ಳಗಿದ್ದದೀಗಿಲ್ವೋ? ಇಲ್ಲಿ ಮಾಯವಾದ ಆ ಸ್ಥಳದಲ್ಲಿ ನೀನಿದ್ದೀಯಾ? ಹೌದಾ? ಹೌದು. ನಾನು ಯಾರನ್ನು ಕಂಡದ್ದೇ ಇಲ್ಲ. ನಾನು ಮೊದಲಿನಿಂದಲೂ ಇಲ್ಲೇ ಒಬ್ಬನೇ ಇದ್ದೆ, ಒಂಟಿಯಾಗಿ ಇದ್ದೆ. ಅದು ಯಾಕೆ? ಇಲ್ಲೇನು ಮಾಡುದು ನೀನು? ಕಾಣ್ತಾ ಇದೆಯಲ್ಲ ಈ ಜಲಧಿ, ಹೌದು. ಇದಕ್ಕೆ ನಾನು ಒಡೆಯ. ಒಮ್ಮೆಲೆ ಯಾರೋ ಮೇಲೆ ಬಂದದ್ದು ಬಹುಶಃ ಇದು ಜಾಗದ ದೋಷ ಆಗಿರ್ಬೇಕು. ನೀನಾ? ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಈ ಸಲ ಆಗುದಿಲ್ಲ, ಬರುವ ಸಲ ಜೊತೆಯಲ್ಲಿ ನಾನು ಅದಕ್ಕೆ ಬಾರಿಸಿದ್ದು. ಇದಕ್ಕೆ ಇಲ್ಲಪ್ಪ, ನೀನು ಪೂರ್ತಿ ಸರಿ ಇಲ್ಲ. ನನ್ನ ತಲೆ ಹಾಳು ಮಾಡಿದ ಕೆಲಸ ನಿನ್ನದ್ದೇ. ನಿನ್ನೊಂದಿಗೆ ಸೇರಿ ಸರಿ ಮಾಡಿದ್ದಕ್ಕೆ ನಮ್ಮ ಸುದ್ದಿಗೆ ಬರಬೇಡ. ಅವನು ಏನಿದ್ರು ನಾವು ಒಂದೇ. ಬಿಟ್ಟುಕೋ. ಎಂತದ್ದು ಹೇಳಿದ್ರು? ಜಲದಿಗೆ ಓಡೆ ಪೋಯ. ಎಂತದ್ದು ಇದು ಹೇಳಿದ್ದೀಗ ಇದ್ದವರಲ್ಲಿ ಕೇಳಿದೆ. ನಾನು ಒಡೆಯ ಒಡೆಯ ನಾನು ಅಧಿಕಾರಿ 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 ನೀನಲ್ಲ ನಾವು. ನೀವೇನು? ನಾವು ಅಂತ ಹೇಳುದು ಏನಲ್ಲ ನೀವು. ಮೊದಲು ಪ್ರಾಣಿ ಇತ್ತು. ಹೌದಾ? ಎಷ್ಟು ಚಂದ ಇತ್ತು ಗೊತ್ತಿರೋದು. ಬಿಳಿ 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 ಇತ್ತು. ನೀನು ಹೋಗಲ್ಲ. ನಿಮ್ಮನ್ನು ನೋಡಿಯೇ ಹೆದರಿ ಹೋದದ್ದಿರ್ಬೇಕು. ಕಪ್ಪು ಕಪ್ಪು ಕಾರಿಯ ನನಗೆ ಭಯ ಇಲ್ಲ. ಎಣ್ಣೆ ಮಸಿ ಕಣ್ಣೊಮ್ಮೆ ಸರಿ ದರ್ಪಣದಲ್ಲಿ ನೋಡು, ಹಲ್ಲು ಮಾತ್ರ ಬೆಳ್ಳಗಿರುವುದು. ಸರಿ ಸರಿ ಅದೆಲ್ಲ ಉಂಟಲ್ಲ. ಇವನ ಹಣೆ ಬರಕ್ಕೆ ನೀರು ಹಾಕ್ಲಿಕ್ಕೆ. ಸರಿ ಏನು ಅದಕ್ಕೆ 5 ತಲೆ. ಮತ್ತೆ ನಿಮಗೆ? ನಮ್ಮ ವರ್ಷ ನಿನ್ನದು ವರ್ಷ ಈಗ. ಹೌದಾ? ಅದಕ್ಕೆ 5 ಶಿರ. ಸರಿ, ನಿನಗೆ 1 ಶಿರ. ಸರಿ. ಶಿರ ಶಿರವು ಶಿರ ಅವ ಸರಿ. ಒಂದು ಶಿರ ಅದಕ್ಕೆ 2 ಕೈ. ಆಮೇಲೆ ನೀನು ಛತ್ರಭುಜ. ಚತುರ್ಭುಜ. ಅದು 2 ಭುಜ, ನೀನು 4 ಭುಜ. ಚತುರ್ಭುಜನು ಛತ್ರಭುಜ. ಚತುರ್ಬಾಹುನ. ನಮ್ಮನ್ನು ಸರಿ ಮಾಡುವುದಕ್ಕೆ ಬರಬೇಡ, ಗೊತ್ತಾಯ್ತಲ್ಲ? ಏನು ಕೂಡುದಿಲ್ಲ, ತಲೆದು ಗೊತ್ತಾಗ್ತದೆ. ಅಧಿಕ ಪ್ರಸಂಗ ಮಾಡಿದ್ರೆ ಹಾಗೆ ಆಗುತ್ತೆ. ಆ ಪ್ರಾಣಿಯಲ್ಲಿಟ್ಟು ತೋರಿಸು, ಇಲ್ಲದ್ರೆ ನಿನ್ನನ್ನು ಬಿಡುವುದಿಲ್ಲ. ಗೊತ್ತಾಗಿದೆ, ನಿಮಗೆ ಪರಿಮಳ ಬಂದಿದೆ. ಪರಿಮಳ ಮೊದಲಿಗೆ ಬಂದಿದೆ. ಆದ್ರಿಂದಲೇ ನಿಮಗೆ ಹಸಿವಾದದ್ದು. ನಿಜವಾದ ಪರಿಮಳ ಬರಬೇಕು ಅಂತಾದ್ರೆ ಅವನೆಲ್ಲಿದ್ದಾನೆ ಎನ್ನುವುದನ್ನು ಹುಡುಕಿಕೊಂಡು ಬಂದು ನನ್ನ ಪದ ಸೇರಿ ಅದನ್ನು ನಾನು ಕರುಣಿಸುವೆ. ಕಾಲಿಟ್ಟು ಅಪ್ಪಳಿಸ್ತೇವೆ.
ಮಾರಿ ಸಂತಾನ ಮಾರಿ ಸಂತಾನ ಕಣ್ಣಲ್ಲಿ ರಕ್ತ ಜಾತಿ ಇದು ಇದು ನೀನು ನಾನೇ ನಾನು ಅದು ಭಾವಿಸಿ ಹೊಡ್ತಲ್ವೇನೋ ಎಲ್ಲ ನನಗೆ ಬಿತ್ತಲ್ಲ ನೋವಾಯ್ತಾ ತುಂಬಾ ಆಗಿದೆಯಾ ಸುಧಾರಿಸಿಕೋ ಆಯ್ತಾ ಅದೆಂತ ಸುಧಾರಿಸುದು ತಪ್ಪಿ ಬಿದ್ದಲ್ವೇನೋ ತಪ್ಪಿ ಬಿದ್ದಾಗ ಸುಧಾರಿಸಿಕೊಳ್ಳುವುದು ಬುದ್ಧಿವಂತರ ಲಕ್ಷಣ ಆಯ್ತು. ಅದನ್ನು ಬಿಡಿಸಿ ಹೇಳಿಕೊಡ್ಬೇಕೇನೋ ಮುಂದೆ ಸಮಯ ಸಂದರ್ಭ ನೋಡುವ ಆಯ್ತಾ ಏಯ್ ಯಾರು ಮಾಡ್ತಿದ್ದ ಹೊಡೆದದು ಎಲ್ಲ ಪೂರ್ತಿ ಕೆಟ್ಟೋಗಿದ ಯಾಕೆ ಹೊರದಲ್ಲಿಗೆ ಹೊಡೆದಿರೋ ರಕ್ತ ಮಾಂಸ ಚೆಲ್ಲಾಪಿಲ್ಲಿಯಾಗಿ ಕಾಣುವಂತ ನೀರಿನಲ್ಲಿ ಕದಡಿ ಹೋದ್ರೆ ತಿನ್ನುವುದಕ್ಕೇನುಂಟು ಏನಿಲ್ಲ ನೀರು ಮಾತ್ರ ಅಲ್ಲಿ ಬರ್ತೇನೆ ಬೇಗ ಬಾರಿ ಪರೀಕ್ಷೆ ಮಾಡು ಎಲ್ಲಿ ಮುಳುಗುತ್ತಾನೆ ಎಲ್ಲಿ ಜಾರ್ತಾನೆ ಅಂತ ತಡವಾಗಿದೆ ಗೊತ್ತಾಗ್ತದೆ ಅಣ್ಣ ತಲೆಯಿಂದ ಕಾಣುವವರಿಗೆ ಸರಿಯಾಗಿ ಪರೀಕ್ಷೆ ಮಾಡಿ ವಾ ಎದೆಗೆ ಕಿವಿಗೊಟ್ಟು ಕೇಳಿದಾಗ ಎಡಬಡಿತ ನಿಂತೇ ಹೋಗಿದೆ ಹಾಗಾದ್ರೆ ಸತ್ತಿದಂತ ಅರ್ಥ ಇದು ನೀನಲ್ಲಿ ಬೆನ್ನ ಹಿಂದೆ ನನಗೆ ಬೇಕು ಯಾವ್ದು ಬೇಕು ತಿನ್ನುವುದಕ್ಕೆ ಪ್ರಾಣಿ ಮತ್ತೆ ನಾನು ಇರುವುದು ಯಾಕೆ ಮತ್ತೆ ನಾನು ಯಾಕೆ ಇರುವುದು ನಾವು ದುಡ್ದವ ಯಾರು ಹೊಡೆದವ ಯಾರು ಕೊಂದವ ಯಾರು ಎಲ್ಲವೂ ನಾನೇ ನಾನು ಹೊಡೆದಿದ್ದೇನೆ ನಾನು ದುಡಿದ್ದೇನೆ ಅದೇ ತಿನ್ಬೇಕಂತ ನನಗೆ ಹಸಿಯ ಜೋರುಂಟು ಯಾರಿಗಟ್ಟ ಬರಬೇಡ ಯಾರಿಗೆ ನೀನು ಬರಬೇಡ ನಾನೇ ತಿನ್ನುವವ ನಾನೇ ತಿನ್ನುವ ನಾನು ಇದನ್ನು ಕೊಡೆ ನಾನು ಬಿಡೆ ನಾನು ಕೊಡೆ ಹಾಗೂ ಇಲ್ಲ ಹೀಗೂ ಇಲ್ಲ ಮತ್ತೆ ಬಿಡು ಹೀಗೆ ಮಾಡುವ ಹೇಗೆ? ಒಂದು ಕೈ ಒಂದು ಕಾಲನ್ನು ನಾನು ಮತ್ತೊಂದು ಕೈ ಮತ್ತೊಂದು ಕಾಲನ್ನು ನೀನು ಬಲವಾಗಿ ಎಳೆಯೋಣ ಎಳೆಯುವ ಯಾರ್ಯಾರ ಪಾಲಿಗೆ ಎಷ್ಟೆಷ್ಟು ಸಿಗ್ತದೋ ಹಾಗೆ ತಿಂದ್ರೆ ಆಯ್ತು. ಅರ್ಧಂಬರ್ಧ ಸೆಣಸಿ ಮಲ್ಯದ ಹಜಗಾಲದಿ ಧನುಜರಲಿ ಜಯದಿರದಿರುದಿರಿಗೆ ನಳಿನ ನಾಮನು ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯನು ಮನದೊಳರಿದರು ದುರದುಳದಳೆ ಹಣದ ಗುಳಿಗುವ ಕಪಟದೊಳಗುಳ್ಳಿರುದ ಆ ಮದ ಮುಖರ ಪೊಗಳುತ್ತಲಿಂದೆಂದ ಸೆಣಸಿ ಬಂಜದ ಹಸ್ರಗಾಲದಿ ಏನಾಶ್ಚರ್ಯವಿದು ದುರುಳೊಡನೆ ಹೋರಾಟ ನೀರಿನ ಮೇಲಿನ ಗುತ್ತಾಟವೇ ಆಗಿ ಹೋಯಿತಲ್ಲ ಯಾವುದೇ ಫಲವು ನನಗೆ ದೊರಕಲೇ ಇಲ್ಲ 5,000 ವರ್ಷಗಳ ಕಾಲ ನಡೆಯಿತು ಹೋರಾಟ ಇನ್ನೇನು ಮಾಡೋಣ ನಾನೇ ವಧಿಸಬಲ್ಲೆ ಎನ್ನುವ ಹಾಗೆ ಭಾವಿಸಿದೆ ನಾನಲ್ಲ ಮಾಡಿಸಬೇಕಿದ್ದವಳು ಅವಳು ಎನ್ನುವುದು ಅರ್ಥ ಮಾಡಿಕೊಂಡಂತಹ ನಾನವಳನ್ನೇ ಸ್ಮರಿಸಿದೆ ದುರದೊಳಸದಳವಂತೆ ಹನನಗೈಯಬೇಕು ಅಂತಾದ್ರೆ ಕಪಟವನ್ನೇ ಮುಂದುವರಿಸು ಎನ್ನುವ ಹಾಗೆ ಅವಳ ಆಡಿದಳಲ್ಲ ಅಂತೆಯೇ ಸಾಗಬೇಕಾದದ್ದು ಮಗನಾಗಿ ನನ್ನ ಧರ್ಮ ಮಾಡೋಣ ಮೆಚ್ಚಿದೆ ನಿಮ್ಮ ಬೌರುಟಕ್ಕೆ ಮೆಚ್ಚಿದೆ ನಿಮ್ಮ ಬೌರುಟಕ್ಕೆ ಬಲು ಹೆಚ್ಚಿನ ತೋಳ ಸಾಧಕ್ಕೆ ಬೌರುಟಕ್ಕೆ ಹೌದು ಆಚರ್ಯವಾದಿರನುಚ್ಚರಿರುವುದೇನು ಯಾಕೆ ಅಚ್ಚಳಿಯದ ಭಟರಹುದು
ಕೈಯಲ್ಲಿರುವ ದಿಟ್ಟತನ, ಭುಜಬಲದ ಖಂಡೂತಿ, ಎದೆಯಲ್ಲಿರುವ ಸ್ಥೈರ್ಯ, ಮಾನಸಿಕವಾದ ಧೈರ್ಯ. ಅದು ನೀನು ಹೇಳಿದ ಪೂರ್ಣ ಸರಿಯದ್ದು. ಹಾ, ನನಗೆ ಮಾನಸಿಕ ತುಂಬಾ ಉಂಟಾ. ಎಂತದು ಮಾನಸಿಕ ನಿನಗೆ ಮಾತ್ರ ಅಲ್ಲ, ಇವನಿಗೂ ಉಂಟು. ನನ್ನ ಮುಖಕ್ಕೂ ವ್ಯತ್ಯಾಸ ಕಾಣಿಸುವುದಿಲ್ವಲ್ಲ? ಸಮಾನವಾಗಿದ್ದೀರಿ ನೀವು. ಅವರಿಗೆ ಆರಂಭಿಕ ಕೇವಲ ಲಕ್ಷಣ. ದೇಹಬಲ ಹೊಂದಿದ್ದರೆ ಸಾಲದು, ಮನೋಬಲವು ಮೇಳೈಸಿದರೆ ಮಾತ್ರ ಸಮರ್ಥನವರನ್ನು ಗೆಲ್ಲುವುದಕ್ಕೆ ಸಾಧ್ಯ ಎನ್ನುವ ಕಾರಣದಿಂದಲೇ ನಾನು ಸೋತಿದ್ದೇನೆ. ಗೆದ್ದಂತಹ ನಿಮಗೆ ಬಳುವಳಿಯಾಗಿ ಏನಾದರೂ ಕೊಡಬೇಕು ಎನ್ನುವ ಹಂಬಲವನ್ನು ಹೊಂದಿದ್ದೆ. ಎಷ್ಟು ಬೇಕು ನಿನಗೆ? ಏನು ಬೇಕು ನಿನಗೆ? ಗೆದ್ದವರು ನಾವು, ಸೋತವರು ನೀನು. ಸೋತವರು ಅಂತ ನೀನು ನಮ್ಮಲ್ಲಿ ಬೇಡಬೇಕಲ್ಲದೆ ಗೆದ್ದರವನಲ್ಲಿ ಬೇಡುವ ಕ್ರಮ ಉಂಟು. ನೀನು ಕೇಳು. ಇದು ಏನು ಗೊತ್ತಾ? ಅಭಯ ಹಸ್ತ ಕಾಣಿಸ್ತಾ ಇದೆ. ಎಲ್ಲಿದೆ? ಎಷ್ಟೊತ್ತು ಕಾಣಿಸ್ತಾ ಇದೆ ನೋಡ್ಬೇಕಿನ್ನು. ಇರುವಲ್ಲಿವರೆಗೆ ಎಷ್ಟು ಬೇಕು, ಹೇಗೆ ಬೇಕು, ಎಲ್ಲಿ ಬೇಕು ಕೇಳಿಕೋ, ಕೊಡ್ತೇವೆ. ನನಗೆ ಭರವಸೆ ಇಲ್ಲ. ಬರ್ಬೇಕಿದ್ರೆ ಕರೆದಟ್ಟಿ ಭಾಷೆ ಕೊಡ್ಬೇಕು. ಕೇಳ್ತೀಯ ಕ್ಷಣದಲ್ಲಿ ಕೊಡ್ತೇವೆ. ಸಿಕ್ಕಿದ್ದೀರಿ. ಸಿಗಿದಿರಲ್ಲ ಕೈಗೆ ಹಲ್ಲು ಸೊಕ್ಕಿದ ಮೂರ್ಖನ ನಿಮಗೆ ತಕ್ಕುದಾದ ಮದ್ದಿಕ್ಕುವೆನದರು, ತಕ್ಕುದಾದ ಮದ್ದಿಕ್ಕುವೆನದರು ತೆಗೆದು ಮೂರು ವಿಕ್ರಮ ಮುಂದಗೆ, ತೆಗೆದು ಮೂರು ವಿಕ್ರಮ ಮುಂದಗೆ, ಪೌರುಷ ವಿಕ್ರಮ ಮುಂದಗೆ, ತೆಗೆದು ಮೂರು ವಿಕ್ರಮ ಮುಂದಗೆ ಸಿಕ್ಕಿದಿರಲಯ ಕೈಗೆ ಬಲು ಸೊಕ್ಕಿದ ಮೂರ್ಖನ ನಿಮಗೆ. ಫಲಿರ ಮೂರ್ಖರೇ, ಬಾಪುರ ಶತ ಮೂರ್ಖರೇ. ಇವರಿಗೆ ಮಂಡ ಸಮೇತ ಒಮ್ಮೊಮ್ಮೆ ಒಂದೊಂದು ರೀತಿ ಹೇಳ್ತಾ ಇದ್ದಾನೆ. ಹೊಗಳಿಗೆ ಉದ್ಗಾರಗಳು. ಹೌದಾ? ನನಗರಿವಿಲ್ಲದೆ ಬಂದದ್ದು ನನ್ನ ರಸನೆಯಲ್ಲಿ. ಇನ್ನೂ ಹೊಗಳು ನಾನು ಕೇಳಿದ್ದನ್ನು ಕೊಡುತ್ತೇನೆ ಎನ್ನುವ ಹಾಗೆ ವಚನವಿತ್ತಿರೋ. ವಚನವಿತ್ತರೆ ಸಾಲದು, ಮಾತು ಕೃತಿಯಾಗಬೇಕು. ಕೇಳು, ಕೊಡ್ತೇವೆ. ಸಾಧ್ಯ ಉಂಟು? ಸಾಧ್ಯ ಉಂಟು. ಸಾಧ್ಯ ಇಲ್ಲದ ಕೊಡ್ತೇವೆ. ದೇಹದಲ್ಲಿ ತ್ರಾಣ ಇದ್ದರೆ ಸಾಲದು, ಮತ್ತೆ ಪ್ರಾಣ ಇರಬೇಕು. ನಮ್ಮಲ್ಲಿ ಇರುವುದು ಇರುವುದು ಪ್ರಾಣ. ಅದನ್ನೇ ಕೊಡಿ. ಏನ ಮಾಡುವುದೆಮ್ಮ ಪ್ರಾಣವಾಗಿ ಹೇಳಿದ, ಏನ ಮಾಡುವುದೆಮ್ಮ ಪ್ರಾಣವಾಗಿ ಹೇಳಿದ, ಜಾಣತನದಲ್ಲಿ ವಂಚಿಸುತ್ತ ಸಾರು ರಾಗದಲ್ಲಿ ಮನದಿರುವುದಲೇ, ಸಾರು ರಾಗದಲ್ಲಿ ಮನದಿರುವುದಲೇ ತಾನೆಮ್ಮೊಳೆದ ಮಾದ. ಏನ ಮಾಡುವುದು ಹೋಯ್ತಲ್ವೇನೋ ನಮ್ಮಿರುವರೋ ಜೀವ, ಹೋಯ್ತಲ್ವೇನೋ. ನಮ್ಮ ಪರಿಸ್ಥಿತಿ ಹೀಗಾಗಿ ಹೋಯ್ತಲ್ಲ. ಕೊಟ್ಟಿದ್ದೇವೆ ಅವನಿಗೆ ಮಾತು. ಮಾತು ಕೊಟ್ಟಂತೆ ಪ್ರಾಣವನ್ನು ಕೊಡದೆ ಹೋದೆವೆಂದಾದ್ರೆ ನಮ್ಮ ಪಾಲಿಗೆ ಲೋಕಪವಾದ ಬರುವುದಿಲ್ವೇನೋ? ಲೋಕಪವಾದ ಬರ್ತದಂತೆ ಹೇಳಿ ಪ್ರಾಣವನ್ನು ಕೊಟ್ಟೆವೆಂದಾದ್ರೆ ನಾವಿರೋರು ಜೊತೆಯಲ್ಲೇ ಸಾಯುವುದಿಲ್ವೇನೋ? ಅತ್ತ ಬದುಕುವ ಹಾಗೂ ಇಲ್ಲ, ಇತ್ತ ಸಾಯುವ ಹಾಗೂ ಇಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ, ಹೋಯ್ತಲ್ಲ ಹೋಯ್ತಲ್ಲ. ಕೊಡಿ 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 ಕೊಡಿ. ಈಗ ಗೊತ್ತಾಗ್ತದೆ. ಬೇಗ ಬೇಗ. ನಮ್ಮ ಪ್ರಾಣ ಸಂಕಟ ಅವನಿಗೆ ಗೊತ್ತಾಗುವುದಿಲ್ಲ. ಅವನಿಗೆ ಆದಷ್ಟು ಬೇಗ ಕೊಡಿಬೇಕಂತೆ, ವ್ಯವಸ್ಥೆ ಮಾಡ್ಲೇಬೇಕು. ತಮ್ಮನೇ ಕೊಟ್ಟಿದ್ದೇವೆ ಮಾತು. ಹೌದು, ಮಾತು ಕೊಟ್ಟಂತೆ ಪ್ರಾಣ ಕೊಡ್ಬೇಕು. ಪ್ರಾಣ ಕೊಡದಿದ್ರೆ ಅಪವಾದ ಬರ್ತದ. ಅಪವಾದ ಬಾರದ ಹೊಡಿಬೇಕು ಅಂತಾದ್ರೆ ಒಮ್ಮೆಗೆ ನೀನು ಸಾಯ್ಬೇಕು ತಮ್ಮ, ಸಾಯ್ಬೇಕು. ನನಗೆ ಹೆದರಿಕೆ ಆಗ್ತದೆ ಸಾಯುವುದಕ್ಕೆ. ಹೆದರಿಕೆ. ಹೆದರಿಕೆಯ ಬಿಡು, ನಾನಿರುವೆ. ಒಮ್ಮೆ ಜೀವ ಬಿಡು. ನಿನಗೆ ಹೆದರಿಕೆ ಇಲ್ವಾ? ಹಾಗಾದ್ರೆ ಒಂದು ಕೆಲಸ ಮಾಡು, ಮೊದಲು ನಿನ್ನ ಪ್ರಾಣ ಕೊಡು, ನಾನು ನೋಡ್ತೇನೆ. ಇನ್ನು ಏನಾದ್ರೂ ಕೆಲವು
ವರ್ಷದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಆಸೆ. ಸಾಧನೆ ಆಗಬೇಕು ಅಂತ ಆದ್ರೆ ಬದುಕಬೇಕಾ ಬೇಡುವ? ಅದಕ್ಕಾಗಿ ಒಮ್ಮೆ ನನಗೆ ಬೇಕಾಗಿ ಜೀವ ಬಿಡಪ್ಪ. ನೀನು ಬದುಕಿದ್ದೆ ಹೆಚ್ಚಾಯ್ತು, ನೀನು ಸಾಯುವುದನ್ನು ನೋಡ್ಬೇಕು ನನಗೆ ಆಸೆ. ಅಂಚಿನ ಬುರುಡಾಯನು ನಾನು ಬದುಕಬೇಕು, ನೀನು ಬದುಕಬೇಕು. ಹೌದಾ? ಬೇಕು ಅಂತಾದ್ರೆ ಈ ತಲೆಗೆ ಸ್ವಲ್ಪ ಕೆಲಸ ಕೊಡಬೇಕು. ನನ್ನ ತಲೆಗೆ ಯಾವ ಕರ್ಮವೂ ಹೋಗುದಿಲ್ಲ ಸದ್ಯಕ್ಕೆ. ಹಾಗೆ ಇಲ್ಲಿ ಬಾ. ಸಿಕ್ಕಿಬಿದ್ದ ಅವ ಬಯಸುವವನೇ ಬುದ್ಧಿವಂತ. ಎಲ್ಲ ಏನು ಬುದ್ಧಿ? ನಮ್ಮ ಹಣವನ್ನು ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಪ್ರಾಣವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಒಂದು ಬಿಂದು ಜಲ ನಮ್ಮ ಮೈಯನ್ನು ಸೋಕಬಾರದು. ಆ ರೀತಿ ತೆಗೆದುಕೊಂಡು ಮಾತ್ರ ಸಾಯುವ ಕಾಲದಲ್ಲಿ ನೀರು ಬಿಟ್ಟಬಾರದು. ಅಜ್ಞಾನವೇ ಕವಿದಿದೆ ನಿಮ್ಮೊಳಗೆ, ಸುಜ್ಞಾನವನ್ನು ಹರಿಸಿದ್ದೇನೆ. ನಾನು ಯಾರುವ ಮೇಲೂ ಸರಿಯಾಗಿ ನೋಡಿ. ಶ್ರೀರಾಮ ಶಯನ ನಾರಾಯಣ ನೀರಜದಳ ನಯನ. ಶ್ರೀರಾಮ ಶಯನ ನಾರಾಯಣ ನೀರಜದಳ ನಯನ. ಘೋರ ದುರಿತ ಸಂಹರಣ, ಘೋರ ದುರಿತ ಸಂಹರಣ, ವಿನೋಧಾರಿ ರಮಣ ನಾರಾಯಣ ಶ್ರೀರಾಮ ಶಯನ ನಾರಾಯಣ ನೀರಜದಳ ನಯನ. ನಾರಾಯಣ ಜಯ 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 ಜಯ. ನಾರಾಯಣ ಅಚ್ಯುತ ಕೇಶವ ಮಾಧವ ಗೋವಿಂದ ಮುಕುಂದ ವೈಕುಂಠವಾಸ. ಕಾಪಾಡು ತಂದೆ, ನಮ್ಮನ್ನು ಕಾಪಾಡು. ನೀನ್ಯಾರು ನಾವ್ಯಾರು ಅನ್ನುವಂಥ ವಿಚಾರವನ್ನು ತಿಳಿಯದೆ ಮಾಡಬಾರದ ಕೃತ್ಯವನ್ನು ಎಸಗಿದವರು ನಾವು. ಆ ಸಮಯದಲ್ಲಿ ನಿನ್ನ ಪರಮ ಪಾವನವಾದತ್ತ ವಿಶ್ವರೂಪವನ್ನೇ ತೋರಿಸಿದೆ. ನೋಡಿದ್ದೆ ತಡ, ಅಜ್ಞಾನವು ದೂರವಾಯಿತು. ಸುಜ್ಞಾನ ಅನ್ನುವಂಥ ಬೆಳಕಿನೊಳಗೆ ಈರೋರು ಕೊಂಡಲ್ಪಟ್ಟಾಗ ನಿನ್ನ ಮತ್ತು ನಮ್ಮ ಸಂಬಂಧ ಏನು ಅಂತ ತಿಳಿಯಿತು. ನಿನ್ನ ಮಕ್ಕಳನ್ನು ನಾವು ಅಪರಾಧ ಮಾಡಿದ್ದೇವೆ, ಮುಂದಕ್ಕೆ ಬದುಕುವಂತ ಅರ್ಹತೆಯನ್ನು ಕಳ್ಕೊಂಡಿದ್ದೇವೆ. ಆದ್ರೆ ಒಂದು ಆಸೆ ತಂದೆಯೇ, ಕಟ್ಟ ಕಡೆಯದಾದಂಥ ಸಾಯುಜ್ಯ ಪದವಿಯನ್ನು ನಾವಿರೋರು ಪಡೆಯಬೇಕು, ಅದನ್ನು ನೀನು ಇಯ್ಯಬೇಕು ಅಂತ ನಮ್ಮ ಕೇಳಿಕೆ. ಪರಮ ಪವಿತ್ರನೇ, ಈವರೆಗೆ ನಾವು ಅಣ್ಣ ತಮ್ಮಂದಿರೆಂಬ ಸಂಬಂಧ ಭಾವನೆಯಿಂದ ಬದುಕುತ್ತಾ ಇದ್ದೇವೆ. ನಮಗೆ ಯಾವುದೇ ನಾಮಧೇ ಇಲ್ಲ. ನಮಗೊಂದು ಉತ್ತಮದ ಹೆಸರನ್ನು ಇರಿಸಿ ಅದು ಹೇಳ ಹೆಸರಲ್ಲಿ ಅಳಿವಾಗಬಾರದು, ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸಬೇಕು ತಂದೆ. ಕರುಣಿಸುವೆ. ಕರುಣಿದುದಲ ಭಯವನು ಜಂಘೆಯೊಳಿರಿಸಿ ದೈತ್ಯರಗಳನ್ನು ಸಂಹರಿಸುತ್ತಲಿಯೇ ಮೇದತನ ಜಲಧಿಯಲ್ಲಿ ಸೇರಿದುದಾದ ಆ ಮೂಲಕವಾಗಿ ಧರೆಯ ಜರಿದುದ ಮೇದಿನಿಯನು ತಿರಿಸಿ ಬೆದರನು ನಾಭಿ ಕಮಲದಿ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿದುದಲ ಭಯವನು ಮಕ್ಕಳೇ, ಭಯಗೊಂಡಿರೋ. ಇದುವರೆಗೆ ಬದುಕಿದ ಬದುಕನ್ನಾಲೋಚಿಸುತ್ತಾ ನೀವು ಭಯಭೀತರಾಗಿ. ಕಾರಣ ಅದು ನಿಜವಾದ ಬದುಕಲ್ಲ ಎನ್ನುವುದು ನಿಮಗರ್ಥವಾಗಿದೆ. ಬದುಕಿಗಾಗಿ ನೀವು ಉಣ್ಣುವುದಕ್ಕೆ ಅಪೇಕ್ಷೆಯನ್ನು ಪಟ್ಟಿದ್ದೀರಿ. ಆಹಾರ ಒದಗಲಿಲ್ಲ ಎನ್ನುವುದಕ್ಕಾಗಿ ಮತ್ತೊಬ್ಬನನ್ನು ಹಿಂಸಿಸಿ ಆದರೂ ಬದುಕಬೇಕೆನ್ನುವ ಹಾಗೆ ಭಾವಿಸಿದೆ. ಬದುಕಬೇಕಾದ್ರೆ ಉಂಚ ವೃತ್ತಿಯೇ ಸೂಕ್ತವಾದದ್ದು. ನಮಗೆ ಬೇಕಾದ ಆಹಾರ ಅದಾಗಿಯೇ ಒದಗಿ ಬರಬೇಕೆ ಹೊರತು ಅದನ್ನು ನಾವು ಕಸಿಯಕೂಡದು. ಹಾಗೆಂದು ಬದುಕಿಗೆ ನಿಜವಾಗಿ ಬೇಕಾದದ್ದು ಜ್ಞಾನದ ಹಸಿವು. ಆ ಜ್ಞಾನವನ್ನೇ ನಾನೀಗ ನೀಗಿಸಲ್ಪಟ್ಟಿದ್ದೇನೆ, ನೀಡಿದ್ದೇನೆ. ಜ್ಞಾನ ಅಂದರೆ ಬೆಳಕು, ಬೆಳಕು ಅಂದರೆ ಆನಂದ. ಇಂದ್ರಿಯ ಜನ್ಯವಲ್ಲದ ಅತ್ಯಾನಂದದ ಅನುಭೂತಿಯನ್ನು ಕೊಡುವುದೇ ಆ ಬೆಳಕು. ಆ ಬೆಳಕಿನ ದಿಸೆಯಿಂದಲಾಗಿ ನೀವೇನು, ನಿಮ್ಮ ಮುಂದೆ ನಾನೆಷ್ಟು ಎನ್ನುವುದು ಅರ್ಥವಾಗಿದೆ. ಆ ಕಾಲದಿಂದಲೇ ಬದುಕನ್ನು ನೀವು ಅಪೇಕ್ಷಿಸುವುದಿಲ್ಲ, ಸಾಯುವುದಕ್ಕೆ ಸಿದ್ಧರಾಗಿದ್ದೀರಿ. ನನ್ನೊಳಗೆ ನಾನಾಗುವ ಹಂಬಲ ನಿಮ್ಮದು.
ನಿಮ್ಮೊಳಗಿರುವಂತಹ ದೌಷ್ಟ್ಯ ನಾಶವಾಗುತ್ತಾ ಅದಕ್ಕೆ ಜ್ವಲಂತ ಸಾಕ್ಷಿಗಳು ನೀವಾಗಬೇಕು ಎನ್ನುವ ನಿಮ್ಮ ಬಯಕೆಯನ್ನು ನಾನೇ ಈಡೇರಿಸುತ್ತೇನೆ. ಅನ್ಯರಲ್ಲ ನೀವು, ನನ್ನ ಮಕ್ಕಳೇ ಆಗಿದ್ದೀರಿ. ನನ್ನ ಕರ್ಣಗಳಿಂದ ಎಸೆಯಲ್ಪಟ್ಟಂತಹ ಕಿಲ್ಬಿಷವೇ ಸ್ಫೋಟಗೊಂಡು ಉತ್ಪನ್ನಕ್ಕೆ ಬಂದವರು ನೀವು. ಮೃದು ಸ್ವಭಾವದ ನನ್ನ ಮಕ್ಕಳಾಗಿದ್ದರೂ ಕಠಿಣ ಭಾವವನ್ನೇ ಹೊಂದಿದ ದೆಸೆಯಿಂದಲಾಗಿ ಅದಕ್ಕನ್ವರ್ಥವಾಗಿ ಮಧು ಕೈಟಭ ಎನ್ನುವ ಹೆಸರನ್ನಿರಿಸುತ್ತೇನೆ. ನಿಮ್ಮನ್ನು ಕೊಂದು ಕಳೆಯುತ್ತೇನೆ, ಮಧುಸೂದನನಾಗುತ್ತೇನೆ, ಕೈಟಭಾಂತಕನಾಗುತ್ತೇನೆ. ಆ ಮೂಲಕವಾಗಿ ನಿಮ್ಮ ಹೆಸರು ನನ್ನೊಂದಿಗೆ ಶಾಶ್ವತವಾಗಿ ಉಳಿಯುತ್ತದೆ. ಹಾಗೆಂದು ನಿಮ್ಮ ಸಾವು ನಿಷ್ಪ್ರಯೋಜಕ ಎನ್ನುವ ಹಾಗಾಗುವುದಿಲ್ಲ. ನಿಮ್ಮ ದೇಹದ ಮೇಧಸ್ಸನ್ನ ಈ ಜಲಧಿಯಲ್ಲಿ ಪಸರಿಸುತ್ತೇನೆ, ಧರೆಯನ್ನು ಸೃಜಿಸುತ್ತೇನೆ, ಮೇಧಿನಿ ಎನ್ನುವ ಶುಭ ನಾಮವನ್ನಿರಿಸುತ್ತೇನೆ. ಅಲ್ಲಿಯೂ ನಿಮ್ಮ ಹೆಸರು ಸ್ಥಿರವಾಗುತ್ತದೆ. ಕ್ಷಮಾಗುಣ ಸಂಪನ್ನೆಯಾದಂತಹ ಆ ಮೇಧಿನಿಯಲ್ಲಿಯೇ ನಿಜವಾದಂತಹ ಸೃಷ್ಟಿಯು ಬೆಳಗುವುದಕ್ಕಿದೆ. ಅದನ್ನು ಪೂರೈಸುವುದಕ್ಕಿದ್ದವನು ಬ್ರಹ್ಮದೇವನು. ನಾಭೀನಾಳದಲ್ಲಿ ಅಡಗಿರುವ ಅವನನ್ನು ಹೊರಬರಿಸಿ ಸೃಷ್ಟಿಯ ಕಾರ್ಯಕ್ಕೆ ಪ್ರೇರೇಪಿಸಿ ಸತ್ಯಲೋಕದತ್ತ ಕಳುಹಿಕೊಟ್ಟಿದ್ದೇನೆ. ಮೊದಲ ಐಕ್ಯನಾದವನು ಹರ ಲೋಕನಿಯಂತ್ರಕನಾಗಿ ಕೈಲಾಸವಾಸಿಯಾಗುತ್ತಾನೆ. ಲೋಕಪಾಲಕನಾಗಿ ನಾನು ವೈಕುಂಠದಲ್ಲಿ ನೆಲೆ ನಿಲ್ಲುವ ಮೊದಲು ನಿಮ್ಮ ಅಂತರಂಗದ ಇಂಗಿತವನ್ನು ಈಡೇರಿಸುತ್ತೇನೆ. ಅದಕ್ಕಾಗಿ ಅಗಾಧವಾದ ಈ ಸಿಂಧುವಿನ ಒಂದು ಬಿಂದು ಕೂಡ ನಿಮ್ಮ ದೇಹವನ್ನು ಸೋಕದ ತೆರನಾಗಿ ಪ್ರಾಣವನ್ನು ಹೀರಿಕೊಳ್ಳುತ್ತೇನೆ. ನನ್ನ ಜಂಘಾ ಪ್ರದೇಶವನ್ನು ವಿಶಾಲಗೊಳಿಸಿದ್ದೇನೆ. ಮಕ್ಕಳೇ, ಮಡಿಲಲ್ಲಿ ಮಗುವಂತೆ ಮಲಗಿ ಮೋಕ್ಷ ಕೊಡುತ್ತೇನೆ. ಈ ಪ್ರಪಂಚದಲ್ಲಿ ಗಿಡವೊಂದು ಬೆಳೆದು ಹೂವಾಗಿ ಪರಿಮಳವನ್ನು ಲೋಕಕ್ಕೆ ಪಸರಿಸಬೇಕಾದ್ರೆ ಅದಕ್ಕೆ ಬೇಕಾಗಿರುವುದು ನೀರು ಮತ್ತು ಗೊಬ್ಬರವಂತಿ. ಅದೇ ರೀತಿಯಾಗಿ ಒಬ್ಬಾಕೆ ಹೆಣ್ಣು ಒಳ್ಳೆಯ ಸಂಸ್ಕಾರಯುತೆಯಾಗಿ ಬಾಳಬೇಕಾದ್ರೆ ಆಕೆಗೆ ಬೇಕಾಗಿರುವುದು ಒಳ್ಳೆಯ ತಂದೆ ತಾಯಿಯರ ಆಶ್ರಯ. ಆ ಬಗ್ಗೆ ಯೋಚನೆ ಮಾಡಿಕೊಂಡರೆ ನಾನು ಭಾಗ್ಯವಂತಳು ಅಂತ ಹೇಳಿದ್ರು ತಪ್ಪಾಗುವುದಕ್ಕೆ ಸಾಧ್ಯವೇ ಇಲ್ಲ. ಕಶ್ಯಪ ಬ್ರಹ್ಮ ಹಾಗೂ ದಿತಿದೇವಿಯರ ದಾಂಪತ್ಯ ಎನ್ನುವಂತಹ ಬಳ್ಳಿಯಲ್ಲಿ ಅರಳಿದ ಹೂ ನಾನು. ತನ್ನ ಮಗಳು ವಿದ್ಯಾವಂತಳಾಗಬೇಕೆನ್ನುವ ಕಾರಣಕ್ಕಾಗಿ ಒಳ್ಳೆಯ ಗುರುಗಳ ಮುಖೇನವೇ ವಿದ್ಯೆಯನ್ನು ಕಲ್ಪಿಸಿಕೊಟ್ಟವರಿದ್ದಾರೆ. ಈ ಸಂದರ್ಭ ಗುರುಗಳು ಹೇಳಿರೋ ಮಾತು ನೆನಪಾಗುತ್ತಾ ಉಂಟು. 10 ಹಲವು ದೇವರನ್ನು ಪೂಜಿಸುವುದಕ್ಕಿಂತ ತನ್ನ ಹೆತ್ತ ತಾಯಿಯನ್ನು ಪೂಜಿಸಬೇಕಂತೆ. ಯಾಕೆಂಬುದಕ್ಕೆ ಅವರಲ್ಲಿ ಕೇಳಿಕೊಂಡಾಗ ಅವರೇ ಹೇಳಿದಂತಹ ಮಾತು. ತನ್ನ ತಾಯಿ ತನ್ನ ಮಗುವನ್ನು 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತುಕೊಂಡು 10ನೆಯ ತಿಂಗಳು ಹೆತ್ತು ಈ ಲೋಕದ ಬೆಳಕನ್ನು ತೋರಿಸುತ್ತಾಳೆ. ಹಾಗಾಗಿ ತಾಯಿಯನ್ನು ದೇವರು ಎಂಬುದಾಗಿ ಪೂಜಿಸಬೇಕೆಂಬುದಾಗಿ ಹೇಳಿದ್ರು. ಅಂತಹ ನನ್ನ ತಾಯಿಯ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡಾಗ ಮನಸ್ಸಿಗೆ ಬೇಸರವಾಗುತ್ತಾ ಉಂಟು. ಹೇಳುವುದಕ್ಕೆ ಹಸುರ ಕುಲದ ಮಾತಿ, ಆದ್ರೆ ಅಂತಪುರವನ್ನು ಸೇರಿಕೊಂಡು ಕಣ್ಣೀರನ್ನು ಸುರಿಸುತ್ತಾ ಇದ್ರು. ಕಣ್ಣೀರಿಗೆ ಕಾರಣ ಏನೆಂಬುದಾಗಿ ಅಮ್ಮನಲ್ಲಿ ಕೇಳಿಕೊಂಡಾಗ ಅಮ್ಮ ಹೇಳಿದ ಮಾತನ್ನು ಕೇಳಿದ ಕೂಡಲೇ ಬರಸಿಡಲು ಎರಗಿದಂತ ಅನುಭವವಾಗಿ ಹೋಯಿತು ನನಗೆ. ಮಗಳೇ, ನಿನ್ನ ಅಣ್ಣಂದಿರನ್ನು ಸುರಲೋಕವನ್ನು ಪಡೆಯುವಂತ ಉದ್ದೇಶವನ್ನು ಇರಿಸಿಕೊಂಡು ದೇವಲೋಕದ ಕಡೆಗೆ ಕಳುಹಿಸಿಕೊಟ್ಟರೆ ಆ ಸುಮನಸರು ಮೋಸದಿಂದ ಕೊಂದಿದ್ದಾರೆ ಎಂಬುದಾಗಿ ಹೇಳಿದ್ರು. ಆವಾಗ ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿದೆ. ಅಮ್ಮ, ಈ ರೀತಿ ಕಣ್ಣೀರು ಸುರಿಸುವಂತ ಅಗತ್ಯವೇ ಇಲ್ಲ. ನಮ್ಮ ಅಸುರ ಕುಲ ಏಳಿಗೆಯಾಗಬೇಕು. ಯಾವುದಾದ್ರೂ ದಾರಿ ಇದ್ದರೆ ಹೇಳು, ನಾನು ಮಾಡ್ತೇನೆ ಕೇಳಿಕೊಂಡಾಗ ಆವಾಗ ಅಮ್ಮ ಹೇಳಿದಂತಹ ಮಾತು, ಮಗಳೇ, ಗಂಡು ಮಕ್ಕಳಿಂದ ಆಗದಂತ ಕಾರ್ಯವನ್ನು ಹೆಣ್ಣಾದಂತ ನೀನು ಮಾಡಬೇಕು. ಹಾಗಾಗಿ ನೇರವಾಗಿ ಅರಣ್ಯವನ್ನು ಸೇರಿಕೋ. ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಅಜೀರ್ಣಾಗಿರುವಂತಹ ಒಬ್ಬ
ಬೇಡಿಕೋ ಮಗಳೆಂದು ಹೇಳಿದ್ರು. ಅಮ್ಮನಿಂದ ಆಜ್ಞೆಯನ್ನು ಪಡೆದು ನೇರವಾಗಿ ಅರಣ್ಯವನ್ನು ಸೇರಿಕೊಂಡೆ. ತಪಸ್ಸು ಮಾಡಬೇಕೆಂಬುದಾಗಿ ಮುಂದಾಗುವಂತಹ ಸಂದರ್ಭದಲ್ಲಿ ನಾನು ನನ್ನ ಬಗ್ಗೆ ಯೋಚನೆಯನ್ನು ಮಾಡಬೇಕಲ್ವಿ. ಕಾಣುವಾಗ ಚೆಲುವಿಕೆಯಿಂದ ಕೂಡಿಕೊಂಡವಳಿದ್ದೀನಿ. ಒಂದು ವೇಳೆ ಇಳೆಯ ಕಾಮುಕರು ನನ್ನನ್ನು ಕಂಡರೆ ಬಿಡುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಹಾಗಂತ ಹೇಳಿ ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡುವುದಲ್ವೇ ಅಲ್ಲ ನಾನು. ಆ ಸುಮನ ಸರ್ ಯಾವುದೇ ಕಾರಣಕ್ಕೆ ಅಸುರರ ಏಳಿಗೆಯನ್ನು ಬಯಸುವುದಿಲ್ಲ. ಒಂದು ವೇಳೆ ನನ್ನ ನಿಜವನ್ನು ಅವರು ಅರಿತರೆ ನನ್ನ ತಪಸ್ಸಿಗೆ ವಿಘ್ನವನ್ನು ತಂದೆ ತರುತ್ತಾರೆ. ಹಾಗಿದ್ರೆ ಅವರಿಗೆ ಅರಿವಾಗದಂತೆ ತಪಸ್ಸನ್ನಾಚರಿಸಬೇಕು. ನಮಗೆ ಯಾವ ರೂಪ ಬೇಕಾದರೂ ಬದಲಾಯಿಸುವುದಕ್ಕೆ ಸಾಧ್ಯ ಇರುವ ಕಾರಣವೇ ಈ ಸಂದರ್ಭದಲ್ಲಿ ಈ ರೂಪವನ್ನೇ ಮರೆಮಾಚಿ ಇದೋ ಮಹಿಷ ರೂಪವನ್ನು ತಾಳುತ್ತೇನೆ. ಇಂದಿನ ದಿನ ಭಾರ್ಗವನ ಶಿಷ್ಯರ ತಪಸ್ಸಿಗೆ ಭಂಗ. ಯಾರಿಂದ, ಯಾಕೆ, ಹೇಗೆ ಎನ್ನುವುದನ್ನು ಜ್ಞಾನ ದೃಷ್ಟಿಯಿಂದ ನೋಡಿದ್ರೆ ಅರ್ಥವಾಯಿತು. ಒಬ್ಬಾಕೆ ತರುಣಿ ತನ್ನ ನಿಜವನ್ನೇ ಮರೆಸಿ ಮಾರುವೇಷದಿಂದ ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಇವಳು ಆಚರಿಸಿದ ತಪಸ್ಸಿನಿಂದ ಆಯ್ತಲ್ಲ ಮಾಹಿಷಿ ರೂಪವನಾದು ತಪಸ್ಸಲ್ಲುವ. ಇವಳ ತಪಸ್ಸು ಇನ್ನು ಮುಂದಕ್ಕೆ ಮುಂದುವರಿಯಬಾರದು. ಇವಳಿಂದಲಾಗಿ ಮುಂದಿನ ಲೋಕರು ಪಾಠ ಕಲಿಯಬೇಕು. ಅದಕ್ಕೆ ಬೇಕಾಗಿ ಇವಳ ಉದರದಲ್ಲಿ ಹುಟ್ಟಲಿ. ಈ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜಿ ಸಿಗಲೇ ಹೋಗಲಿ. ಇಲ್ಲಿಯವರೆಗೆ ಸಂಪಾದಿಸಿದ್ದೆಲ್ಲ ವ್ಯರ್ಥವಾಗಿ ಹೋಯ್ತಲ್ಲ. ಕಳೆದುಕೊಂಡದನ್ನು ಮತ್ತೊಮ್ಮೆ ಪಡೆಯಬೇಕು ಅಂತಾನೆ ಕಷ್ಟವೇ ಅಷ್ಟಿದೆ. ಬಿಡೋಣ, ಕಳೆದುಕೊಂಡದನ್ನು ಪಡೆದುಕೊಳ್ಳುತ್ತೇನೆ. ಹೇಗೆ? ಈ ಕಾರಣವಲ್ಲ, ಇನ್ನೊಂದು ಕಾರಣವನ್ನು ಅನಿಸುತ್ತಾ ಏನಿದು ಘನಧನದ ಮಾಲಿನಿ ಮಣಿಯಲ್ಲಿ ಬಳಲಿದೆ ನೀಡವು ಸಾನು ರಗದಿ ಬೀಳು ಮನದಿರವನ್ನು ನಾನಿವೆ ನಿಂತೈತತ್ತು ಕಾಮಲ್ಲ ಜಾದು. ಮಗಳೇ ಮಾಲಿನಿ, ನಿನ್ನ ಘನತರವಾದಂತಹ ಭಕ್ತಿಗೆ ಮೆಚ್ಚಿದ ರಾಜ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಚೆ ಏನುಂಟು ಹೇಳಿಕೋ ಮಗಳೇ. ಕರುಣಸಾಗರ ದೇವ ಪರಮೇಶ್ವರಿಗೆ ಹೇಳು. ಕರುಣಸಾಗರ ದೇವ ಪರಮೇಶ್ವರಿಗೆ go
ಪ್ರಾರ್ಥಿಸಮ್ಮ. ಭಗವಂತ ಓ. ಮುಂದೆ ನನಗೆ ಮದುವೆ ಆದ ಬಳಿಕ ನನ್ನ ಉದರದಲ್ಲಿ ಜನಿಸುವಂತಹ ಮಗ ಹೇರಳಾಗಿರಬೇಕು. ಆ ರೀತಿ ಮಗು ಹಾಗೆ ವರವನ್ನು ಅನುಗ್ರಹಿಸಿ. ತಥಾಸ್ತು ಮಗಳೇ. ಆದರೆ ಯಾವುದು? ನೀನು ಪಡೆಯುವಂತಹ ಮಗ ಅವ ಕೋಣನಾಗಿರ್ತಾನೆ. ಬ್ರಹ್ಮದೇವ, ಯಾಕೆ ಇಂತಹ ಮಾತನ್ನು ಹೇಳುತ್ತಾ ಇದ್ದೀರಿ? ನನ್ನ ಉದರದಲ್ಲಿ ಜನಿಸುವಂತಹ ಮಗು ಕೋಳಲಾಗುತ್ತಾನೆ. ನಿಜ ಮಗಳೇ. ಕೋಳಲನ್ನು ಪಡೆದು ನಮ್ಮ ಅಸುರ ಕುಲ ಏಳಿಗೆಯಾಗುವುದಾದ್ರೆ ಯಾವ ರೀತಿ? ಆ ಮಗುವನ್ನು ನಾನು ಎತ್ತಿಕೊಳ್ಳುವುದಾದ್ರೆ ಹೇಗೆ? ಲೋಕದ ಜನರು ನಾಳೆ ಅಪಹಾಸ್ಯ ಮಾಡುವುದಿಲ್ಲವೇ? ಈಕೆ ಕೋಳಲ ತಾಯಿ ಎಂಬುದಾಗಿ ಯಾಕೆ ಬ್ರಹ್ಮದೇವ ಇಂತಹ ಮಾತು? ಮರುಗದಿರು 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 ಮಾಲಿನಿ ಮುನಿವರ ನುಡಿದವ ಜನವು ತಪ್ಪಲರಿಯದು. ಆ ಮುನಿವರ ಒರೆದ ವಚನವು ತಪ್ಪಲರಿಯದು. ತರಳ ಮಹಿಷರು ಜರಿದಿದದು ನಿಲ್ಲುದರದೊಳು ಮುಂದೆ. ತ್ರಿಜಗದಿ ಮೆರೆಯುವನು ಘನ ಶೌರ್ಯದಿಂದಲೀ ಮರೆಯ ಮಾತಲ್ಲ ಮರೆಯ ಮಾತಲ್ಲಿರುತ್ತ ಸಂತ ಬಿಸಿದನು ಮಾಲಿನಿಯ ಮರುಗದಿರು. ಮಗಳೇ, ನನ್ನ ಮಾತುಗಳನ್ನು ಕೇಳಿ ಮುಂದೆ ಆ ಮಗಳೇ. ಮರುಗದಿರು ಮಗಳೇ, ಮರುಗದಿರು. ಹೀಗಾಗುವುದಕ್ಕೂ ಬಲವಾದ ಕಾರಣ ಹೊಂದಿದೆ. ಯಾವುದು? ನೀನು ತಪವನ್ನು ಆಚರಿಸುವ ಈ ಪ್ರದೇಶ ಮುನಿ ಸುಪಾರ್ಶಕನ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವಾಗಿದೆ. ಅದರಲ್ಲೂ ನೀನು ಈ ರೀತಿಯಾಗಿ ತಪವನ್ನು ಆಚರಿಸುವಂತಹ ಕ್ರಮವನ್ನು ಕಂಡು ಕುಪಿತಗೊಂಡಂತಹ ಮಹರ್ಷಿ ಶಾಪಿಸಿ ಬಿಟ್ಟಿದ್ದಾನಮ್ಮ. ಬ್ರಹ್ಮದೇವ, ಮಗಳೇ, ಮುನಿಗಳು ಕೊಟ್ಟಿರುವಂತಹ ಶಾಪವನ್ನು ಪರಿಹರಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ವೇ? ಆಗುವುದಿಲ್ಲ ಮಗಳೇ. ಯಾಕದು? ಜೊತೆಗೆ ಮತ್ತೊಂದು ಮಾತನಾಡಿ ಬಿಟ್ಟಿದ್ದಾನೆ. ಏನೆಂದು? ನಾನಿತ್ತಂತಹ ಶಾಪಕ್ಕೆ 3 ಮೂರ್ತಿಗಳನ್ನು ಪರಿಮಾರ್ಜನೆ ಸಿಗದೆ ಹೋಗ್ಲಿ. ಹಾಗಿದ್ರೆ ನಾನು ಕೋಳಲಿಗೆ ತಾಯಿ ಆಗಲೇಬೇಕೇ? ನೀನು ಕೋಣನಿಗೆ ತಾಯಿ ಆಗಲೇಬೇಕು ಮಗಳೇ. ಅಯ್ಯೋ, ಯಾಕಮ್ಮ ಕಣ್ಣೀರು? ನೀನು ಪಡೆಯುವಂತಹ ಮಗ ಕೋಣನಾಗಿದ್ರು ಅವ ಜಾಣನಾಗಿರ್ತಾನೆ. ಹೌದೇ? ತ್ರಿಜಗ ವಲ್ಲಭನಾಗ್ತಾನೆ. ಓಹೋ. ಘನ ಕೀರ್ತಿವಂತನಾಗ್ತಾನೆ. ಶುಭ ಮಸ್ತು. ಜಯ ಜಯ. ತನ್ನಯ ಪುತ್ರಿಯನು ತಮಗೆ ತುಳುದ ಹರುಷದಿರಲು ನಮೋ ಜಗದೀಶ್ವರ, ನೀನೇ ರಕ್ಷಿಸು. ಕಾಣುವ ಪ್ರಪಂಚದಲ್ಲಿ ಕಾಣದ ದೇವರ ಕೈವಾಡವೊಂದು ಇದೆ ಎನ್ನುವುದಕ್ಕೆ ದೈತ್ಯ ಮಾತೆಯಾದಂತಹ ಇದಿತಿ ದೇವಿ ಸಾಕ್ಷಿಯಾಗಿದ್ದಾಳೆ. ಅಂದೊಂದು ಕಾಲದಲ್ಲಿ ಈ ಶೋಣಿತದಲ್ಲಿ ಎಷ್ಟು ವೀರರು ಶೂರರು ಅಳಿದಿಲ್ಲ. ಈ ಸಮಯದಲ್ಲಿ ಅಂತವರು ಯಾರೂ ಇಲ್ಲದ ಕಾರಣ ಅಧಿಕಾರ ತಾನಾಗಿ ನನ್ನನ್ನು ಆರಿಸಿಕೊಂಡು ಬಂತು. ಪತಿಗಳಾದಂತಹ ಕಶ್ಯಪರ ಅನುಮತಿಯ ಮೇರೆಗೆ ಈ ಶೋಣಿತದ ಪಟ್ಟವನ್ನೇರಿ ಸಾಮ್ರಾಜ್ಞಿ ಎನಿಸಿಕೊಂಡಿದ್ದೇನೆ. ಹಿರಿಯವರ ಆಸೆಯೂ ಇದೆ ಸ್ವರ್ಗದ ಅಧಿಕಾರವನ್ನು ಗಳಿಸಿಕೊಳ್ಳಬೇಕು ಎಂದು. ನಾನು ಅದಕ್ಕೆ ಹೊರತುಪಟ್ಟವಳಲ್ಲ. ಆದರೆ ನನ್ನಲ್ಲಿ ಈ ಸಮಯದಲ್ಲಿ ಅಂಥ ಪರಾಕ್ರಮಿಗಳಿಲ್ಲದ ಕಾರಣ ಇರುವ ಒಬ್ಬಳೆ ಮಗಳಾದಂತಹ ಮಾಲಿನಿಯನ್ನೇ ಇದಕ್ಕೆ ಸಾಧನವೇನೋ ಹಾಗೆ ಉಪಯೋಗಿಸಿಕೊಳ್ಳಬೇಕೆನ್ನುವ ಉದ್ದೇಶಕ್ಕಾಗಿ ಮಗಳೇ ಮಾಲಿನಿ ಕಾನೂನವನ್ನು ಸೇರು, ಬ್ರಹ್ಮನನ್ನು ಕುರಿತು ತಪವನ್ನು ಆಚರಿಸು, ಅದರ ಮುಖೇನವಾಗಿ ನಮ್ಮ ವಂಶವನ್ನು ಬೆಳಗುವ ಮಗುವನ್ನು ಪಡೆದು ಬಾ ಅಂತ ಹೇಳಿದೆ. ನನ್ನ ಮಾತನ್ನು ಚಾಚೂ ತಪ್ಪದೆ ಮಗಳು ಈಡೇರಿಸಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಮಗಳಿಗೆ ಮದುವೆ ಮಾಡುವ ಉದ್ದೇಶಕ್ಕಾಗಿ ಪಾತಾಳದ ದೊರೆಯಾದಂತಹ ಯುದ್ಧನ್ಮಾಲಿಗೆ ಲೇಖನ ಕಳುಹಿಕೊಟ್ಟೆ. ದಿಬ್ಬಣ ಸಮೇತನಾಗಿ ಬಂದು ನನ್ನ ಮಗಳ ಮದುವೆಯಾದ. ಅವರಿಬ್ಬರ ದಾಂಪತ್ಯದ ಪ್ರತೀಕವಾಗಿ ಮಗುವೊಂದು ಹುಟ್ಟಿತು. ಹುಟ್ಟಿದ ಮಗು ಕೋಣನೆಂದು ಚಿಂತೆಯೊಂದೆಡೆಯಾದ್ರೆ ಜಾಣನಾಗಿ ಬೆಳೆಯುತ್ತಾ ಇದ್ದಾನೆನ್ನುವಂತ ನೆಮ್ಮದಿ ಇನ್ನೊಂದೆಡೆ. ಆದರೆ ನಾ ಕಟ್ಟಿದ ನನ್ನ ಆಶಾ ಗೋಪುರ ಆಳವಾದಂತಹ ಶರದಿಯಲ್ಲಿ ಬಿದ್ದು ಕರಗಿ ಹೋಗುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಡೋರು ನನ್ನಲ್ಲಿ ಯಾರಿದ್ದಾರೆ?
ಮಾಲಿಯ ಪ್ರಣಾಮಗಳು. ಶುಭವಾಗ್ಲಿ ಎದ್ದೇಳಿ. ಅಸುರ ಕುಲ ಸಾಮ್ರಾಜ್ಞಿ ಎನಿಸಿಕೊಂಡು ಈ ಶೋಣಿತಾಪುರದಲ್ಲಿ ದಾನವರಿಗೆಲ್ಲ ಮಾರ್ಗದರ್ಶನವನ್ನೇ ನೀಡುತ್ತಾ ಸಂತೋಷದಿಂದಲೇ ಜೀವನವನ್ನು ಸಾಗಿಸಬೇಕಾದವರು ನೀವು. ಆದರೆ ಇಂದಿನ ದಿವಸ ಯಾರೊಂದಿಗೂ ಮಾತನಾಡದೆ ಮೌನವಾಗಿದ್ದುಕೊಂಡು ಅಂತಃಪುರದಲ್ಲಿ ಈ ರೀತಿಯಾಗಿ ಕಣ್ಣೀರನ್ನು ಇಳಿಸಬೇಕು ಅಂತಾದ್ರೆ ಏನಮ್ಮ ಕಾರಣ? ಅಳಿಯನಲ್ಲಿ ಹೇಳಿ. ಅಳಿಯನ ಬಾಳಲೆಂದು ತಿಳಿಯ ನಮ್ಮ ಕುಲದ ಋಣವು ತಂದು ಗೆಲಿದು ನೀನು ಮನದ ನಾಗವನಾಡಿ ಬಲುಹರುಳ ಬೆಳಗ್ಗೆ ವರ ವಿದ್ಯುನ್ಮಾಲಿ ಅಮ್ಮ ಅಳಿಯನಾಗಿ ನನ್ನ ಮನ ಸೇರಿದೆ, ಮಗನಾಗಿ ನನ್ನ ಮನ ಸೇರಿದೆ ಎನ್ನುವುದಕ್ಕೆ ಅದೆಷ್ಟೋ ಕಾಲದಿಂದ ಸುಖ ಸಂತೋಷದಿಂದ ಕಾಲ ಕಳೆದುಕೊಂಡು ಬಂದವಳು ನಾನು. ಮತ್ತೆ ಈ ದುಃಖ ಯಾಕಮ್ಮ? ಇದ್ದಕ್ಕಿದ್ದ ಹಾಗೆ ಚಿಂತಾಕ್ರಾಂತಳಾಗಿ ಕತ್ತಲೆಯ ಕೋಣೆಯಲ್ಲಿ ಕುಳಿತು ಅಳುವ ನನ್ನನ್ನು ಉದ್ದೇಶಿಸಿ ಪ್ರಶ್ನಿಸಿದ್ರೆ ಇರುವುದು ಒಂದೇ ಉತ್ತರ ಮಗನೇ. ಏನಮ್ಮ ಅದು? ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕಂದಮ್ಮಗಳನ್ನೆಲ್ಲ ಸುರಗದ್ದುಗೆ ಆಸೆಯಿಂದ ದೇವಲೋಕಕ್ಕೆ ಕಳುಹಿಕೊಟ್ಟೆ. ಪರಿಣಾಮ ಕದನದ ಕೊನೆಯಲ್ಲಿ ದೇವತೆಗಳು ನನ್ನ ಮಕ್ಕಳನ್ನೆಲ್ಲ ಇಹಲೋಕದ ಯಾತನೆಯನ್ನು ಮುಗಿಸಿಬಿಟ್ರು ಮಗನೇ. ಆದರೂ ನನ್ನ ಆಸೆ ಆಸೆಯಾಗಿಯೇ ಉಳಿಯಿತು ಮಗನೇ. ಆಸೆಯ ಕುಡಿ ಕಮರುತ್ತಾ ಇದೆ. ಆದರೂ ನನ್ನ ಉದರಾಗ್ನಿಯಲ್ಲಿ ಹೊಗೆಯ ಉಲ್ಬಡಿಸುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಡುವರಿ ಯಾರು? ಹಿರಿಯವಾಗಿರುವಂತಹ ನಮಗೆ ನ್ಯಾಯಯುತವಾಗಿ ದೊರಕಬೇಕಾದಂತಹ ನಾಕದ ಪೀಠ ಅದನ್ನು ಬಯಸಿ ಹೋದಂತಹ ನಿಮ್ಮ ಮಕ್ಕಳನ್ನೆಲ್ಲ ಮೋಸದಿಂದ ಕೊಂದು ಕೆಡಹಿದನೆ ಆ ಸುರಪತಿ. ದುಃಖಿಸುವಂತಹ ಅವಕಾಶ ಇಲ್ಲಮ್ಮ. ದುರಸಮರ್ಥನಾದಂತಹ ನಿಮ್ಮ ಅಳಿಯನಿದ್ದಾನೆ. ದೇವಲೋಕವನ್ನು ಸೇರಿ ಇಂದ್ರಾದಿ ಸುಮನಸರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಟ್ಟು ನಾನು ಬರ್ತೇನೆ. ಆಶೀರ್ವದಿಸಿ. ಸೇನಾ ಸಮರ್ಥನಾಗಿ ನಾಗವನ್ನೇ ಪ್ರವೇಶ ಮಾಡಿದೆ. ಇದ್ದಿರಾಗಿ ಬಂದಂತಹ ಸುಮನಸರನ್ನು ಸಮರದ ಮೂಲಕವಾಗಿ ಸದೆ ಬಿಡಿದವನಿದ್ದೇನೆ. ಬರಿದಾಗಿದೆ ನಾಕದ ಪೀಠ.
ಬಂದವೋ ನಿನ್ನ ಬಲವಾದ ರೆಕ್ಕೆಗಳನ್ನು ಬೀಸಿ ನನ್ನನ್ನು ಬಡಿದೆಬ್ಬಿಸಿದೆ. ಯಾರು ನೀನು? ನನ್ನಲ್ಲಿ ಈ ರೀತಿಯಾಗಿ ಸಮರವನ್ನು ಬಯಸುವ ಕಾರಣ ಏನು? ನಿನ್ನ ಅಂತ್ಯಕಾಲವನ್ನು ನಿರ್ಧರಿಸಿ ಬಂದವ ಸಾಮಾನ್ಯನಲ್ಲ.
ಸಕಲ ವಾದಿಗಳ ಯಾರದು? ಮಾಲಿನಿ ಅಮ್ಮ. ಯಾರ ನೀನು? ಓ, ನಾನು ನಿಮ್ಮ ಗಂಡ ಆ? ಒಟ್ಟಿಗೆ ಆ, ಶಿವಪುರ ಕೊಟ್ಟ ಯಾಕೆ ಉದ್ದಕ್ಕೆ ಯಾಕೆ ಅಲ್ಲಿ ಗಿಡ್ಡಾಗಿತ್ತ? ಉದ್ದಕ್ಕೆ ಯುದ್ಧಕ್ಕಾಗಿ ನನ್ನವರ ಜೊತೆಲಿ ಸುರಪುರಕ್ಕೆ ಹೋದವ ನೀನು. ಹೌದು. ನಮ್ಮ ಆ? ಹೌದು. ಹೌದು, ಹಾ. ನಮ್ಮವರು ಬರಬೇಕಿತ್ತು. ಇಲ್ಲ. ಯಾಕೆ ಬರ್ಲಿಲ್ಲ? ಆಲಿಸ್. ಯಾವುದು? ಲಾಲಿಸಬೇಕು ತಾಯಿ, ಲಾಲಿಸಬೇಕು ತಾಯಿ. ಲಾಲಿಸಬೇಕು ತಾಯಿ. ಏನು? ಭಿನ್ನಹಗಳ ಭಿನ್ನಹಗಳ ಮಾಲಿನಿ ಗುಣಮಾಡಿಯೇ. ಕಾಳಗದಲ್ಲಿ ಯಾವುದು? ಕಾಳಗದಲ್ಲಿ ಕಾಳಗದಲ್ಲಿ ಸುರಜಾಲದ ಗೆಳಲೆಂದು ಸುರಜಾಲದ ಗೆಳಲೆಂದು ಲೀಲೆಯೊಳೈದಿದತ್ತ ಐದಿದತ್ತ ಓಹೋ, ಲೀಲೆಯೊಳೈದಿದತ್ತ ನಿನ್ನಯ ಕಥ. ಲಾಲಿಸಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಾಡಿಯೇ. ಆ, ಏನದಿಲ್ಲ. ಅಮ್ಮ ಓ, ಮುಗಿಸಿದ್ದು. ಇಲ್ವಾ? ಆ. ಆಗ್ಬಹುದು. ಅಮ್ಮ ನಮೋ ನಮ ಕೈ ಮುಗಿಯುವುದಾ? ಆ. ನಮೋ ನಮಃ. ನಮೋ ನಮ ಎದ್ದೇಳು. ನಾನು ಮತ್ತು ನಿಮ್ಮ ಮರಣನವರು ಏ, ರಮಣನವರು. ರಮಣನವರು ಹಾ. ಇಡೀ ಸ್ವಾಮಿಯನ್ನು ಸೇರಿಸಿಕೊಂಡು ಹೋದೆವು. ಯಾಕೆ ಅದು? ಒಟ್ಟಿಗೆ ಇರ್ಲಿ ಅಂತ ಇಡೀ ಸೇನೆಯನ್ನು ಸೇರಿಸಿಕೊಂಡು ಹೋದ. ಅದುವೆ ಹೋದ ಕೂಡಲೇ ಬಂದಿರಲ್ಲ ಯಾರು? ಅನುಮುನೀಶರು ಅದ್ಯಾರ? ಅನಿಮಿಷರೆಲ್ಲ ಬಂದಿರ್ಬೇಕು. ಅನುಮುನೀಶರು ಎಲ್ಲ ಬಂದಿರ ಯಾರೆಲ್ಲ ಎಲ್ಲ ಈ ಸಲ ಒಟ್ಟಿಗೆ ಒಟ್ಟಿಗೆ ಬಂದದ? ಹಾ. ಎಲ್ಲರೂ ಒಟ್ಟಿಗೆ ಬರುವಾಗ ನಮ್ಮವ್ರು ಏನು ಮಾಡಿದ್ರ? ಒಟ್ಟಿಗೆ ಹೊಡೆದದ್ದಲ್ಲ ಹೌದಾ? ಏನಾದ್ರು ಅವರೆಲ್ಲರೂ ಎಲ್ಲ ಒಟ್ಟಿಗೆ ಈ ಸಲ ಓದಿದ್ದು ಉಡಿ ಹೋದದ್ದ? ಹಾ. ಹೋಗ್ಲಿ ಆ ಕಡೆ. ಕೊನೆಗೆ ಗುರುವಪ್ಪ ಬಂದ ಅದ್ಯಾರು? ಅಲ್ಲಿ ಅಧಿಕಾರಿ ಅದು ಸುರಪ್ಪ ಆಗಿರ್ಬೇಕು. ಶಿವಪ್ಪ ಸುರಪ್ಪ ಬಂದ. ಶಿವಪ್ಪ ಸುರಪ್ಪ. ಅವ ಬಂದ ಹಾ. ಬಂದ ಕೂಡಲೇ ನಮ್ಮರ ಯಾರು ನೋಡಿದ್ದು ಹಾ. ನೋಡಿ ಹೇಳಿದ್ದು ಏನೆಂದು? ಇವತ್ತು ಮಾತಾಡ್ಲಿಕ್ಕೆ ಸಮಯ ಇಲ್ಲ ಹಾ. ತಡಾಗಿದೆ ಮಾಡುವುದ್ದ ಯುದ್ಧ ಮಾಡು. ಹಾ. ಯುದ್ಧ ನಡೆಯುತ್ತೆ. ಸರಿ. ಪರಿಣಾಮ ಯುದ್ಧದಲ್ಲಿ 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 ಏನಾಯ್ತಾ? ದೇವೇಂದ್ರ ಬೆಟ್ಟದಿಂದ ಓಡಿದ ಅದನ್ನು ಹೇಳಬೇಕಾದ್ರೆ ಇಷ್ಟು ಹೊತ್ತು ಬೇಕಾ ನಿನಗೆ? ಓಡಿದ ಈಗ ದೇವೇಂದ್ರ ಓಡಿ ಹೋದದ್ದು. ಹಾ. ಇದು ಸಂತಸರ ಸುದ್ದಿ ಅಲ್ವಾ? ಸಂತಸ. ನಗುನಗುತ್ತಾ ಹೇಳೋದಲ್ಲ. ಹಾ. ಓಡಿ ಹೋದ ಹಾ. ಓಡಿದ ಕೂಡಲೇ ನಮ್ಮರ ಯಾರು ಸ್ಮಶಾನ ಕೇಳಿದ್ರು ಏ, ಸಿಂಹಾಸನ. ನಾನು ತೋರಿಸಿದೆ ಹಾ. ಅವರು ಹೇಳಿದ್ರು ಆ, ಸಾಕಾಗುದಿಲ್ಲ ಮತ್ತೆ ಇನ್ನು ಅವರು ಬರ್ಲಿ ಅಂತ ಹೇಳಿದ್ರು ಅದ್ವಿ ನೀನು ಬರುವಾಗಲೇ ಗೊತ್ತಾಯ್ತು ನನಗೆ. ಹಾ. ನನ್ನನ್ನು ಬರುವುದಕ್ಕೆ ಹೇಳಿರ್ಬೇಕು, ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೆ ಅಂತ. ನೀವಲ್ಲ ನಾನಲ್ಲದ್ರೆ ಮತ್ತೆ ಯಾರು? ಅಷ್ಟರ ಸ್ತ್ರೀಯರು ಅಪ್ಸರೆಯರಾಗಿರ್ಬೇಕು. ಹಾ. ಯಾರೆಲ್ಲ ಬಂದ್ರು? ರಂಭೆ, ರಂಭೆ, ಊರ್ವಶಿ, ಊರ್ವಶಿ, ತಿಲೋತ್ತಮೆ, 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 ಮಂಜುಗೌಡ. ಋತಾಚು, ಇವರೆಲ್ಲ ಬಂದ್ರಮ್ಮ ಹಾ. ಕುಳಿದ್ರು ಹಾ. ನಾವೆಲ್ಲ ಸಂತಸದಲ್ಲಿರುವಾಗ ಇರುವಾಗ ಒಬ್ಬ ಹಾ, ಎಷ್ಟ್ರ ರಾಜ ಬಂದದ್ದು ಆ, ಯಾವುದು? ಎಷ್ಟ್ರ ರಾಜ ಯಕ್ಷರಾಜ ಆಗಿರ್ಬೇಕು. ಒಂದು ರಾರಿಗೆ ಪಟಕ್ಕ ಹೌದಾ? ಹಾ. ನಮ್ಮವರು ಏನು ಮಾಡಿದ್ರು? ಅಲ್ಲಿಗೆ ಕೂತ್ಕೊಂಡು ಕೂತ್ಕೊಂಡದ್ದು ಯಾಕ? ಅಮ್ಮ ಓ. ಕೂತಲ್ಲಿಂದ ಯುದ್ಧ ಮಾಡ್ತಾರೆ ಅಂತ ಲೆಕ್ಕ ಮಾಡಿ ಹಾಗೆ ಹಾ. ಏನು ಮಾಡಿದ್ರು? ಕೂತಲ್ಲಿಗೆ ಇನ್ನೊಂದು ಗೊತ್ತದ? ಹಾ. ಇವಾಗ ನಮ್ಮವ್ರು ಬಿಡ್ಲಿಕ್ಕಿಲ್ಲ ನೋಡಿ. ಬಿಡ್ಲಿಲ್ಲ. ಬಿಡ್ಲಿಕ್ಕೆ ಇಲ್ವೇ ಇಲ್ಲ. ಏನು ಮಾಡಿದ್ರು? ಅಲ್ಲಿಗೆ ಮಲಗಿದ್ದು ಮಲಗಿದ್ದ. ಯುದ್ಧ ಮಾಡುವುದು ಮಲಗುದು ಯಾಕ? ಅಮ್ಮ ಹೋಗಿ ನೋಡುವಾಗ ನೋಡುವಾಗ ಇಷ್ಟು ದವರೆಗೆ ಬಿದ್ದಿದೆ ಯಾವುದಾ? ನಾಲಿಗೆ ಏನಾಯ್ತಲ್ಲ ಅವರಿಗೆ? ಸತ್ತೋಗಿದೆ. ಅಯ್ಯೋ
ಅಯ್ಯೋ, ಎಂತಹ ಸುದ್ದಿಯನ್ನು ಕೇಳುತ್ತಾ ಇದ್ದೇನೆ, ಇಂತಹ ಸುದ್ದಿಯನ್ನು ಕೇಳುತ್ತೇನೆ ಎಂಬುದಾಗಿ ಕನಸಿನಲ್ಲೂ ಕೂಡ ಯೋಚನೆ ಮಾಡಿದವಳು ಅಲ್ವೇ ಅಲ್ಲ. ನಲ್ಲವರು ಸುರಲೋಕವನ್ನು ಸೇರಿಕೊಳ್ಳುತ್ತಾರೆ, ಅಲ್ಲಿ ಅಧಿಕಾರ ನಮಗೆ ಸಿಗುತ್ತದೆ ಎಂಬುದಾಗಿ ಅದೆಷ್ಟೋ ಕನಸನ್ನು ಕಂಡವಳು ನಾನು. ಕಂಡಂತ ಕನಸೆಲ್ಲ ನುಚ್ಚುಳೂರಾಗಿ ಹೋಯಿತಲ್ವಿ. ನನ್ನ ಪತಿ ದೇವರನ್ನು ಕಳಕೊಂಡೆ ನಾನು. ನನ್ನವರನ್ನು ಕಳಕೊಂಡ ಬಳಿಕ ಪ್ರಪಂಚದಲ್ಲಿ ಯಾವ ರೀತಿ ಯಾರಿಗಾಗಿ ಬದುಕಲಿ ನಾನು? ಏನು ಮಾಡಲಿ? ಅಯ್ಯೋ ವಿಧಿ, ಏನು ಮಾಡಲಿ ನಾನು? ಸಮರದವರ್ತನಾಗಿ ಹದರಳ ಮಹಿಳಾಗೆ ಹದರಗಳ ಸುಮನದ ಮೊತ್ತವನು ನಾಗವನಂತೆ ವಶ ಕೈವೇನು ತಲಿ ಮಗನ ಕೂಗಿದಳು. ಅತ್ತರಿಗೇನು ಪ್ರಯೋಜನ? ಸತ್ತಂತಲಲ್ಲವರ ಬದುಕಿ ಬರುವುದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಆದರೆ ಇದಕ್ಕೆಲ್ಲ ಕಾರಣ ಯಾರು? ಆ ದೇವತೆಗಳು. ಸೊಕ್ಕಿ ಮೆರೆಯುತ್ತಿರುವಂತ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿಸದೇ ಇದ್ರೆ ನಾನು ದಿತಿಸುತ್ತೇ ಅಲ್ಲ. ಹಾಗಿದ್ರೆ ನನಗೆ ಒದಗಿರುವಂತಹ ಕಷ್ಟವನ್ನು ಯಾರಲ್ಲಿ ಹೇಳುವುದು? ನಾನು ಅನ್ಯರಲ್ಲಿ ಹೇಳುವುದಲ್ವೇ ಅಲ್ಲ. ನನ್ನ ಮಗ ವಿಕ್ರಮಿಯಾಗಿ ಮೆರೆಯುತ್ತಾ ಇದ್ದಾಳೆ. ನಡೆದಂತಹ ವಿಚಾರವನ್ನೆಲ್ಲ ಮುದ್ದು ಕಲ್ದಲೇ ಹೇಳಬೇಕಾದ್ರೆ ನನ್ನ ಮಗನನ್ನು ಕರೀಬೇಕಲ್ವೇ? ನನ್ನ ಮಗನಲ್ಲೇ ಕರೆಯುತ್ತೀನಿ ನಾನು. ಮಗಳೇ ಮಹಿಳ, ಕಂದ ಬಾ ಮಗಳೇ, ಬಾ ಕಂದ, ಬಾ ಮಗಳೇ.
ರಾಜ ಆಸ್ಥಾನದ ಕ್ರೀಡಾಂಗಣದಲ್ಲಿ ರಾಜಕುಮಾರಗಳ ಜೊತೆ ಆಟವಾಡುತ್ತಾ ಇದ್ದೆಯಮ್ಮ. ಆ ಕಾಲಕ್ಕೆ ಮಗನೇ ಈ ಕಡೆಗೆ ಬಾ ಎನ್ನುವ ದೀರ್ಘ ಧ್ವನಿ ಕೇಳಿಸಿತು. ನಿಮ್ಮ ಕರೆಯನ್ನು ಆಲಿಸಿ ಓಡಾಡಿಕೊಂಡು ಬಂದೆಯಮ್ಮ. ಒಂದು ಕವಲೋಕನ ಮಾಡುತ್ತಿದ್ರೆ ಹಾರಾಪೂರಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ದೇವರೆತ್ತ ಧಾರಣೆ ಕಣ್ಣೀರಿನ ಒದ್ದೆಯಾಗಿದೆ. ಯಾಕಮ್ಮ ಮಗನೇ ಮುದ್ದು ಕಂದ ನಮ್ಮ ಶೋಳಿತಾಪುರದ ಜನರೆಲ್ಲ ಕಣ್ಣೀರಲ್ಲಿ ಸುರಿಸುತ್ತಾ ಇದ್ದಾರೆ. ದೇವಲೋಕವನ್ನು ಪಡೆಯುವಂತ ಉದ್ಯೋಗಿಯವರು ಇರಿಸಿಕೊಂಡು ನಿನ್ನ ಜಲಕ ದೇವಲೋಕವನ್ನು ಸೇರಿದಂತ ವಿಚಾರ ಗೊತ್ತುಂಟಲ್ಲ ಬಗ್ಗೆ. ದೇವಲೋಕವನ್ನು ಸೇರಿದಂತ ನಿಲ್ಲ ಜಲಕ ಬಳಸರನ್ನು ಸೋಲಿಸಿ ಅಲ್ಲಿ ಅಧಿಕಾರವನ್ನು ಏರಿದ್ರಂತೆ ಬಗೆಲೆ. ಇದು ಸಂತಸದ ವಿಷಯವಲ್ಲವೇ? ಇದಕ್ಕಾಗಿ ಹೇಳುವುದೇ ಅಮ್ಮ. ಆದ್ರೆ ಮುಂದಿನ ವಿಚಾರ ಹೇಳುವುದಕ್ಕೆ ಲಾಲಕ್ಕೆ ತಡವರಿಸ. ಯಾಕಮ್ಮ? ನಿನ್ನ ಜನಕ ದೇವಲೋಕದಲ್ಲಿ ಇರುವಂತಹ ಸಂದರ್ಭ ಏನಾಯ್ತಮ್ಮ ಮಗನೇ? ಅಮ್ಮ ವಂಚನೆ ಮೋಸದಿಂದ ನಿನ್ನ ಜನಕನನ್ನು ಕೊಂದು ಬಿಟ್ಟು ಮಗನೇ.
ಹೇಳ್ಬೇಡ ಮಗನ, ಆ ರೀತಿಯಾಗಿ ನಿನಗೆ ನಾನಿದ್ದೇನೆ ಅಳೆದು ಹೋದಂತ ವಿಷಯಕ್ಕೆ ಚಿಂತಿಸಿ ಫಲವಿಲ್ಲಮ್ಮ. ನನಗೆ ಕೊಡಿಯೊಂದಪ್ಪಣೆ. ನಮ್ಮ ತಂದೆಯ ಮರಣಕ್ಕೆ ಕಾರಣನಾದ ಯಾವ ಇಂದ್ರನಿದ್ದಾನ ಆತನನ್ನು ಕತೆ ಕೊಡಿ. ನಾನು ಬರ್ತೇನಮ್ಮ. ನಿನ್ನ ತಂದೆಯನ್ನು ಕೊಂದು ನನ್ನ ತಂದೆಯನ್ನು ಬಂದಲ್ಲ ಯಾರೋ ಯಕ್ಷ ಮಗನೇ. ಆ ಯಕ್ಷಕ್ಕೆ ಕ್ಷಾಧ್ವನಿ ಲಕ್ಷವೇ ಅಮ್ಮ ಆತನನ್ನು ಸಾಕೇತು ಪಡೆಯುತ್ತಿರುವಂತಹ ವೇಳೆಯಲ್ಲೇ ನಮ್ಮ ಕುಲದೇವನಾದಂತ ಶಂಕರನ ಮುನಿದು ನಿಲ್ಲಲೆಮ್ಮ ಸಮಾರಾಮದಲ್ಲಿ ಆತನ ಮೂರನೇ ಕಣ್ಣಲ್ಲಿ ಬೆವರ ಜಲವನ್ನು ಸುರಿಸಿ ನಾನು ತಡ ಮಾಡಿದೆ ನುಡಿಗೆ ಮಾರಿರಿ ಮನದಿ ಹರುಡವಾನಂತೂ ನುಡಿದಳು ಸದೆ ಬಡಿವ ಕಾರ್ಯ ನಿನಗೆ ವನಜನ ಬರುವ ಕೃತಗತಿ ಅನವರದ ಕುಮರಗಳ ಮಗದಿ ನಿನಗೆ ಹೇಳುವೆನೆಂದು ವಿಧಿಯಲ್ಲಿ ಪಡೆಯೋ ವರಗಳಲು ವನಜನ ಬರುವ ಕೃತಗತಿ ಅನವರದ ಕುಮರಗಳ ಮಗದಿ ನಿನಗೆ ಬೇಳುವೆನೆಂದು ವಿಧಿಯಲ್ಲಿ ಪಡೆಯೋ ವರಗಳಲು ಅರಿವಿನ ಸದೆ ಬಡಿವ ಕಾರ್ಯವು ನಿನಗೆ ಘನವಲ್ಲ 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 ಅವಸರ ಮಾಡುವುದು ಸರಿಯಲ್ಲ ಮಗನೇ. ನಿನ್ನ ಮಾತನ್ನು ಕೇಳಿದ ಕೂಡಲೇ ಮನಸ್ಸಿಗೆ ಸಂತಸವಾಗುತ್ತಾ ಉಂಟು. ಆ ಸುಮನಸರನ್ನು ಸೋಲಿಸುತ್ತಿ ಎಂಬುದಾಗಿ ಈಗ ಭರವಸೆ ಬಂತು ಮಗನೇ. ಆದ್ರೆ ಒಂದು ವಿಚಾರ ಮಗನೇ, ಆ ಸುಮನಸರ ಪಕ್ಷವಾಗಿ ಹರಿ ಬರುತ್ತಾನೆ. ಹೌದು ಮಗನೇ, ಸುಮನಸರನ್ನು ರಕ್ಷಣೆ ಮಾಡುತ್ತಾನೆ. ಅಮ್ಮ ಆ ನಾರಾಯಣ ನನ್ನ ಮುಂದೆ ಬರಲಿ ಅಮ್ಮ. ಆತನ ಎದೆಯೆಲ್ಲ ಮೆಟ್ಟಿ ರಕ್ತ ಕಾರಿಸಿಯಲಮ್ಮ. ನೀನು ಆ ರೀತಿ ಮಾಡಬೇಕಾದ್ರೆ ನೀನೊಂದು ಕಾರ್ಯವನ್ನು ಮಾಡಬೇಕು. ನೇರವಾಗಿ ಅರಣ್ಯವನ್ನು ಸೇರಬೇಕು. ತಪಸ್ಸು ಮಾಡುವುದಕ್ಕಾಗಿ ಕಂದ. ತಪಸ್ಸು ಮಾಡುದು? ಹೌದು ಮಗನೇ, ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸಬೇಕು. ಆತನಲ್ಲಿ ಅಜೇಯವಾಗಿರುವಂತಹ ವರಗಳನ್ನು ಪಡೆಯಬೇಕು. ಬಳಿಕ ಸುರಲೋಕವನ್ನು ಸೇರಿ ಸುಮನಸರನ್ನು ಸೋಲಿಸಿ ಅಲ್ಲಿ ಅಧಿಕಾರವನ್ನು ನೀಡೇರಬೇಕು ಮಗನೇ. ಅಮ್ಮ ಕಂದ,
ಮಾತನ್ನು ವಿರೋಧಿಸುವನೆಲ್ಲ ಓಹೋ ನಿಮ್ಮ ನುಡಿಯು ಹಾ ನನಗೆ ಮಾನ್ಯವು. ಹೌದೇ ಹೊರಟು ಬಂದಿದ್ದೇನೆ. ಆಗ್ಬಹುದು. ಆಶೀರ್ವಾದ ಮಾಡಿ. ಕಂದ, ಅಮ್ಮ ಇದೋಡಿನ ರಕ್ಷಣೆಗಾಗಿ ಈ ಕತ್ಯನ್ನು ನಿನಗೆ ಕೊಡುತ್ತಾ ಇದ್ದೇನೆ ಮಗನೇ. 10 ವರ್ಷದಿಂದ ಸ್ವೀಕರಿಸಿದ್ದೇನೆ ತಾಯಿ. ಹೋಗಿ ಬಾ ಕಂದ. ಆಗ್ಲಮ್ಮ. ಹೋಗಲಿ ನಿನಗೆ. ಆಯ್ತು ತಾಯಿ. ಮಾದೇವಿಗೆ ಮಣಿದು ವಿಖ್ಯಾತ ಹಿರಿಯರು. ವಿಧಾನದ ಬಾಗೈವೆನೆನುವ. ಆತ ಕುಕ್ಷಣ ಪರ ಕೈ ತಂದು ಪುಷ್ಕರ ಕ್ಷೇತ್ರವ ಮೂಲದಲ್ಲಿದ್ದ. ಮಾತೆಯವರಿಗೆ ಬಲಿದುಕೊಂಡೆ ಯೋಗ್ಯವಾದ ಶೀಶವನ್ನ ಪಡೆದ ಹಾಗಾಯ್ತು. ವಿಧಾತನ ಕುರಿತು ತಪಸನ್ನ ಮಾಡಬೇಕು. ಸುಸ್ಥಳದ ಅವಶ್ಯಕತೆ ಉಂಟು. ನೇರವಾಗಿ ಪುಷ್ಕರ ಕ್ಷೇತ್ರವನ್ನು ಮುಂದಿನ ಜೀವನ ಹೇಗೆ? ಗಿರಿ ಕಾನನಗಳಲ್ಲಿ ಅಲೆದಾಡುತ್ತಿರುವಂತಹ ಸಂದರ್ಭ ಒಂದು ಹೊಸ ವಿಚಾರವನ್ನು ಕೇಳಿ ತಿಳಿದಿದ್ದೇನೆ. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಸುರ ಎನ್ನುವಂತಹ ದಾನವ ಹುಟ್ಟಿಕೊಂಡಿದ್ದಾನೆ. ಆತ ಹುಟ್ಟಿದ್ದು ಮಾತ್ರವಲ್ಲ, ಅಜನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ
ಮುಗಿಸಿ ಬೇಕಾದಂತ ವರಗಳನ್ನು ಪಡೆದು ದುರಧೀರನಾಗಿ ಮೆರೆಯುತ್ತಾ ಇದ್ದಾನೆ. ನಾವು ಆತನ ಬಳಿಗೆ ಹೋಗಿ ನಮ್ಮ ಕಷ್ಟವನ್ನು ಹೇಳಿಕೊಂಡೆವೆಂದಾದರೆ ನಮ್ಮ ಕಷ್ಟವು ದೂರವಾಗುವುದಕ್ಕೆ ಸಾಧ್ಯ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ನೇರವಾಗಿ ಶೋಣಿದ ನೋಡಿ ಸಂತೋಷವಾಯಿತು. ನಿಮಗೆಲ್ಲರಿಗೂ ನಮಸ್ಕಾರ. ಈ ಪೀಠವನ್ನು ಅಲಂಕರಿಸಿಕೊಳ್ಳಿ. ಆದ್ರೆ ಇದೇ ನಿಮ್ಮನ್ನು ನೋಡುತ್ತಾ ಇದ್ರೆ ಒಂದೊಂದು ಭಾಗಗಳೇ ಇಲ್ಲ. ಈ ರೀತಿ ಆಗುವರ ಏನು ಕಾರಣ? ಯಾರು ನೀವು? ಏನು ಬಂದಿರಿ? ಹೇಳಿ ಪರಿಚಯ. ಆಗ್ಲಿ, ನಾವ್ಯಾರು ಅನ್ಯರಲ್ಲ. ಇದೇ ಶೋಣಿತಾಪುರದಲ್ಲಿ ಆಳ್ವಿಕೆಯನ್ನು ಮಾಡುತ್ತಾ ಬಂದವರು ನಾವು. ಯಾರು ನೀವು? ನಾನೇ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ. ಇವರೆಲ್ಲ ನಮ್ಮವರೇ. ಎಲ್ಲ ನಮ್ಮವರೇ. ಇವರು ನಮ್ಮವರೇ. ಸ್ವಜಾತಿ ಬಾಂಧವರು. ಮತ್ತೊಮ್ಮ ಪ್ರಣಾಮಗಳು ನಿಮಗೆ. ವಂದಿಸಿಕೊಂಡಿದ್ದೇನೆ. ಇಲ್ಲಿವರೆಗೆ ಬರಲು ಬಲವಂತಹ ಕಾರಣ ಉಂಟು. ಇಲ್ಲಿಂದ ಸುರಲೋಕವನ್ನು ಏರಿ ಅಲ್ಲಿದ್ದಂತಹ ಸುರಪ್ಪನನ್ನು ಬಡಿದೋಡಿಸಿ ಸುರ ಗದ್ದುಗೆ ಏರಿಕೊಂಡವರು ನಾವು. ಮತ್ತೆ ಹೀಗೆ ಅಲ್ಲಿಂದ ಬಿಟ್ಟು ಬರಲು ಕಾರಣ ಉಂಟು. ಸುರಪ್ಪ ಸುಮ್ಮನಿರಲಿಲ್ಲ. ನೇರವಾಗಿ ವೈಕುಂಠವನ್ನು ಸೇರಿ ಹರಿಯಲ್ಲಿ ದೂರಿಟ್ಟ. ಹೇಳದಿರಿ ಹರಿಯು ಬಾರದೆ ಅವನ ಕೈಯಲ್ಲಿರುವ ಚಕ್ರಾಯುಧವನ್ನು ಕಳಿಸಿಕೊಟ್ಟ. ಆ ಚಕ್ರದ ಆಘಾತದಿಂದಾಗಿ ನಮ್ಮದೆಲ್ಲ ಅಂಗಾಂಗವನ್ನೆಲ್ಲ ಕಳೆದುಕೊಂಡು ಗಿರಿ ಕಾನನದಲ್ಲಿ ಅವಿತು ಕುಳಿತವರು ನಾವು. ಮತ್ತೆ ಅಲ್ಲಿಂದ ಎದ್ದದ್ದು ಕಾರಣ ಉಂಟು. ಆ ವೇಳೆಯಲ್ಲಿ ನಿಮ್ಮ ವಾರ್ತೆಯೊಂದನ್ನು ಕೇಳಿದ್ದೆವು ನಾವು. ಏನು? ಸುಕುಮಾರ ವೀರನು ಶೂರನಾಗಿ ಮೆರೆದಾಡುತ್ತಿದ್ದಾನೆ. ಬ್ರಹ್ಮದೇವರಿಂದ ಬೇಕಾದಂತ ವರವನ್ನು ಪಡೆದಿದ್ದಾನೆ ಎಂಬುದಾಗಿ. ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಏನು ಗೊತ್ತುಂಟ? ದೇವೇಂದ್ರ ನಮಗೆ ಮಾತ್ರ ಅನ್ಯವಾದದಲ್ಲ, ನಿಮಿಗೂ ಆಗಿದೆ. ನಿಮ್ಮ ಅಪ್ಪನನ್ನು ಕಳಿಸಿ
ನನ್ನ ಜೊತೆಯಲ್ಲಿ ಬನ್ನಿ. ಸ್ವರ್ಗಲೋಕ ಸಂಪತ್ತಿ ಯಾರು ಹಾಗೆಂದುಕೊಳ್ಳಬಹುದು. ಅನೇಕ ಜನತೆ ಕೇಳಿದ್ರೆ ಶೋಣಿತ ಪುರದರಸನಂತೆ, ಮಾಲಿನ್ಯ ಮಗಳಂತೆ, ವೈಶಲ್ಯ ಭವನಂತೆ. ಅಷ್ಟು ಮಾತ್ರವಲ್ಲ, ಬ್ರಹ್ಮದೇವನಂತೆ ಮೂಲಕ ಮೆಚ್ಚಿಸಿದರಂತೆ, ದೇವಲೋಕಕ್ಕೆ ಪ್ರವೇಶ ಮಾಡಿದ್ದಾರಂತೆ, ಸ್ವರ್ಗಲೋಕ ಒಪ್ಪಿಸಬೇಕಂತೆ. ಇಲ್ಲವರಿದ್ದಕ್ಕೆ ಸನ್ನದ್ಧಲಾಗ್ತಾರೆ. ಬೆಳಗ್ಗೆ ಮಾತು
ದೇವೇಂದ್ರನೇನೋ ಲೇಸು ನಿನ್ನನ್ನೇ ಕಾಣಬೇಕೆಂಬ ಇಚ್ಛೆಯಿಂದ ಬಂದವ. ನನ್ನ ತಂದೆಯನ್ನು ಕೊಲೆಗೈದ ಪಾಪಿ ನೀನು. ಈ ಹೊತ್ತು ಬಿಟ್ಟು ಕೊಡ್ತೀಯಾ ನಡೆಯುತ್ತೀಯಾ? ಹೌದು, ಬ್ರಹ್ಮದೇವರು ಮೆಚ್ಚಿಸಿದೆಯ, ವರವನ್ನು ಪಡೆದುಕೊಂಡೆಯ, ಶಂಕದುರ್ಗಾಲಿ ಕುಡಿಕೊಂಡೆಯ, ದೇವಲೋಕ ಬುದ್ಧಿ ಹಾಕಿದೆಯ, ಎಲ್ಲರೂ ಸೆಳೆಬಡ್ಡೆಯ. ಈಗ ನನ್ನ ಯುದ್ಧಕ್ಕೆ ಬಂದು ನಿಂತೆಯಲ್ಲ, ಸ್ವರ್ಗಲೋಕ ಸಂಪತ್ತಿನ ಆಸೆಯಿಂದ ಬಂದೆಯ. ಸ್ವರ್ಗಲೋಕದ ಸಂಪತ್ತಿನ ಆಸೆಯಿಂದ ಬಂದವರು ಯಾರೊಬ್ಬರು ಉಳಿದಿಲ್ಲ. ಸುಲಭ ಅದೇ ಕಥೆ.
ಆಗ್ಬೇಕು ಅಂತ ಆಯ್ತಲ್ವೇ? ಮೂರು ಲೋಕವೇ ನನ್ನ ಸ್ವಾಧೀನ. ಇನ್ನು ಮುಂದಕ್ಕೆ ನಾನು ಅರಸ ಮಾತ್ರ, ನಾನೇ ದೇವರು. ನನ್ನನ್ನೇ ಪೂಜಿಸಬೇಕು, ಕೊಂಡಾಡಬೇಕು. ಅನ್ಯಥಾ ಭಗದೊಂದು ದೈವ ಪೂಜೆ ಸಲ್ಲದು. ಕೆಲವರು ಭೂಲೋಕವನ್ನು ಸೇರಿಕೊಂಡು ಯೋಗ ಯಜ್ಞಾದಿಗಳನ್ನು ಅವಿರ್ವಾಗ ಇಂದ್ರಾರ್ಪಣ ಮಾಡ್ತಾರೆ. ಅದು ಶಿವನ. ಇನ್ನು ಮುಂದಕ್ಕೆ ಎಲ್ಲವೂ ಮಹಿಷಾರ್ಪಣಾಗಬೇಕು. ಹೋಗಿ ಬೋಧಿಸಿ. ನಾವು ಹೇಳಿದ್ದನ್ನು ಕೇಳದಿದ್ದರೆ ಸಾಕ್ಷಿಣ್ಯವೇ ಬೇಡ. ಹಾಗೆ ಯಾರದು? ಸೂರ್ಯಚಂದ್ರರ ನಿಮಗಾದರೂ ಸರಿ, ಮಹಿಷನಪ್ಪನೇ ಎಲ್ಲಾದ್ರೂ ನನ್ನ ಹೇಳಿಕೆಯನ್ನು ಮೀರಿ ಸಂಚರಿಸಿದ್ದು ಗೊತ್ತಾದ್ರೆ ನಿಮ್ಮ ನಿಮ್ಮ ಕೊರಳನ್ನಚ್ಚೇನು ಚತನ ಮಹಿಷನೆಂಬ ದೇವಲೋಕಕ್ಕೆ ಪ್ರವೇಶ ಮಾಡಿ ನಮ್ಮನ್ನೆಲ್ಲ ಯುದ್ಧದ ಪಡೆದು ತಾಲೆಗೆ ಮೆರೆಯುತ್ತಿದ್ದಾನೆ. ಸ್ವರ್ಗಲೋಕ ಮುಂದಕ್ಕೆ ಅಸಾಧ್ಯರಾಗಿ ಹೋಗಿದ್ದೇವೆ, ಕಾಪಾಡಬೇಕು. ಆದರೆ ತೋರುವೆ ಹಾದಿಯ ನೊಂದನು ಮಾಧವನಲ್ಲಿಗೆ ಹೋಗುವ. ಬರೆದು ರಾತ್ರಿಯ ಬಳಿಗಾಗಿ ಪುರಹರ ನಡೆದರನು. ಎಲ್ಲೆಡೆ ಮಹಿಷನ ಕುರಿತಾದ ಭೀತಿಯೇ ಆವರಿಸಿದೆ. ದುರುಳನನ್ನು ವಧಿಸುವ ಬಗೆಗಾಗಿಯೇ ಆಲೋಚಿಸುವುದಕ್ಕಾಗಿಯೇ ನಿನ್ನೆಡೆಗೆ ಬಂದರೆ ನೀನು ನೋಡಿದರೆ ಮಧ್ಯಪಥದಲ್ಲೇ ನನ್ನ ಭೇಟಿಯಾದೆ. ತುಹಿನಾದಿಗೆ ತಪ್ಪಲು ಪ್ರದೇಶ ನಾವು ಒಂದಾದಂತಹ ಸ್ಥಳ. ಚಂದ್ರಕಾಂತ ಶಿಲೆ ಇದೆ. ಕುಳಿತವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ಖಳನ ಮದಿಸುವ ಹದನ ಯೋಚಿಸುತ್ತಿರಲತ್ತ. ನಳಿರಮರುಣಗೊಂಡು ನಡೆದಲ್ಲು ವೈಗುಂಠನವು ಕಾಣದಿರಲು. ಬಳಿಕ ಶೀಘ್ರದಿ ರಜತ ಗಿರಿಗರದ ಇದರಲ್ಲಿ ಶಿವನಿಲ್ಲದಿರುವುದಿರಲು. ತಿಳಿದ ಶರೀರ ತುಹಿನಾದಿಯಲಿ ಹರಿಹರಾದಿಗಳಿಂದ ಹರಿಹರರ ಪದಗೆ ರಗಿತಗಲರು. ಸುರುಳಮಾಯಿಯ ಸುರದು ಪಟದಿ ಹರಿಸುದಿ ಹೇವೆಮ್ಮ ನೀವೇ ಬರುವುದವು. ಹರಿಹರರ ಪದದ್ವಯಗಳಿಗೆ ನಮೋ ನಮಃ. ನನ್ನಿಂದಲೇ ವರಪ್ರಸಾದವನ್ನು ಪಡೆದಂತಹ ಮಹಿಷದಾನವ ಮುಕ್ಕಾಟಿ ದೇವತೆಗಳನ್ನು ದಸೆಗಳಿಸಿ ಪಂಚಮಹಾಪಾತಗಳನ್ನೇ ಮಾಡ್ತಾ ವಿಜೃಂಭಿಸ್ತಾ ಇದ್ದಾನೆ. ಆತನ ಬಾಧಿಗೆ ಕಂಗೆಟ್ಟಂತ ನಾವು ನಿಮಗೆ ಶರಣು. ಮಹಿಷನ ವಧೆಗಾಗಿ ನನ್ನಲ್ಲಿ ಅಂತಸ್ಥವಾಗಿರುವ ದಿವ್ಯ ತೇಜವನ್ನು ಪ್ರಕೃತಿಗೆ ಅರ್ಪಿಸಿದ್ದೇನೆ. ತೇಜವನ್ನು ನಭೋಮಂಡಲಕ್ಕೆ ಪ್ರಕಟಿಸಿದೆ. ಬ್ರಹ್ಮ ತೇಜವನ್ನು ಹೊರಗಡೆ ಸುರುಳ ಮಹಿಷನ ವಧೆಗಾಗಿ ತನ್ನ ದೇಹದ ತೇಜಸ್ಸನ್ನು ಹೊರಗಡೆ
ಬೀಳಬಾರದೆ ಮತ್ತೆ ಕಷ್ಟವ ಕೇಳಿ ಗೊಂಬೆ ಅಮ್ಮ ನಾರಾಯಣ ಜಗನ್ಮಾತೆ ಮಹೇಶ್ವರ ಜಗಜ್ಜನನಿ ಇಂದ್ರಾದಿ ಸುಮನಸರೇ ಏಳಿರಿ ಎದ್ದೇಳಿರಿ ಸದ್ಧೈರ್ಯವನ್ನು ತಾಳಿರಿ ಎಲ್ಲರೂ ಒಂದಾಗಿ ತುಹಿನಗಿರಿಯನ್ನು ಸೇರಿ ಭಾವಶುದ್ಧದ ಭಕ್ತಿಯಿಂದ ನನ್ನನ್ನು ಒಲಿಸಿಕೊಂಡಿದ್ದೀರಿ. ಶರಣಾಗತರಾದ ನಿಮ್ಮ ಮುಖ ರಾಹುಗ್ರಸ್ತ ಚಂದ್ರನ ಹಾಗಾಗಿದೆ. ಕಪಾಲದಲ್ಲಿ ಕಣ್ಣೀರ ಧಾರೆ. ಕಷ್ಟ ಬಂತೆ ಯಾರಿಂದ ತಿಳಿಸಿರಿ, ಪರಿಹರಿಸುತ್ತೇನೆ. ಮಾತೆಲಾರಿ ಕೂಡ ಮಹಿಷ ವಿಧಾತ ನಿತ್ತಿನವರ ಬಲದಿ ಸುರಭ್ರಾತನೆಲ್ಲವನಿಗೆಳಿದಿರಿ ಪ್ರೀತಿಯಿಂದ. ಓ ಜಗಜ್ಜನನಿಯೇ, ನಾವೆಲ್ಲರೂ ಕಣ್ಣೀರು ಹರಿಸುವುದಕ್ಕೆ ಕಾರಣ ಮಾಲಿನಿಯ ಮಗನಾದಂತಹ ಮಹಿಷ ಮಾಡುತ್ತಿರುವ ಮಾರಣ. ಅನುಕೂಲವಾಯಿತು ತಾಯೆ, ವಿಧಾತನಿತ್ತಂತಹ ವರದ ಪ್ರಮಾಣ. ಭೂಮಿಯಿಂದ ವ್ಯೋಮದವರೆಗೆ ವ್ಯಾಪಿಸಿದ ಶಂಕ ದುರ್ಗಾದಿಗಳ ದುರ್ಗುಣ. ತತ್ತರಿಸಿ ಹೋಗಿದೆ ತಾಯ ದೇವತೆಗಳ ಗಣನ. ರವಿಚಂದ್ರರಿಗಿಲ್ಲ ಶುಭ ಪ್ರಯಾಣ. ಮೂರ್ತಿತ್ರಯರಾದಂತಹ ನಾವು ಯಾರಿಗೂ ಒದಗಿಸಲಾರೆವಮ್ಮ ಜೀವನ. ಪರಿಪಾಲಿಸಬೇಕಮ್ಮ ಕರುಣ. ಮಹಿಷ ಭೀತಿ ಮೂರು ಮೂರ್ತಿಗಳೇ, ಇಂದ್ರಾದಿ ದೇವತೆಗಳೇ, ಮಾಲಿನಿ ಜಾತನಾದ ಮಹಿಷದಾನವ ವಿಧಿಯಿಂದ ಬರಬಲವನ್ನು ಪಡೆದು ದೇವಲೋಕವನ್ನಡರಿದನೇ. ಧರ್ಮಾತ್ಮರಾದ ದೇವತೆಗಳನ್ನು ದಸಗೆಡಿಸಿದ್ದಾನೆ. ಧರ್ಮದ್ರೋಹಿಯಾಗಿ ಲೋಕಕಂಟಕನಾಗಿ ಮೆರೆಯುತ್ತಿರುವ ದುರುಳ ಮಹಿಷನನ್ನು ಆತನ ಅನುಚರರಾದಂತಹ ಶಂಕದುರ್ಗಾದ್ಯರನ್ನು ವಧಿಸಿ ನಿಮಗೂ ಲೋಕಕ್ಕೂ ಸನ್ಮಂಗಲ ಉಂಟು ಮಾಡುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಜಯ ಜಯ ಎಂದು ಜಯ 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 ಎಂದು ಸಕಲರು ಮಣಿಯನ ವಿಶ್ವಕರ್ಮನು ಘನದರದಿ ಶೋಭಿಸುವ ಭೂಜಳವನ್ನೇ ಅರ್ಪಿಸಲು. ಜಯ 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 ಜಗನ್ಮಾತೆ ಎಂದು ನಾವೆಲ್ಲರೂ ಪಾದಕಾಲತರಾದ ಈ ವೇಳೆಯಲ್ಲಿ ಸುರಶಿಲ್ಪಿಯಾದಂತಹ ವಿಶ್ವಕರ್ಮನೆ ಮಾತೆಯನ್ನು ಶೃಂಗರಿಸುವುದಕ್ಕಾಗಿಯೇ ಘನತರದ ವಸನ ಭೂಷಣಗಳನ್ನರ್ಪಿಸಿದ್ದಾರೆ. ಸುರಾಂಗನೆಯರೆಲ್ಲ ಮಾತೆಯ ಸೇವೆಗಾಗಿ ಸಿದ್ಧರಾಗಿದ್ದಾರೆ. ವನಜನಾಭನು ಕರದ ಚಕ್ರವ ತ್ರಿನಯನ ಗತಿರುಲವನು ಸಹ ಕರಗನು ಬ್ರಹ್ಮದಂಡವ ಇತ್ತು ಪದಗೆರಗೆ ವಿನಯದಲ್ಲಿ ದುರಬಗುಲಿಜವಗೆ ಅನಿಮಿಷರು ಶಕ್ತಿಯಾಯುಧಗಳ ಮಣಿದು ಮಾತೆಯ ಬದದೊಡೆರಿದು ಬಯದಿರುತ್ತಿದ್ದರು. ಜಯ 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 ಜಗನ್ಮಾತೆ, ನಿನ್ನಿಂದಲೇ ಅನುಗ್ರಹಿಸಲ್ಪಟ್ಟಂತಹ ಆಯುಧ ಸಕಲವನ್ನು ಭಾವಶುದ್ಧದ ಭಕ್ತಿಯಿಂದಲೇ ಕಾಣಿಕೆಯನ್ನಾಗಿ ನಿನ್ನ ಪದತಲಕ್ಕೆ
ಸಾಗರ. ಈ ಸಂಭ್ರಮದಲ್ಲಿ ತನ್ನದು ಸೇವೆಯಾಗಬೇಕು ಎನ್ನುವ ಹಂಬಲವನ್ನು ಹೊಂದಿ ಎತ್ತರ ದರ್ಶನಾದಂತಹ ಹಿಮವಂತನೇ ಸಿಂಹವಾಗಿ ಹತ್ತಿರ ಬರುತ್ತಿದ್ದ. ಉತ್ಪಾತಗಳು ಗೋಚರಿಸ್ತಾ ಇದೆ. ಯಾಕೆ ಉತ್ಪಾತಗಳ ತಿಳಿದೆ ಯಾವಳ ಬೆಳಗ್ಗೆ ಹೆಣ್ಣ ಅಥವಾ ಹಿಡಿಯೋಗಿ ಬಂದ ಶಂಕದುರ್ಗವನ್ನು ಕಳಿಸಿದಳಂತೆ. ಯಾರೆಂಬುದನ್ನು ನೋಡಬೇಕು. ಸಕಲ ಸಿದ್ಧತೆಯನ್ನು ನಾವಿಸ್ತೇವೆ.
ಕೊಲೆಗಾರಿಕೆ ಭೀಕರವಾದಂತ ಕೇಸರಿಯದೇ ಹಿಟ್ಟದಲ್ಲದ ಪ್ರತೀಕವಾಗಿ ಶಂಕದುರ್ಗರಾವಾದೆ ಲೋಕವನ್ನು ವರಿಸಿದೆ. ಏನು ನನ್ನಲ್ಲಿ ವಿರೋಧ? ಅದರ ಮಹೇಶ ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಕಟಪಡಿಸಿದರೆ ನಿನ್ನ ಶಿರವನ್ನು ಮೂರು ಲೋಕಾಧೀಶನು ಇರಲಿ ಬಿಡು. ಏನು ಸಾಮಾನ್ಯ ಹೆಣ್ಣು? ಏ ಹೆಣ್ಣೆ, ಏನು ಹೇಳಲ್ಲ, ಏನು ಕನ್ಯವೇ ನನಗೆ ಸುರನನ್ನು ಬರೀವರೆ ಬಂದೆ. ನಿಜ ನಿಜ ನಿನಗೆ ತರವಲ್ಲ, ಅಧಿಕಾರಿಯಾದಂತ ನಾನು ಪೀಠವನ್ನು ಏರಿದಾಗ ನನ್ನ ಜಂಗೆಯನ್ನು ಏನು ಕೊಪ್ಪಿದ ಕೋಣನೆ ಸರಿಯ ಬಿಟ್ಟರದ ಬ್ರಹ್ಮನವರ ಬಲದಿಂದ ಕೊಪ್ಪಿ ದೊರೆಯ ಯೋಗಾದಿಗಳನ್ನು ಕೆಡಿಸಿ ಮಥೋನ್ಮತ್ತನಾಗಿ ಮೆರೆಯುತ್ತಿರುವ ನಿನ್ನ ಎದುರಾಗಿ
ಅಧರ್ಮವನ್ನು ನಾಶಗೊಳಿಸಿದೆ, ಧರ್ಮವನ್ನು ಉದ್ಧರಿಸಿದೆ, ನಮ್ಮನ್ನೆಲ್ಲ ಕೊಡದೆ ಮಹಿಷರ ವರ್ಧಿನಿ ಎಂಬ ಹೆಸರನ್ನು ಗಳಿಸಿಕೊಂಡೆ. ಜಯ 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 ಜಯ. ಸುರಪಾಲ ಸುರಭವಯ ನಿಲಯಿಲ್ಲ ಮುಂದೆಗೆ ಗರುಜಲಿನಾಗವನು ಬಾಲಿದೋ ಮರೆಯದಿಲ್ಲ ಯಜರಣವನು ನಿನಿರದ ಮನದಿ ಶಾಂತಗೊಳಿಸುವುದಕ್ಕೆ ಬೇಕಾಗಿ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ ಮಗನೇ? ಇದು ಶಾಂತಳಾಗಿದ್ದೇನೆ. ನಿಮಗೆಲ್ಲರಿಗೂ ಉಪಟಳವನ್ನು ಕೊಡುತ್ತಿದ್ದ ದುರ್ಳ ಮಹಿಷನನ್ನು ವರ್ಧಿಸಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಠ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸ ಯುದ್ಧವನ್ನು ಮಾಡಿದ್ದೇನೆ. ಇನ್ನು ಮುಂದಕ್ಕೆ ಈ 9 ದಿವಸಗಳನ್ನು ಶರನ್ನವರಾತ್ರಿ ಎಂದು ಹಾಗೆ ಆಚರಿಸಿಕೊಂಡು ಬನ್ನಿ. 10ನೆಯ ದಿವಸವಾದ ಇಂದು ನಮ್ಮ ಪಾಲಿಗೆ ವಿಜಯವು ಪ್ರಾಪ್ತವಾಗಿದೆ. ಈ 10ನೆಯ ದಿವಸವನ್ನು ವಿಜಯದಶಮಿ ಎಂದು ಹಾಗೆ ಆಚರಿಸಿಕೊಂಡು ಬನ್ನಿ. ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅಂತವರ ಮನದ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತೇನೆ. ಮಗನೇ, ಸುರಪೀಠ ಬರಿದಾಗಿದೆ. ನಾ ಕವನ್ನಡರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಅಮ್ಮ, ನಮಗೆ ಎಲ್ಲಿಯಾದ್ರೂ ಮುಂದೆ ಕಷ್ಟ ಬಂದುದಾದ್ರೆ ನಾವು ಏನು ಮಾಡ್ಬೇಕಮ್ಮ? ಯೋಚಿಸಬೇಕಾದಂತಹ ಅಗತ್ಯವಿಲ್ಲ. ಎಲ್ಲರೂ ಒಂದಾಗಿ ತುಹಿನಾದ್ರಿಯನ್ನು ಸೇರಿ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ನನ್ನನ್ನೇ ಸ್ತುತಿಗೈದಿರಿ ಎಂದಾದರೆ ಪ್ರಸನ್ನಳಾಗಿ ನಿಮಗೆ ಒದಗಿರುವಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇಂದಿನ ಸೇವಾಕರ್ತರಾದಂತಹ ಶ್ರೀ ರಮೇಶ್ ರಾವ್ ಕೈಯೂರು ಮತ್ತು ಮನೆಯವರು ಹಾಗೂ ನೆರೆದಿರುವಂತಹ ಕಲಾಭಿಮಾನಿಗಳೆಲ್ಲರಿಗೂ ಕೂಡ ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಹಾಗೂ ಶ್ರೀ ಮಹಾಗಣಪತಿ ದೇವರು ಸಕಲ ಸನ್ಮಂಗಲವನ್ನು ಕರುಣಿಸಲಿ ಎಂಬ ಹಾಗೆ ಪ್ರಾರ್ಥಿಸಿಕೊಳ್ಳುತ್ತಾ, ಬರುವ ರಾತ್ರಿ ನಾವು ಶ್ರೀಮತಿ ಲಲಿತಾ ಮೋಹನ್ ಬಂಗೇರ ಕಿನ್ನಿಗೋಳಿಯವರ ಸೇವಾ ಬಾಪ್ತು ಶ್ರೀ ಕ್ಷೇತ್ರ ಕಟೀಲು ಮಹಾಲಕ್ಷ್ಮಿ ಸದನದಲ್ಲಿ ಬಕಾಸುರವಧೆ, ಕೀಚಕವಧೆ, ಜಾಂಬವತಿ ಕಲ್ಯಾಣ ಎಂಬಂತಹ ಪೌರಾಣಿಕ ಆಖ್ಯಾನವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿಯಲ್ಲಿ ಫೆಬ್ರವರಿ 14ನೇ ತಾರೀಕಿನಂದು ಶುಕ್ರವಾರ ಕಿನ್ನಿಗೋಳಿ ಬಟ್ಟಕೋಡಿ ಮುರತ್ತಮೇಲ್ ಶ್ರೀ ನಾಗದೇವರ ಸನ್ನಿಧಿಯ ಬಳಿಯಲ್ಲಿ
ಶ್ರೀಮತಿ ಕೂಸು ಪಂಚು ಶೆಟ್ಟಿಗಾರ್ ಮತ್ತು ಮಕ್ಕಳು ಹಾಗೂ ಕುಟುಂಬಸ್ಥರ ಸೇವಾ ಬಾಪ್ತು ಅಗರ್ ಶ್ರೀನಿವಾಸ ಭಾಗವತ ವಿರಚಿತ ಶ್ರೀ ದೇವಿ ಮಹಾತ್ಮೆ ಎಂಬಂತಹ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು ಕಲಾಭಿಮಾನಿಗಳಾದಂತಹ ತಾವೆಲ್ಲರ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವರೆ ಸಭಿಕರಿಂದ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಗೆ.
ಸ್ಥಳ. ಶೋಣಿತ ಪಟ್ಟಣದ ಅಧಿಕಾರಿ ಯಾರು ಎನ್ನುವ ಹಾಗೆ ಕೇಳಿದ್ದೇನೆ. ಶುಂಭಾಸುರ ಇಂದುಳಿ ಗೆಂದುಕೊಳ್ಳಬಹುದು. ಹೋಲಲ್ಪಟ್ಟ ವಿಚಾರ ಅನೇಕವಿದೆ, ಆಲಿಸಬೇಕು ಆಲಿಸಬೇಕು. ತಮ್ಮ ಅಣ್ಣ ನಾವು ಸಾಮಾನ್ಯರೇ. ಪರಿಪಾಲಿಸು ಸ್ವಾಮಿ, ಪರಿಪಾಲಿಸು. ತಮ್ಮ ನಿಶುಂಭ ಅಣ್ಣ ನವ ಬ್ರಹ್ಮರಲ್ಲಿ ಒಬ್ಬರು ಕಶ್ಯಪ ಬ್ರಹ್ಮರು. ಅವರ ಅನುಗ್ರಹದಿಂದ ಧನುದೇವಿಯಲ್ಲಿ ಶುಂಭ ನಿಶುಂಭ ನಮ್ಮಿರುವರ ಜನನವಾಯಿತು. ಬಾಲ್ಯದಲ್ಲಿ ಗುರುಗಳಾದ ಶುಕ್ರಾಚಾರ್ಯರಿಂದ ಬೇಕಾದಂತಹ ವಿದ್ಯೆಗಳನ್ನೆಲ್ಲ ಕಲಿತುಕೊಂಡವರು ನಾವು. ಪ್ರಾಯ ಪ್ರಬುದ್ಧರಾದಾಗ ಈ ಶೋಣಿತ ಪಟ್ಟಣದ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ. ವರ್ತಮಾನ ಕಾಲದಲ್ಲಿ ಅನುಜನಾದ ನಿನ್ನನ್ನು ಜೊತೆ ಸೇರಿಸಿ ಘನ ಪರಾಕ್ರಮದಿಂದ ಇಲ್ಲಿಯ ಜನಪದವನ್ನು ಪಾಲಿಸಿಕೊಂಡು ಬರ್ತಾ ಇದ್ದೇನೆ. ತಮ್ಮ ಅಣ್ಣ ನಾವು ಇಷ್ಟು ಎತ್ತರಕ್ಕೆ ಏರಬೇಕಾದ್ರೆ ಮಾಡಿದ ಸಾಧನೆ ಏನು ಅಣ್ಣ? ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಘೋರವಾದಂತಹ ಕಾನನವನ್ನು ಸೇರಿ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನು ಆಚರಿಸಿದೆವು. ವಾಳಿದಂತಹ ವಿಧಾತನಲ್ಲಿ ಧರೆಯೋರಿದರಿಂದ ಮತ್ತು 3 ಮೂರ್ತಿಗಳಿಂದಲೂ ಮರಣವೇ ಬಾರದಂತಹ ವರವನ್ನು ಪಡೆದವರಿದ್ದೇವೆ. ಆ ಬಳಿಕ ಕೈಗೊಂಡದ್ದು ದಿಗ್ವಿಜಯ. ನೇರವಾಗಿ ಭೂಲೋಕವನ್ನು ಸೇರಿದೆವು. ಪೂಜರದಾರ್ಪವನ್ನೇ ಮೂಡಿದು ಭೂಲೋಕದಲ್ಲಿ ನಮ್ಮ ಅಧಿಕಾರ ಸ್ಥಾಪಿಸಿದೆವು. ಆ ಬಳಿಕ ಇಳಿದದ್ದು ಪಾತಾಳ ಲೋಕಕ್ಕೆ. ಹೊರಗಾತಿಗಳ ಎಡೆಯನ್ನು ಬೆಚ್ಚಿ ಪಾತಾಳವನ್ನು ನಮ್ಮ ಕೈವಶ ಮಾಡಿಕೊಂಡೆವು. ಅಣ್ಣ ವರ್ತಮಾನ ಕಾಲದಲ್ಲಿ 2 ಲೋಕ ನಮ್ಮ ಕೈವಶವಾಗಿದೆ. ಮಿಕ್ಕುಳಿದ ಲೋಕ ಯಾವುದನ್ನು? 2 ಲೋಕಗಳು ನಮ್ಮ ವಶವಾದ್ರೆ ಸಾಕೆ. ಅನುಜೋ
ವಶವಾದ್ರೆ ಸಾಲದು. ಇನ್ನೊಂದು ಲೋಕವಿದೆ, ಯಾವುದು? ಅದುವೇ ನಾಕಲೋಕ. ಕಿರಿಯ ತಾಯಿಯ ಮಕ್ಕಳಾದಂತಹ ದೇವತೆಗಳು ಸ್ವರ್ಗಲೋಕವನ್ನು ಆಳಿಕೊಂಡು ಬರ್ತಾ ಇದ್ದಾರೆ. ಅದನ್ನು ಪಡೆಯಬೇಕೆಂಬ ಹಂಬಲ ಮೇಲೆ ಏರುವುದಕ್ಕಾಗಿ ಸಕಲ ಸೇನೆಯನ್ನು ಸಿದ್ಧಗೊಳಿಸು. ಏರೋಣ ಮೇಲೆ. ಐರಾವತವನ್ನು ಏರಿ ವಜ್ರಾಯುಧವನ್ನು ಜಳಪಿಸುತ್ತಾ ದುರಕ್ಕಾಗಿ ಬಂದೆಯೋ? ನಿನ್ನ ಎದುರಾಗಿ ಬಂದವನೇನು ಸಾಮಾನ್ಯದವನಲ್ಲ. ಯಾವನೋ ನೀನು? ಶೋಣಿದಾದೀಪ ಶುಂಭನನು ಜನಿ ಶುಂಭನೆಂದರೆ ನಾನೇ. ಶುಂಭ ಏಕೆ ಬಂದೆ? ನಿನ್ನದಾದಂತ ಸುರಪೀಠವನ್ನು ಬಿಟ್ಟುಕೊಟ್ಟೆ ಅಂತಾದ್ರೆ ಒಳಿತು, ಇಲ್ಲದಿದ್ದರೆ ನಿನ್ನ ಶಿರವನ್ನು ತೆಗೆದುಕೊಂಡು ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದು ಐರಾವತವನ್ನು ಏರಿಕೊಂಡು ದುರಕ್ಕಾಗಿ ಬಂದೆಯಾ? ಬಂದವರು ಸಾಮಾನ್ಯರು ಎಂದು ಹಾಗೆ ಭಾವಿಸಿಕೊಳ್ಳಬೇಕು. ಯಾವನೋ ನೀನು? ಶೋಣಿದಾದೀಪ ಶುಂಭದಾನವನೆಂದ್ರೆ ನಾನೇ. ಏಕೆ ಬಂದೆಯೋ? ಸ್ವರ್ಗವನ್ನು ಪಡೆಯುವುದಕ್ಕಾಗಿ ಬಂದೆ. ನೀನಾಗಿಯೇ ಕೊಟ್ಟರೆ ಒಳ್ಳೆಯದು, ಇಲ್ಲದಿದ್ದರೆ ಕಸಿದುಕೊಳ್ಳುತ್ತೇನೆ. ನಾಗವು ಇಲ್ಲ ಸಿರಿನೇ ಬಯಲಿ
ಶತಾತ್ಮವನ್ನು ಮಾಡಿ ತ್ರೈಮೂರ್ತಿಗಳ ಮನಸ್ಸನ್ನು ನಾನು ವೀಕ್ಷಿಸಿದ ತ್ರೈಮೂರ್ತಿಗಳಿಗೆ ಒಲಿತ ಸಂಪತ್ತು ಈ ಸಂಪತ್ತಿ ಆಸೆ ದೇವತೆಗಳೆಲ್ಲವರು ಓಡಿದ್ದಾರೆ, ದೇವೇಂದ್ರನ್ನು ಓಡಿದ್ದಾನೆ, ಓಡ್ಲಿಕ್ಕೆ ಆಗುದಿಲ್ಲ, ಆದ್ರೂ ಓಡುವ ಅಧಿಕ ಪ್ರಸಂಗ ಅವನಿಗೆ. ಹೋಗ್ಲಿ ಬಿಡು, ಬಯಸಿದ್ದಾರು ಶುಂಭಾಸುಡಿಗೆ ಜಯವಾಗಲಿ, ನಮ್ಮಣ್ಣ ಶುಂಭಾಸುಡಿಗೆ ಜಯವಾಗಲಿ, ಚಾರು ಚತುರ್ದಶ ಜಗದೊಡೆಯನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಇಷ್ಟು ಬೇಗ ಮತ್ತೆ ಮಂಗಳವಾಗುದು, ಇಷ್ಟು ಬೇಗ ಬೇಡ ಅಂತ ಯಾಕೆ ಒಳ್ಳೆಯದಾಗುದಿಲ್ಲ ಅದು. ತಮ್ಮ ಶುಂಭ ಅಣ್ಣ, ನಿನ್ನ ಜಯಘೋಷವನ್ನು ಕೇಳಿ ಸಂತೋಷವಾಯಿತು. ಚಾರು ಚತುರ್ದಶ ಜಗಕ್ಕೆ ಶುಂಭನೆ ಕೋದೆ ಹೊನ್ನುವಂತ ವಿಚಾರ ಇಲ್ಲಿದ್ದವರು ಮಾತ್ರ ತಿಳಿದರೆ ಸಾಲದು, ಮೂರು ಲೋಕದವರು ತಿಳಿಯಬೇಕು ಎನ್ನುವಂತ ಉದ್ದೇಶದಿಂದ ಡಂಗುರವನ್ನ ಸಾರುವುದಕ್ಕೆ ನಮ್ಮವನ್ನ ಕಳಿಸಿಕೊಟ್ಟ ಹಾಗಾಯ್ತು. ಇನ್ನು ಮುಂದೆ ಭೂಲೋಕದಲ್ಲಿ ನಡೆಯುವಂತ ಯಾಗ ಯಜ್ಞಾದಿಗಳ ಹವಿಸು ಶುಂಭಾರ್ಪಣವಾಗ್ಬೇಕು. ಯಾರು ತಪ್ಪಿ ನಡೀತಾರೋ ಬಿಡುವಾಡಿ ಮಕ್ಕಳೇ, ಹಿಡಿದು ಚಿತ್ರ ಹಿಂಸೆ ಕೊಡಿ ಎಂದಿದ್ದೇನೆ. ತಮ್ಮ ದೇವತೆಗಳು ಸೋತು ಓಡಿದ್ದಾರೆ, ಅವರ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಈಗ ಎಂತದ್ದು ನಾವೇ ಆಲೋಚನೆ ಮಾಡಿದ್ರೆ ಯಾರು ಕೇಳುವುದು? ಬಿಡುವಾಡಿ ಮಕ್ಕಳೇ, ಹಿಡಿದು ಚಿತ್ರ ಹಿಂಸೆ ಕೊಡಿ ಎಂದಿದ್ದೇನೆ. ತಮ್ಮ ಯುದ್ಧವನ್ನು ಮಾಡಿದ ಕಾರಣ ಆದದ್ದೇನೋ ಆಯಾಸ, ಬೇಕಾದದ್ದು ವಿಶ್ರಾಂತಿ. ಬಾಹಿಗೆ ಗಿರಿಯನ್ನು ಸೇರಿ ಕಷ್ಟವನ್ನು ಕರಗಿಸುತ್ತಾರೆ, ಕಾಪಾಡು ಎನ್ನುವ ಹಾಗೆ ಕರಮುಗಿದು ಬೇಡಿಕೊಳ್ಳುತ್ತಾ ಇದ್ದೀರಲ್ಲ, ಇದು ಪ್ರಸನ್ನಳಾದೆ. ಈ ಪೂರ್ವದಲ್ಲಿ ದುರುಳ ಮಹಿಷನನ್ನು ವಾಧಿಸಿ ಸುರಪೀಠವನ್ನು ಸ್ಥಿರಪಡಿಸಿದವಳು ನಾನು. ಮತ್ತೆ ಯಾರಿಂದ ಕಷ್ಟ ಬಂತು ನಿವೇದಿಸಿಕೋ ಮಗನೇ. ಜನನಿ ಅನುವರದಲ್ಲಿ ರುರರನು ಜೋಡಿ
ಜನನೀ ಕೇಳೋ ಜಗಜನನಿ ನಿನ್ನ ಪಾದಕ್ಕೆ ವಂದಿಸ್ತಾ ಇದ್ದೇನೆ. ದುರುಳನಾಗಿರುವ ಮಹೇಶನ ವಧೆಯ ಅನಂತರ ನಾವೆಲ್ಲರೂ ಸುಖವಾಗಿ ದೇವಲೋಕದಲ್ಲಿದ್ದೆವು. ಏನು ಮಾಡೋಣ ಏನಾಯಿತು? ಶೋಣಿತಪುರದಲ್ಲಿ ಹುಟ್ಟಿದವರಂತೆ ಶುಂಭ ನಿಶುಂಭರ್ ಎಂಬವರು ಬ್ರಹ್ಮನಿಂದ ವರವನ್ನು ಪಡೆದುಕೊಂಡು ದೇವಲೋಕಕ್ಕೆ ಪ್ರವೇಶ ಮಾಡಿ ಹೊಟ್ಟು ಹೊಡಿಸಿದಮ್ಮ. ಸ್ವರ್ಗವನ್ನು ಸ್ವಾಧೀನ ಮಾಡಿಕೊಂಡು ಅವರೇ ಬೆರೆಯುತ್ತಿದ್ದಾರಮ್ಮ. ಅವರು ಕೊಡುತ್ತಿರುವ ಕಷ್ಟವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಭಯ ಹಿರಿದು ಸಮಯದಿ ತರಿದುರೇ ಜರನರವಿಯರ ಪೊರೆಯುವೆನು ನಿಮ್ಮನು ಮರೆಯ ಮಾಡಲ್ಲ ಮರೆಯವರು ಎದೆಯಿರಿಯೊಳಗಿರುದ ನೋಡುವುದಿಲ್ಲ ಲೀಲೆಯ ಹರುಷದುರಳಿಂದೆಗುದ ತ್ರಿದಯರಿಗರು ಈ ಶ್ರೀದೇವಿಗೆ ಅಮರೇಂದ್ರ, ದುರುಳನ ದೆಸೆಯಿಂದಲಾಗಿ ಭೀತಿಗೊಂಡೆಯ ಮಗನೇ. ವಿಧಿಯಿಂದ ವರಫಲವನ್ನು ಬೆಳೆದಂತಹ ಶುಂಭಾನಿಶುಂಭರು ಸುರಲೋಕವನ್ನಡರಿ ಸುಮನಸರಾದ ನಿಮ್ಮನ್ನು ದೆಸೆಗಿಡಿಸಿದ್ದಾರೆ. ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನುಂಟು ಮಾಡುತ್ತಾ ಇದ್ದಾರೆ. ಆಗಮ ನಿಗಮಗಳಿಗೆ ತಡೆಗೋಡಿಯಾಗಿ ವರ್ತಿಸುತ್ತಾ ಇದ್ದಾರೆ. ಸೂರ್ಯೋದಯವಾದ ಬಳಿಕ ಕತ್ತಲೆಯ ಭೀತಿ ಯಾಕೆ ಮಗನೇ? ನಾನೇ ಪ್ರಸನ್ನಳಾದ ಬಳಿಕ ಕಷ್ಟದ ಹಿಂದೆ ಸುಖ ಬರುತ್ತದೆ ಎನ್ನುವುದನ್ನು ಅರ್ಥವಿಸಿಕೊಳ್ಳಿರಿ. ಇನ್ನು ಕೆಲವು ದಿವಸಗಳಲ್ಲಿ ದುರುಳರೆಲ್ಲರ ವಾದಿಸಿ ನಾ ಕವನ್ನು ಸ್ಥಿರಪಡಿಸುತ್ತೇನೆ. ಶುಂಭ ನಿಶುಂಭರು ನಮ್ಮನ್ನು ಹುಡುಕುತ್ತಾ ಇದ್ದಾರಮ್ಮ. ಅವರ ಕಣ್ಣು ತಪ್ಪಿಸಿತ್ತ ಬಂದಿದ್ದೇವಮ್ಮ. ಆ ದುರುಳರ ವಧೆಯಾಗುವ ತನಕ ನಾವು ಎಲ್ಲಿರಬೇಕು? ಎಲ್ಲೆಂದರಲ್ಲಿ ಸಂತರಿಸುವುದು ತರವಲ್ಲ ಮಗನೇ. ದುರುಳರ ಕಣ್ಣಿಗೆ ಗೋಚರಿಸಿದಿರಿ ಎಂದಾದ್ರೆ ಕಷ್ಟ ಎನ್ನುವುದು ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿ. ನಿಮ್ಮನ್ನು ನೀವು ಉಳಿಸಿಕೊಳ್ಳುವುದಕ್ಕೆ ನಿಮಗಿರುವ ದಾರಿಯೊಂದೇ. ಈ ನಿಜ ರೂಪವನ್ನು ಮರೆಗೊಳಿಸಿ ಮಾರು ವೇಷದಿಂದ ತುಹಿನಾದ್ರಿಯಲ್ಲಿದ್ದುಕೊಳ್ಳಿ. ದುರುಳರನ್ನು ಯಾವ ರೀತಿ ಸಂಹರಿಸುತ್ತೇನೆ ಕಣ್ಣಾರೆ ಕಾಣುವಂತಹ ಅವಕಾಶವನ್ನು ಕಲ್ಪಿಸಿಕೊಡುತ್ತೇನೆ. ಮರೆಯಲ್ಲಿದ್ದುಕೊಳ್ಳಿ. ಶುಭವಾಗಲಿ ನಿಮಗೆ. ಧೈರ್ಯವದಿಳು ಬಳಿಗಾಯದಿರು ಬಿಡಿ ಖಳರ ಬಳಿಗಿರುದ ಗೆಲುವಡ ರಾಜ ಅರಾಜ ಎಂಬುದ ಎಂದು ಯೋಜಿವಿ ಮಾಯೇ
ಮೂರು ಲೋಕವನ್ನು ಆಳಬೇಕಂತಹ ಇಂದ್ರಾದಿ ದೇವತೆಗಳು ಅಳುತ್ತಾ ಇದ್ದಾರೆ. ದುರುಳರ ಸ್ವಾಧೀನವಾಗಿದೆ ನಾಲ್ಕಲೋಕದ ಪದವಿ. ದುರುಳರು ಇಷ್ಟು ಪ್ರಬಲರಾಗಿ ಮೆರೆಯಬೇಕು ಎಂದಾದರೆ ಕಾರಣವಾದರೂ ಏನು? ವಿಧಿಯಿಂದ ಗಳಿಸಿಕೊಂಡಂತಹ ವರ, ವಿಧಿಯು ಕೊಟ್ಟಂತಹ ವರಕ್ಕೆ ಯಾವುದೇ ಒಂದು ಚ್ಯುತಿ ಬಾರದ ರೀತಿಯಲ್ಲಿ ದುರುಳರ ವಧೆಯನ್ನು ಮಾಡಬೇಕು. ಎಲ್ಲ ಅರ್ಥವಿಸಿಕೊಂಡಂತಹ ನಾನು ಗೌರಿದೇವಿ ಆತ್ಮಕೋಶದಿಂದಲೇ ಹೊರಬಂದವಳಿದ್ದೇನೆ. ಕರೆಯುವುದಕ್ಕೆ ಬೇಕಾಗಿ ಕೌಶಿಕಿ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿಕೊಂಡೆ. ದುರುಳರ ಕುರಿತಾಗಿ ಯೋಚಿಸುತ್ತಾ ಬಂದು ಸೇರಿದ್ದು ಇದೇ ತಾನೇ ಕದಂಬಾವನ. ಕದಂಬ ವೃಕ್ಷಗಳಿಂದಲೇ ರಾರಾಜಿಸುತ್ತಾ ಇದೆ. ದುರುಳರಿಗೂ ಇಲ್ಲಿಗೂ ಹತ್ತಿರದ ನಂಟಿದೆ ಎನ್ನುವುದನ್ನು ಚೆನ್ನಾಗಿ ಅರಿತೆ. ಬೇಟೆಯಾಡುವುದಕ್ಕೂ ಅಲ್ಲ, ವಿಹರಿಸುವುದಕ್ಕೂ ಯಾವುದಾದರೂ ಒಂದು ಉದ್ದೇಶವನ್ನಿರಿಸಿಕೊಂಡು ಈ ಕದಂಬದ ಮಣ್ಣನ್ನು ಸೇರುವವರಿದ್ದಾರೆ. ಆದರೆ ಅವರು ಇವತ್ತು ಬರುತ್ತಾರೆ, ಅಲ್ಲ ನಾಳೆ ಬರುತ್ತಾರೆ, ಅಲ್ಲ ಮಗದೊಂದು ದಿವಸ ಬರುತ್ತಾರೆ. ನಿರ್ಧಾರ ಅವರಿಗೆ ತಾನೇ ಬಿಟ್ಟದ್ದು. ಅವರು ಬರುವಲ್ಲಿಯವರೆಗೆ ನಾನು ಇಲ್ಲೇ ಉಳಿಯಬೇಕು ಎಂದಾದರೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಆಸನವೊಂದು ಬೇಕು ಎನ್ನುವ ಹಾಗೆ ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದೆ ಎಂದಾದರೆ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನಲ್ಲ. ಅಂಬರದಿಂದ ಕುಂಬಿನಿಗೆ ಇಳಿಯಬಿಟ್ಟಿದೆ ಕನಕನ ಉಯ್ಯಾಲೆ. ಯೋಗ್ಯವಾದಂತಹ ಆಸನವೇನೋ ಸಿದ್ಧವಾಗಿದೆ. ಹಾಗೆಂದು ನಾನು ಇಲ್ಲಿ ಇದ್ದೇನೆ ಎನ್ನುವಂತಹ ವಿಚಾರ ದಾನವರಿಗೆ ತಿಳಿಯಬೇಕಲ್ಲ. ಅದಕ್ಕಾಗಿ ನನ್ನ ಈ ತನುಗಂಧವನ್ನೇ ಗಾಳಿಯೊಂದಿಗೆ ಮೇದಿನಿಗೆ ಪಸರಿಸಿದವಳಿದ್ದೇನೆ. ಪರಿಮಳವನ್ನು ಆಘ್ರಾಣಿಸಿದಂತಹ ರಾಕ್ಷಸರು ಹುಡುಕುವುದಕ್ಕೆ ಮುಂದುವರಿಯುತ್ತಾರೆ. ನಿರ್ದಿಷ್ಟವಾದಂತಹ ಸ್ಥಳ ಗೋಚರಿಸುವುದಕ್ಕೆ ಬೇಕಾಗಿ ಸುಶ್ರಾವ್ಯವಾದ ಗಾಯನವನ್ನು ಪಾಡುತ್ತೇನೆ. ಗಾಯನದ ಉಗಮ ಸ್ಥಾನ ಎಲ್ಲಿ ಎನ್ನುವ ಹಾಗೆ ಅರಸಿ ಬಂದಂತಹ ಕಳರಿಗೆ ಕೋಟಿ ದಿವಾಕರ ತೇಜಸ್ಸಿನಿಂದ ಕಂಗೊಳಿಸುವುದಕ್ಕಿದ್ದೇನೆ. ಕಂಡರಿಯದ ರೂಪವನ್ನು ಕಂಡಾಗ ಸುರ್ರೆ ಕುಡಿದ ಕಪಿಗಳಂತಾಡುತ್ತಾರೆ. ಕಾಮಿಸುವುದಕ್ಕೆ ಮುಂದಾದರೆ ಒಬ್ಬೊಬ್ಬರನ್ನೇ ನಿಗ್ರಹಿಸುವಂತಹ ತೀರ್ಮಾನವನ್ನು ಗೈದವಳು ನಾನು. ತಡ ಮಾಡುವುದು ಸರಿಯಲ್ಲ. ಉಯ್ಯಾಲೆಯನ್ನು ಏರಿ ಕಳರ ನಿರೀಕ್ಷೆಯಲ್ಲಿರ್ತೇನೆ.
ಮಾಡಬೇಕು. ಸರಿ, ಘನತರವಾದ ಕಾರ್ಯವನ್ನು ಸಾಧಿಸಬೇಕು ಎಂಬ ಉದ್ದೇಶದಿಂದ ಕಾನೂನವನ್ನು ಸೇರಿದೆವು. ಬ್ರಹ್ಮ ದೇವರ ಕುರಿತು ತಪಸ್ಸನ್ನಾಚರಿಸಿ ಬ್ರಹ್ಮರನ್ನು ಪ್ರತ್ಯಕ್ಷಗೊಳಿಸಿಕೊಂಡು ಮನೋದಿಜ್ಯತೆ ಸಂಚರಿಸುವಂತ ಬರಬೇಕು. ಆಮೇಲೆ ಅಖಂಡವಾದಂತಹ ಬ್ರಹ್ಮಚರ್ಯ ವ್ರತವನ್ನು ಪಡೆದಿದ್ದೇವೆ. ಶಂಭುವೆ ಬಂದರು ಕೂಡ ಲೆಕ್ಕಿಸರು ನಾವಲ್ಲ ಎನ್ನುವ ಹಾಗೆ ಬಂತ ಆಹ್ವಾನ. ಮತ್ತೆ ನಾರದರಾಗವರು ನಡೆಸಿದ್ರು ಸಂಧಿ ಮಂತ್ರಿ ಪದವಿ ವೈರಿಗಳಾದಂತ ದೇವತೆಗಳು ಕಾಲ ಸಿಕ್ಕಂತಾರೆ. ಸೆರೆ ಹಿಡಿದೆಳೆದುಕೊಂಡು ಬಂದೆಂಬುದಾಗಿ ಯಾವ ಕಡೆಯಲ್ಲಿ ಹುಡುಕಾಡಿದ್ರು ಕೂಡ ದೇವತೆಗಳ ಸುಳಿವಿಲ್ಲ. ಅಣ್ಣನ ವಿಷಯ ತಿಳಿದಾಕಾಗಿ ಹೋದಾಗ ಹೊಗಳುವರಲ್ಲದ ತೆಗಳೂರು ಯಾರು ಯಾಗ ಯಜ್ಞಾದಿಗಳು ಸುಮ್ಮನ ಹೆಸರಲ್ಲಿ ನಡೆಯುತ್ತಾ ಇದೆ. ನೋಡಿದಾಗ ಮನಸ್ಸಿಗೆ ಆನಂದ. ಹಸಿವು ದೃಶ್ಯ ಬಾಧಿಸ್ತಾ ಉಂಟು. ಕಾರಣಕ್ಕೆ ಹೋಗ್ಬೇಕು, ಬೇಟ ಆಡ್ಬೇಕು.
ಮಾಡಿದರೆ ಪ್ರಯೋಜನವಾಗದು. ಆ ಕಡೆಯಿಂದ ನೀನು ಸರಿ, ಈ ಕಡೆಯಿಂದ ನಾನು ಬೇಟೆನಾಡ್ತಾ ಹೋದೆವು. ಹೌದು, ಪ್ರಯೋಜನವಾಯ್ತೇನೋ ಅಣ್ಣ. ಈ ದಾರಿಯಿಂದ ಮುಂದಾಗಿ ಹೋಗುತ್ತಾ ಇರುವ ಅಣ್ಣ ಹಂದಿ ಅಣ್ಣ ಬಾರಿಸ್ತೇನೆ ನಿನ್ನ ಕಪಾಳಕ್ಕೆ. ಯಾಕೆ? ಅಣ್ಣ ಹಂದಿಯ ನೀನಲ್ಲೋ ಮತ್ತೆ ಹಂದಿಗಳು ಕಣ್ಣಿಗೆ ಬಿತ್ತು. ಏನು ಮಾಡಿದೆ? ಒಂದೊಂದನ್ನೇ ಹಿಡಿದು ದೊಡ್ಡದಾದ ಬಂಡೆ ಕಣ್ಣಿಗೆ ಎಂತದದು? ಹೊಡೆದದ್ದು ಶಬ್ದ ಶಬ್ದ. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಎಲ್ಲ ಬೇರೆ ಬೇರೆ ಆಗಿ ಹೋಯ್ತು. ಸರಿ, ರಕ್ತವನ್ನು ಕುಡಿದೆಯಾ? ಮಾಂಸವನ್ನು ತಿಂದೆ. ಅಣ್ಣ, ನಿನಗಾಗಿ ಇದನ್ನು ತಂದೆ. ಸತ್ಯ? ಎಂತದ್ದು? ಎಲ್ಲಿಂಟು ಹಂದಿಯ ಕಾಲು ಪುಣ್ಯ. ನೀನೇನಂತ ಆಲೋಚನೆ ಮಾಡಿ? ನಾನು ಬೇರೆ ಆಲೋಚನೆ. ಕಾಲ ನಾನು ತೆಗೆದಿರಿಸಿಲ್ಲಪ್ಪ. ಸಂತೋಷದಲ್ಲಿ ಹುಡುಕಾಡಿದಾಗ ಅಲ್ಲಿ ಏನು ಕಾಣುವುದಿಲ್ಲ. ಅದನ್ನ ಈಗ ಬಿಡುವುದಿಲ್ಲ. ಮತ್ತೆ ಯಾವಾಗ? ಏನಿಲ್ಲದಾಗ ಕೆಲವೊಮ್ಮೆ ಕೇಳ್ತೀನಿ. ಸರಿ, ಆಗ ಕೊಡುವುದಕ್ಕೆ ತೆಗೆದಿಟ್ಟಿದ್ದೆ. ನನ್ನ ಬೇಟೆಯ ಕ್ರಮ ಹೀಗೆ, ನಿನ್ನ ಕ್ರಮ ಹೇಗೆ? ಪ್ರಾರಂಭ ಮಾಡಿದೆ. ಸರಿ, ಬೇಟೆಯನ್ನು ಆಡಿಕೊಂಡು ಹೋಗ್ತಿರುವಂತಹ ಸಮಯದಲ್ಲಿ ಆನೆಗಳ ಹಿಂದೆ ಗೋಚರಿಸಿತು. ಕೈಯಲ್ಲಿರುವ ಖಡ್ಗವನ್ನು ಚೆನ್ನಾಗಿ ಮಸೆದೆ. ಆಮೇಲೆ ಒಂದೊಂದೇ ಆನೆಗಳಿಗೆ ರುಂಡವನ್ನು ಕತ್ತರಿಸಿದೆ. ಇಟ್ಟಲ್ಲಿ ಬಾಯಿ ಸರಿ ಸುರಿದಿರುವಂತಹ ರಕ್ತ ಆನೆಗಳ ಮಾಡಿ ಈಗ ಮುದ್ದೆ ಮಾಡಿ ಅಣ್ಣ ಒಂದು ಸ್ವಲ್ಪ ಉಂಟು ಬೇಕಾ? ಇಷ್ಟು ಬೇಕು. ಸಾಕಷ್ಟು ಸಾಕ ನಿನಗೆ? ಇಷ್ಟೇ ಸಾಕು. ಕೊಡುವುದು ದೊಡ್ಡ ಪ್ರಶ್ನೆ ಅಲ್ಲ. ಮತ್ತೆ ಕೊಟ್ಟ ಮೇಲೆ ಏನಾಗ್ತದೆ ಎಂಬುದಾಗಿ ನಾನು ಆಲೋಚನೆ ಮಾಡಬೇಕು. ಅಲ್ಲ, ನಾನು ಸುಧಾರಿಸಿಕೊಂಡು ಬಂದೇನು. ನೀನು ಹೌದು ಸುಧಾರಿಸುದು ಅಲ್ವಾ? ನೀನು ಹೊತ್ತುಕೊಂಡು ನಾನು ಹೋಗ್ಬೇಕಾದ್ರೆ ಇದು ವಿಷಯ ಎಂತದ್ದು? ರಕ್ತ ಕುಡಿದೇನಾ? ಹೌದು. ಮಾಂಸವನ್ನು ಮುದ್ದೆ ಮಾಡಿ ಬಾಯಿಗೆ ಹಾಕಿದಾಗ ಶಬ್ದ ಹೊರಗೆ ಬರ್ಲಿಲ್ಲ. ಅಷ್ಟೇ ಕಷ್ಟವಾಯ್ತು, ತಿಂದ ಮುಗಿಸಿದೆ. ಆಗುವುದಿಲ್ಲ, ಕೊಡುವುದಿಲ್ಲ ಅಣ್ಣ. ಬೊಬ್ಬೆ ಹಾಕ್ಬೇಡ. ಹತ್ತಿರ ಬಾ. ಬಂದೆ. ಈಗ ನೀನು ಸ್ವಲ್ಪ ಹಾಕ್ಬೇಕು. ಯಾವ್ದನ್ನು? ಗಾಳಿ ಹಾಕೋ. ನಾನು ನಿನಗೆ ಗಾಳಿ ಹಾಕಿದ್ರೆ ಮತ್ತೆ ನನಗಿಲ್ಲಿ ಯಾರು? ಏನು ಮಾಡಿದೆ ಅಂತ ಬೇಕಲ್ಲ. ನಾನು ದುಡಿದಿದ್ದೇನೆ, ಶ್ರಮ ಪಟ್ಟವರು ನಾವು. ಆಯಾಸ ಆಗಿದೆ. ದೇಹದ ಆಯಾಸ ಹೋಗಬೇಕಾದ್ರೆ ಗಾಳಿ ಅವಶ್ಯಕತೆ. ಗಾಳಿ ಉಂಟೇನೆ ಇಲ್ಲಿ? ಇಲ್ಲಿ ಅಷ್ಟೊಂದು ಬೀಸುವುದಿಲ್ಲ. ತಗ್ಗು ಪ್ರದೇಶ ಗಾಳಿ ಇಲ್ಲ ಅಂತಲ್ಲ, ನಮಗೆ ಬೇಕಾಗುವಷ್ಟು ಗಾಳಿ ಬರುವುದಿಲ್ಲ. ಹೌದಣ್ಣು. ಬೇಕಾದರೆ ಎತ್ತರವಾದ ಪ್ರದೇಶ.
ಮೈಯನ್ನೊಡ್ಡಿದಂತ ಸಮಯ, ಬೀಸುತ್ತಿರುವಂತಹ ತಂಪಾದ ಗಾಳಿ ದೇಹವನ್ನು ಸೋಕಿದ ಕ್ಷಣವೇ ದೇಹದ ಆಯಾಸವೆಲ್ಲವೂ ಪರಿಹಾರ, ಏನೋ ಒಂದು ರೀತಿಯ ಉಲ್ಲಾಸವೇ ಮೂಡುತ್ತೆ. ಇನ್ನೇನು ಹೋಗಬೇಕು, ಅರಮನೆಯನ್ನು ಸೇರಿಕೊಳ್ಳಬೇಕು ಅನ್ನೋ ಹಾಗೆ ಆಲೋಚನೆ ಮಾಡಿದ್ರೆ ಏನಾಯ್ತು? ಯಾರು ಅದು ಹಿಂದಿನಿಂದ ಯಾರಿದ್ದಾರೆ ಸರಿಯಾಗಿ ನೋಡು. ಯಾರು ಕಾಣಿಸುವುದಿಲ್ಲ. ಯಾರು ಕಾಣಿಸುದಿಲ್ವಾ? ನನಗೆ ಗೊತ್ತಾಯ್ತು. ಏನು? ಹತ್ತಿರ ಬಾ, ಬಂದೆ. ಕಿವಿ ಕೊಡು. ಕಿವಿ ಯಾಕೆ ಹಿಡಿಯುವುದ ಕಲ್ಲು ಮತ್ತೆ ಕೇಳಿಸುತ್ತಿರುವ ಸ್ವರವನ್ನ ನಾಲಿಸು. ಪರಿಚಯ ಉಂಟೇನೋ? ಗೊತ್ತಾಯ್ತು. ಯಾವುದು? ಗಾಳಿ ಜೋರಾಗಿ ಬೀಸ್ತಾ ಉಂಟು. ಈ ಗಾಳಿಗೆ ಬಿದಿರುಗಳು ಒಂದಕ್ಕೊಂದು ತಾಗಿ ಅದರಿಂದ ಹೊರ ಹೊಮ್ಮುವಂತಹ ಸ್ವರ, ಅದು ಕರ್ಕಶ, ಇದು ಇಂಪಾದ ಸ್ವರ. ಹಾಗಿದ್ರೆ ಮತ್ತೊಂದು ಯಾವುದು? ಹಕ್ಕಿಗಳ ಚಿಲಿಪಿಲಿನಾದ ದುಂಬಿಗಳ ಜಯಂಕಾರ. ಹಕ್ಕಿಗಳ ಚಿಲಿಪಿಲೇನಾದ ದುಂಬಿಗಳ ಜಯಂಕಾರ ಇದು ಅಲ್ಲ. ಅಲ್ವೋ? ರಾಗ ತಾಳ ಲಯ ಬದ್ಧವಾಗಿ ಕೇಳಿಸುತ್ತಿರುವುದು ಸಂಗೀತ. ಹೌದಣ್ಣ. ಕಾರ್ಗತ್ತದಿಂದ ತುಂಬಿಕೊಂಡಿರುವ ಪ್ರದೇಶ. ನಿಜ. ನಾವೇ ಬರಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡ್ತೀವಿ. ಹೌದು. ಯಾವ ಭಯವಿಲ್ಲದೆ ಕಾನದಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರುವರು ಯಾರು? ಯಾರಿದು? ಆಲೋಚನೆ ಮಾಡಿದ್ರೆ ಗೊತ್ತಾಯ್ತಾ? ಯಾರಣ್ಣ? ಅವಳು. ಅವಳಂದ್ರೆ ಇವಳು. ಇವಳಂದ್ರೆ ಅವಳು. ಇವಳು. ಅಣ್ಣ, ಅವಳು ಇವಳು ಅವಳಿಗೊಂದು ಹೆಸರು, ವಿಳಾಸ, ಪರಿಚಯ ಯಾವುದಿಲ್ಲ. ಎಲ್ಲವೂ ಇದೆ. ಹೌದು. ಇಲ್ಲಿ ಅವಳು ಅಂತಲ್ಲವೇ? ಮತ್ತೆ ಓ ಲಿಯೋಣ ಮೇಲೆ. ಓ ದೇವಲೋಕ, ಸತ್ಯಲೋಕದ ವಿಷಯ ಅಲ್ಲಿ ಅದ ಬ್ರಹ್ಮನ ಮಾಡಿದ ವಾಣಿ ವೀಣಾಪಾಣಿ. ಸರಿ. ಸತ್ಯಲೋಕದಲ್ಲಿ ಇದು ಮನಸ್ಸಿಗೆ ಬೇಸರವಾದ ಕಾರಣ ಪ್ರಶಾಂತವಾದಂತಹ ವಾತಾವರಣ. ಹೌದಣ್ಣ. ಕಾನವರಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡಿದಂತಾದ್ರೆ ತನ್ನ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ನಿಜ. ಬೇಟನಾಡಿದಂತಹ ಹೆಣ್ಣ ಮುಂಡರ ಮನಸ್ಸಿಗೆ ಹಿತವಾಗಬಹುದೆಂಬ ಉದ್ದೇಶದಿಂದ ಸತ್ಯಲೋಕವನ್ನು ಬಿಟ್ಟಿದ್ದಾಳೆ, ಇಲ್ಲಿಗೆ ಬಂದಿದ್ದಾಳೆ ವಾಣಿ. ಅಲ್ಲ, ಯಾಕೆಲ್ಲ ಬ್ರಹ್ಮನ ಸೃಷ್ಟಿ ಕಾರ್ಯ ಆಗಬೇಕು ಅಂತಿದ್ರೆ ಶಾರದೆ ಅವಶ್ಯಕತೆ ಖಂಡಿತವಾಗಿ ಉಂಟು. ಒಂದು ವೇಳೆ ಶಾರದೆ ಇಲ್ಲದೆ ಹೋದ್ರೆ ಏನಾದಿತ್ತು? ಬ್ರಹ್ಮ ಹುಟ್ಟಿಸಿದ್ದಕ್ಕೆ ಒಂದಕ್ಕೂ ತಲೆ ಸರಿ ತಲೆ ಸರಿ ಇಲ್ಲದೆ ಕೆಲ ಕಾರಣ ನಮ್ಮಮ್ಮ ಶಾರದೆ. ನಮ್ಮಮ್ಮ ಶಾರದೆ. ನಿನಗೆ ಹೆಣ್ಣು ಮಕ್ಕಳದ್ದು ಮಾತ್ರ ಪರಿಚಯ, ಸ್ವಲ್ಪ ಪರಿಚಯ ಇರ್ತಾವ. ಗಂಡು ಮಕ್ಕಳು ಇದ್ದಾರೆ ಸರಿ. ಕುಳಿತುಕೊಳ್ಳ. ಯಾರಿದ್ದಾರ? ನಮ್ಮ ದೇವಲೋಕದವರು. ದೇವಲೋಕದವರ? ಹೌದು. ಯಾರವ? ಕುದುರೆ ಮುಖದ ತುಂಬುರ. ಅವ ಸಿಕ್ಬೇಕು ನನಗೆ. ಎಲ್ಲಿದ್ದಾನ ತುಂಬುರ? ತುಂಬುರ ಅವ ಬರ್ಲಿಕ್ಕಿಲ್ಲ. ಬರುವುದಿಲ್ಲ. ಇಷ್ಟು ಹೊತ್ತಿಗೆ ಬಂದ್ರೆ ಮುಗಿಲಿಕ್ಕೆ ಇಲ್ಲ. ಸುಮ್ಮನ ಅಪ್ಪಣೆ ವಿನಃ ಯಾರು ಎಲ್ಲಿಗೆ ಹೋಗೋದಕ್ಕೆ ಅವಕಾಶವಿಲ್ಲ. ಹೌದು. ಅವ ಬರಲಾರ. ಮತ್ತೆ ಮತ್ತೊಬ್ಬ ಯಾರಿದ್ದಾರೆ? ದೇವಋಷಿ. ಯಾರು? ದೇವಋಷಿ ನಾರದರು. ನಾರದನ? ಅಧಿಕ ಪ್ರಸಂಗವ? ಅವ ಹೋಗಿದ್ದಾನೆ. ಆಯ್ತಲ್ಲ, ಬರುವುದೇ ಕಷ್ಟದಲ್ಲಿ. ಬಂದ ಮೇಲೆ ಎಷ್ಟೊತ್ತಿಗೆ ಹೋಗುದಂತ ಕಾಯುವ. ಹೌದಣ್ಣು. ಯಾಕೆ ಯಾಕೆ ನಿಂತಲ್ಲಿ ನಿಲ್ಲುವನಲ್ಲ ನಾರದ. ಅಲೆ ಮಾರಿ ಸಂಗೀತ ಕೇಳ್ತಿರೋದು ಎಷ್ಟೊತ್ತಾಯ್ತು? ತುಂಬಾ ಹೊತ್ತಾಯ್ತು. ಅವಳು ಹೇಳು. ಅವನ ಇವ. ಯಾಕೆ ವಾದ? ಹೌದಲ್ಲೋ. ಸಂಗೀತದ ಉಗಮಸ್ಥಾನ ಎಲ್ಲಿ ಕಂಡು ಹಿಡಿಬೇಕು? ಸ್ವರ ಹಿಡಿಯುವ ಸ್ವರವಿಡಿರು ನಡೆದರಲು Yeah.
ಅಜಗರಿಗರ ನುಡಿದು ಜನದ ಸೇವಿದೆ ಅಜಗರಿ ಹರ ನುಡಿದು ಜನ ಸೌದೇವಿದೆ ಉಯ್ಯಾಲೆಯಾಡಿಗಳು ದೇವಿ ಉಯ್ಯಾಲೆಯಾಡಿಗಳು ದೇವಿ
ಮನೆಯಲ್ಲಿ ಕಂಡು ಹಿಡಿಬೇಕು ಉದ್ದೇಶದಿಂದ ಸ್ವರ ಹಿಡಿದು ಮುಂದೆ ಹೋದಾಗ ಪರಿಮಳ, ಯಾವ ಪರಿಮಳ? ಹೂವಿನ ಪರಿಮಳ ಅಲ್ವೋ? ತನುಗಂಧ, ಮೈಗೆ ಲೇಪಿಸಿದಂತಹ ತನುಗಂಧ ಗಾಳಿಯೊಳಗೆ ಬೆರೆತು ನಾಸಿಕೆ ಕಡ. ಹೌದಣ್ಣು. ಮುಂದೆ ಹೋದಾಗ ಪ್ರಕಾಶ. ಯಾವ ಪ್ರಕಾಶ? ಕೋಟಿ ಸೂರ್ಯರೊಮ್ಮೆಲೆ ಉದಯಿಸಿದಂತಹ ಪ್ರಕಾಶ ನಮ್ಮ ಕಣ್ಣಿಗೆ. ಸಂಗೀತ, ಪರಿಮಳ, ಪ್ರಕಾಶ ಸಂಬಂಧ ಉಂಟು. ಹತ್ತಿರದಲ್ಲಿರ್ಬೇಕು, ಎಲ್ಲಿ ನೋಡ್ಬೇಕು, ಮಾತಾಡ್ಬೇಕು. ಅಲ್ಲಿ ಇಲ್ಲಿ ಹೆಣ್ಣು ತಮ್ಮ ಹೆಣ್ಣು ಅಣ್ಣ ಇಲ್ಲಿ ಮೀಸೆ ಕಾಣ್ತದೆ. ಮತ್ತೆ ತಮ್ಮ ಹೆಣ್ಣು ತಮ್ಮ ಹೆಣ್ಣು ಅಂತರ ಹೆಣ್ಣವರಲ್ಲಿ ಕಂಡು ಏನು ಚಂದ. ಒಪ್ಪನೆ ನೋಡುದು ತೋರಿಸ್ಲಿಕ್ಕೆ. ದೊಡ್ಡ ಮರ, ಮರದಲ್ಲಿ ಉಯ್ಯಾಲೆ, ಅದರಲ್ಲಿ ಕುಳಿತುಕೊಂಡಿದ್ದಾರೆ. ಅಣ್ಣ ಮರ ಒಂದು ಕಾಣಿಸ್ತಾ ಉಂಟು. ಯಾವ ಮರ? ಮಾವಿನ ಮರ. ನಿನಗೆ ಅದೇ ಕಾಣ್ಬೇಕಷ್ಟೇ, ಅಷ್ಟು ಬೇಡ. ಒಂದರೊಳಗೆ ನಾನು ತೋರಿಸ್ತೇನೆ. ಹೌದಾ? ತಿರುಗು, ನೋಡ್ತೇನೆ. ಅಣ್ಣ ಸೆಳೆಯುತ್ತಾ ಉಂಟು. ಯಾವ್ದು ಸೆಳೆಯುವುದು? ನಮ್ಮ ತಿರುಗಾಟದಲ್ಲಿ ಇಂತಹ ಸೌಂದರ್ಯವತಿಯಾದ ಹೆಣ್ಣನ್ನು ಕಂಡವರು ನಾವು. ಸಂಗೀತ ಉಗಮಸಾರಿಯಲ್ಲಿ ಕಂಡು ಹಿಡಿಬೇಕು ಉದ್ದೇಶದಿಂದ ಸರ ಹಿಡಿದು ಮುಂದುವರೆದು ಬಂದು ನಿಂತಹ ಸ್ಥಳ ಕದಂಬವನ. ಹೌದಣ್ಣ. ಕದಂಬವನದಲ್ಲಿ ಕದಂಬ ವೃಕ್ಷಕ್ಕೆ ಮೇಲಿನಿಂದ ಕೆಳಗಿಳಿದು ಬಂದ ಚಿನ್ನದ ತೂಗುಯ್ಯಾಲೆ ತರುಣಿಯವರುಗಳು ಕುಳಿತು ಸಂಗೀತವನ್ನು ಹಾಡುತ್ತಾ ಇರುವ ಕಂಡಾಗ ಆಶ್ಚರ್ಯಚಕಿತರಾದವು. ನಮ್ಮ ಬರಿಯ ತಂದದಿ ನಮ್ಮ ಬಾಯಿಂದ ಬಣ್ಣದ ಉದ್ದಾರ ನೋಡಿ ಸ್ವರನ ಕೂರ್ಕಣೆ ಎಂತ ಇರುವಳು ನೀವೇ. ಚಲಸಿಂಧು ಹೋದರೆ ಹರಿನಾಗಾತ್ರ ಕೆಲವು ತರುಣಿಯು ವಿಮಲಗಾತ್ರ ಸರ್ವಾಂಗ ಸುಂದರಿ. ಹೌದಣ್ಣ. ಸೌಂದರ್ಯವತಿ ಅಂತ ಹೇಳಿ ಊರು ಮನೆಗಳನ್ನು ಬಿಟ್ಟು ತಂದೆ ತಾಯಿಗಳು ಇಲ್ಲಿ ಬಂದು ಕುಳಿತುಕೊಳ್ಬೇಕು. ಯಾರಿವಳು 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 ಒಬ್ಬೆ ಹಾಕ್ಬೇಡ. ಮತ್ತೆ ಅದು ಏನು ಅವಳಿಗೆ ಕೇಳುವುದಿಲ್ಲ. ನೀನು ಯಾರಲ್ಲಿ ಕೇಳು? ನಿನ್ನಲ್ಲಿ. ನಾನು ಯಾರಲ್ಲಿ ಕೇಳಬೇಕು? ನನ್ನಲ್ಲಿ. ಗೊತ್ತಿಲ್ಲ ಇದ್ರೆ ಅವಳಲ್ಲಿ ಮಾತಾಡು. ಮೆಲ್ಲ ಮಾತಾಡಿ ಹತ್ತಿರದಿಂದ ಮಾತನಾಡೋದಕ್ಕೆ ಏನಾದ್ರು ಸಂಪರ್ಕ ವ್ಯವಸ್ಥೆ ನಾ ಮಾಡಿಕೊಡ್ತೇನೆ. ಮಾತಾಡುವುದಿಲ್ಲ. ಮಾತಾಡುವುದು ಎಲ್ಲಿಗೆ? ಹುಡುಗಿಯರೆಲ್ಲ ಹಾಗೆ ಮಾತಾಡುದಲ್ಲ, ಮತ್ತೆ ಅದಕ್ಕೊಂದು ಕ್ರಮ ಉಂಟು. ಹೌದಾ? ಉತ್ತರ ಸಿಕ್ಕಿತ? ಮಾತಾಡುದಿಲ್ಲ. ಹಾಗಿದ್ರೆ ಬಾಯಿ ಬರು. ಮತ್ತೆ ಸಂಕೋಚ. ಅದೇ ಅಪರಿಚಿತ ಯುವಕರನ್ನು ಕಂಡಾಗ ಯಾವ ಹುಡುಗಿಯರದು ಮಾತಾಡ್ತಾರೇನು? ಇಲ್ವಾ? ಮನಸ್ಸು ಇತರ ಮಾತನಾಡುದು. ಮತ್ತೆ ಅದು ಕಾಣಿಸ್ತು ಮನಸ್ಸಾಗಿ. ಅಣ್ಣ ಬ್ರಹ್ಮದೇವ ಕೊಟ್ಟ ವರವನ್ನು ಆಲೋಚನೆ ಮಾಡು. ಬ್ರಹ್ಮಚರ್ಯವನ್ನು ತೊರೆದು ಹೆಣ್ಣಿನ ಮೋಹಕ್ಕೆ ಬಲಿಯಾದರೆ ಅಂತಾದ್ರೆ ನಿಮಗೆ ಮರಣ ಸಾಯ್ಲಿಕ್ಕಿದ್ದವರು ಸಾಧಿಸಬೇಕು. ಸದಾ ಕಾಲ ನೋಡಿಕೊಂಡು ಇರ್ಬೇಕಮ್ಮ. ಅದಕ್ಕೇನು ಮಾಡಿ ವಿವರವ ಅಣ್ಣನಲ್ಲಿ ಹೇಳು. ಎಲ್ಲಿ ಹೋಗಿದ್ದೀರಿ? ಏನು ಮಾಡಿದ್ದೀರಿ? ಧರಣಿಯನ್ನೆಲ್ಲ ಜರಿಸಿ ತಿರುಗಾಟಕ್ಕೆ ಹೋದವರು ನಾವು ಎಷ್ಟೇ ಹುಡುಕಾಡ್ಬೇಕು ಕೂಡ ದೇವತೆಗಳ ಸುಳಿವಿಲ್ಲ. ಹೋದಲ್ಲಿ ಹೋಗಿ ನಿನ್ನ ವಿಷಯ ಏನು? ಹೊಗಳವರಲ್ಲದೆ ತೆಗಳವರು ಯಾರು ಇಲ್ಲ. ಬೇಕಾದ ಯಜ್ಞಾದಿಗಳು ನಿನ್ನ ಹೆಸರಲ್ಲಿ ನಡೀತಾ ಇದೆ. ನೋಡಿದಾಗ ಮನಸ್ಸಿಗೆ ಆನಂದವಾಯಿತು. ತಿರುಗಾಟ ಮಾಡಿದರೆ ಪರಿಣಾಮ ಹಸಿವೆ ಬೇಟೆಯನ್ನು ಆಡಿದೆವು. ಗುಹಿನಾಥ್ ನಿಂತುಕೊಂಡ ಕಲಿಯುವುದು ವಿಶೇಷ. ಸ್ವರ ಒಂದು ಕೇಳಿಸಿದಣ್ಣು. ಅದನ್ನು ಹಿಡಿದು ಮುಂದತ್ತಿ ಬರುವಾಗ ಸ್ವರನಾದ ತೂಗುಯ್ಯಾಲೆಯಲ್ಲಿ ತರುಣಿಯವರುಗಳು ಕುಳಿತು ಗಾಯನವನ್ನು ಹಾಡ್ತಾ ಇದ್ದಾರೆ. ಸಾಮಾನ್ಯ ಹೆಣ್ಣು. ನಮ್ಮ ತಿರುಗಾಟದಂತಹ ಸೌಂದರ್ಯವತಿಯಾದ ಹೆಣ್ಣನ್ನು ಕಂಡವರು ನಾವಲ್ಲ. ಅಲ್ಲಿ ನೋಡಿ ಇಲ್ಲಿಗೆ ಬಂದದ್ದು ಯಾಕೆ? ಅವಳನ್ನು ಕರೆತಂದು ಮದುವೆ ಆಗಬೇಕು. ಎಂತದ್ದು ಏನು ಮದುವೆ? ಹೌದು. ಹುಡುಗಿ ಬೇಡುವ ಕರ್ತಾ ಇರ್ತೇವೆ. ಈ ಕಡೆಗೆ ಎಲ್ಲಿಗೆ? ಸಭೆ ಅಲ್ವ ಇದು? ಅಲ್ಲಿಂದ ಹೋಗುದು ಮತ್ತೆ ಹೀಗೆ ತಿರುಗಿ ನೋಡಿ ಬಂದದ್ದು. ನೋಡಿ ಬಂದ ಮೊದಲೇ ತಿರುಗಾಟವನ್ನು ಮಾಡಿ ಆಯಾಸಗೊಂಡವರು ಹೋಗಿ ವಿಶ್ರಾಂತಿ ಮಾಡಿ. ಸುಗ್ರೀವೋ ಬರೆಯೋ ಹೀಗೆ ಕರೆಸಿದ ಕಾರಣ ಅಯ್ಯೋ ಕದಂಬವನದಲ್ಲಿ ಓರ್ವಳು ಹೆಣ್ಣಿದ್ದಾಳೆ ಎನ್ನುವಂತ ವಿಚಾರವನ್ನ ಚಂಡಮುಂಡರಿಂದ
ಕೇಳಿ ತಿಳಿದೆ. ಅವರ ಮಾತುಗಳನ್ನು ಕೇಳುವಾಗ ಆಕೆಯನ್ನು ಮದುವೆ ಆಗಬೇಕು ಎನ್ನುವ ಹಾಗೆ ತೀರ್ಮಾನಿಸಿದವ ನಾನು. ನೀನು ನೇರವಾಗಿ ಅಲ್ಲಿಗೆ ಹೋಗು, ಸಂಧಾನವನ್ನು ಮಾಡು, ಅವಳನ್ನು ಇಲ್ಲಿಗೆ ಕರೆತ. ಬರೀ ಮಾತು ಎನ್ನುವ ಹಾಗೆ ಆಲೋಚಿಸಬೇಡ. ನಿನಗೆ ಶುಂಭನ ಆಜ್ಞೆ ಇದು. ಮಾರ್ಗಾಯಾಸವಾಗದಿದ್ರು ಕುತೂಹಲ ಏನು, ಕದಂಬವನವನ್ನು ಹೋಗಬೇಕು ಅಂತ. ಕದಂಬವನವನ್ನು ಹೊಕ್ಕಿದ್ದೇ ತಡ, ರಾತ್ರಿಯೋ ಹಗಲು ಒಂದೂ ಅರ್ಥವಾಗುವುದಿಲ್ಲ. ಎತ್ತ ನೋಡಿದ ರಕ್ತ ಕತ್ತಲೆಯೇ ಕವಿದಿತ್ತು. ನಡು ಮಧ್ಯಾಹ್ನದಲ್ಲಿಯೂ ರವಿಯ ರಶ್ಮಿಯು ಭೂಮಿಯನ್ನು ತಗಲುವುದಕ್ಕೆ ಕಷ್ಟಪಡುವ ಈ ಕದಂಬ ವೃಕ್ಷಗಳೇ ತುಂಬಿರುವಂತಹ ಈ ವನ ಕದಂಬ ವನ ಎಂದು ಕರೆಯಲ್ಪಡ್ತೋ ಏನು. ಈ ಕದಂಬ ಕಾಂತಾರಕ್ಕೆ ಬಂದು ನಿಂತು ನೋಡುತ್ತಿದ್ರೆ ಎತ್ತ ನೋಡಿದರು ಕತ್ತಲೆಯ ಮಧ್ಯದಲ್ಲಿ ಬೆಳಕಿನ ತುಣುಕಂದನ್ನು ಕಂಡೆ. ಅದನ್ನೇ ಆಧಾರವಾಗಿಟ್ಟು ಅತ್ತ ಕಡೆ ಸಾಗಿ ಬಂದ್ರೆ ಬೆಳಕಿನ ಮನೆಯನ್ನು ಹೊಕ್ಕ ಹಾಗಾಯಿತು ನನಗೆ. ಅಬ್ಬ, ವಿಚಿತ್ರವಾಗಿ ಸನ್ನಿವೇಶಗಳು ನನ್ನ ಮುಂದೆ ಕಂಗೊಳಿಸುತ್ತಾ ಇವೆಯಲ್ಲ. ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ವೈರತ್ವದಿಂದ ನೋಡುವ ಎಷ್ಟೋ ಪ್ರಾಣಿಗಳನ್ನು ನಾನು ನೋಡಿದ್ದೇನೆ. ಆದರೆ ಈ ಸ್ಥಳದಲ್ಲಿ ವೈರತ್ವವನ್ನೇ ಮರೆತು ಎಲ್ಲವೂ ಸ್ನೇಹ ಜೀವಿಗಳ ಹಾಗೆ ಬದುಕುತ್ತಾ ಇವೆ, ಓಡಾಡುತ್ತಾ ಇವೆ. ಇದನ್ನೆಲ್ಲ ನೋಡುವಾಗ ಎಂಥ ವಿಚಿತ್ರವಾಗಿದೆ ಈ ಸ್ಥಳ. ಇದು ಪ್ರಕೃತಿ ನಿರ್ಮಿತ ಅಲ್ಲ, ಕೃತಕ ನಿರ್ಮಿತ ಅನ್ನಿಸ್ತಾ ಇದೆ ನನಗೆ. ಏನೇ ಇರಲಿ ಅಂತೆ ಈ ಬೆಳಕಿನೆಡೆಗೆ ಬರುವಾಗ ಸುಗಂಧವೊಂದು ನನ್ನ ನಾಸಿಕಕ್ಕೆ ತಾಗಿತು. ಆ ಸುಗಂಧ ಎತ್ತ ಕಡೆಯಿಂದ ಬರುತ್ತಾ ಇದೆ ಎಂದು ಅತ್ತ ಇತ್ತ ದೃಷ್ಟಿ ಹಾಯಿಸಿದ್ರೆ ಕೊನೆಯಲ್ಲಿ ಕೇಳುತ್ತಾ ಇದೆ ಕಿವಿಗೆ ಯಾವುದೋ ಒಂದು ಗಾಯನ. ಪ್ರಾಸಬದ್ಧವಾಗಿಯೋ ಶ್ರುತಿಬದ್ಧವಾಗಿಯೋ ಅತಿ ಮಧುರವಾದಂತಹ ಧ್ವನಿಯಿಂದ ಹಾಡುವ ಸಂಗೀತವನ್ನು ಕೇಳುತ್ತಾ ಇದೆ. ಆ ಸಂಗೀತ ಎಲ್ಲಿ ಕೇಳುತ್ತಾ ಇದೆ ಎನ್ನುವುದನ್ನು ಹುಡುಕುತ್ತಾ ಸ್ವಲ್ಪ ಮುಂದೆ ಹೋಗ್ತೇನಂತೆ ನೋಡು. ಅಬ್ಬ, ಬರುವ ಬೆಳಕು ಒಂದೇ ರೀತಿ ಇಲ್ಲ. ಒಮ್ಮೆ ಬಿಸಿಯಾಗಿ ಬರ್ತಾ ಇದೆ, ಒಮ್ಮೆ ಶೀತಲವಾಗಿ ಬರ್ತಾ ಇದೆ. ಉಯ್ಯಾಲೆಯನ್ನು ಕಟ್ಟಿ ಬಂಗಾರದ ಸರಪಣಿಯನ್ನು ಇಟ್ಟು ನವರತ್ನ ಖಚಿತವಾದಂತಹ ತೊಟ್ಟಿಲನ್ನು ಕಟ್ಟಿ ತನ್ನಷ್ಟಕ್ಕೆ ತಾನು ನಗುತ್ತಾ ತೂಗುತ್ತಾ ಹಾಡುತ್ತಾ ಇದ್ದಾಳೆ. ಆ ಸುಮಧುರವಾದಂತಹ ಸಂಗೀತದ ಎಡೆಯಲ್ಲಿ ವೀಣೆಯನ್ನು ನುಡಿಸುತ್ತಾ ಇದ್ದಾಳೆ. ಅದು ನುಡಿಸುವುದು ವೀಣೆ ಅಲ್ಲ ಅನ್ನಿಸ್ತಾ ಇದೆ ನನಗೆ. ನಮ್ಮ ಅಸುರ ಕುಲಕ್ಕೆ ನಾಂದಿ ಹಾಡುತ್ತಾ ಇದ್ದಾಳೆ ನಾಶಕ್ಕಾಗಿ ಅನ್ನಿಸ್ತಾ ಇದೆ. ಅಬ್ಬಾ, ವಿಚಿತ್ರವಾದಂತಹ ಸನ್ನಿವೇಶದಿಂದ ಅವಳ ನಗುವನ್ನೊಮ್ಮೆ ನೋಡಿದ್ರೆ ನಮ್ಮ ಶುಂಭರಿಗೆ ಯಾಕೆ ಈ ರೀತಿಯ ಹುಚ್ಚು ಮನಸ್ಸು ಕೆರಳಿತೋ ಏನು. ಅಲ್ಲ, ಅವನಿಗೆ ಮದುವೆ ಆಗಿದೆ, ಮಕ್ಕಳು ಇದ್ದಾರೆ, ಯಾಕೆ ಇವಳನ್ನು ಬಯಸಿದ? ಇದು ಅಸುರ ಕುಲಕ್ಕೆ ನಾಂದಿ ಹಾಡುವುದಲ್ವೇ ಶುಂಭನ ಮನಸ್ಸು? ಅವಳ ಮುಖದಿಂದ ಹೊರಡುವ ಒಮ್ಮೆ ನಗು ಬಿಸಿಯಾಗಿಯೂ ಇನ್ನೊಮ್ಮೆ ಶಾಂತವಾಗಿಯೂ ಬರುವುದು ಎನಿಸಿದ್ರೆ
ಅವಳ ಮುಖಾರವಿಂದದಲ್ಲಿ ಸೂರ್ಯ ಚಂದ್ರ ಈರ್ವರು ಅಡಗಿದ್ದಾರೆ ಎನ್ನುವುದು ನನ್ನ ಮನಸ್ಸಿಗನ್ನಿಸ್ತಾ ಇದೆ. ಅಬ್ಬ, ಇವಳನ್ನು ನೋಡುತ್ತಾ ಇದ್ರೆ, ಅವಳನ್ನು ಹೊಗಳುತ್ತಾ ಇದ್ರೆ 100 ಕಣ್ಣು ಸಾಲದು, 1000 ನಾಲಿಗೆ ಸಾಲದು. ಹೊಗಳುವುದು ಸರಿಯಲ್ಲ. ನಾನು ಬಂದದ್ಯಾಕೆ? ಅವಳನ್ನು ಮಾತನಾಡಿಸುವುದಕ್ಕೆ. ಆದ್ದರಿಂದ ಸ್ವಲ್ಪ ಮುಂದೆ ಹೋಗ್ತೇನೆ. ಅಮ್ಮ, ಜನನಿ ಭಾವನು ಗರುಡನುಳಿದು ವನದಲ್ಲಿ ಉಳಿದಿರುವುದೇ ಸನುಮದವರಿದು ನಿನಗೆ ಹೇಳುವೆನೋ ತನುಜಯ ಶುಂಭನ ಬಯಗೆ ಧನುಜಯ ಶುಂಭನ ಬಯಗೆ ನೀನು ವನದಲ್ಲಿ ಗುಳಿದಿರುವುದೇ ಜನನಿ ಕೇಳಮ್ಮ ಅಮ್ಮ, ನಿನ್ನನ್ನು ನೋಡುತ್ತಿದ್ರಿ ಯಾವ ರೀತಿಯಾಗಿ ನಿನ್ನನ್ನು ಮಾತಾಡಿಸ್ಬೇಕು ನನಗೊಂದು ಅರ್ಥವಾಗುವುದಿಲ್ಲ. ಹಾಗಂತ ನಾನು ಬಂದದ್ದು ಶುಂಭನ ಆಣತಿ ಹೊತ್ತು. ಅಷ್ಟ ಮಂತ್ರಿಗಳಲ್ಲಿ ಒಬ್ಬನಾದಂತ ಸುಗ್ರೀವಾಸುರ ಅಂತ ನನ್ನ ಹೆಸರು. ಅಮ್ಮ, ಈ ವನದಲ್ಲಿ ಈ ರೀತಿ ಹಾಡುತ್ತಾ ಹಾಗೆ ನಗುತ್ತಾ ಯಾಕೋ ಏನು ಉಯ್ಯಾಲ ಕಟ್ಟಿ ತೂಗುವುದು ಯಾಕೆಂತ ನನಗೆ ಅರ್ಥ ಆಗುವುದಿಲ್ಲ. ಕೇಳುವುದು ಸರಿಯಲ್ಲ. ನಾನು ಬಂದದ್ದು ಮತ್ಯಾಕಲ್ಲಮ್ಮ. ಹೆಚ್ಚು ಮಾತನಾಡುವುದಕ್ಕೆ ಮುಂದುವರಿಸುವುದಕ್ಕೆ ಮನಸ್ಸಿಲ್ಲ. ಯಾಕೆ? ಸುಮ್ಮನಾಜ್ಞೆ ಆಗಿದೆ. ಆದ್ದರಿಂದ ಅಮ್ಮ, ನಮ್ಮ ಒಡೆಯನಾದಂತಹ ಶುಂಭ ನಿನ್ನನ್ನು ಬಯಸಿದ್ದಾನೆ. ಹಾಗಂತ ಅವನಿಗೆ ಮದುವೆ ಆಗಲಿಲ್ಲ ಅಂತಲ್ಲ, ಮದುವೆಯೂ ಆಗಿದ್ದಾರೆ, ಮಕ್ಕಳೂ ಆಗಿದೆ, ಹಾಗೆ ಮರಿಮಕ್ಕಳು ಇದ್ದಾರೆ. ಆದರೂ ನಿನ್ನನ್ನು ಮದುವೆಯಾಗುವುದಕ್ಕೆ ಬಯಸಿದ ಅಂದ್ರೆ ನನಗೆ ಯಾಕೋ ಏನು ಅರ್ಥವೇ ಆಗುತ್ತಾ ಇಲ್ಲಮ್ಮ. ಹಾಗಂತ ನಿನಗೆ ಮನಸ್ಸಿದ್ರೆ, ಅವನನ್ನು ಮದುವೆಯಾಗಿ ಯೋಚನೆ ಇದ್ರೆ, ರತ್ನ ಖಚಿತವಾದಂತ ಮುತ್ತಿನ ಪಲ್ಲಕ್ಕಿಯನ್ನು ಎತ್ತಿ ತಂದಿದ್ದೇನಮ್ಮ. ಅದರಲ್ಲಿ ಬಂದು ಕುಳಿತುಕೋ, ಅರಮನೆಗೆ ಕರೆದುಕೊಂಡು ಏನಮ್ಮ. ಸುಗ್ರೀವನಾಡಿದಂತಹ ಮಾತುಗಳನ್ನ ಆಲಿಸಿದಾಗ ಪಕ್ಕನೆ ನಗು ಬಂದು ಹೋಯಿತು. ನಗುವಿನ ಪರಿಣಾಮವಾಗಿ ಕುಲಾಜಲವೇ ನಡುಗಿತು, ಭೂಮಿಯೇ ಕಂಪಿಸಿದೆ, ಶರದಿಯ ನೀರೇ ಉಕ್ಕೇರಿ ಬಂದಿದೆ. ನನ್ನ ನಗು ಈತನಿಗೆ ಸಾವಾಗಿ ಪರಿಣಮಿಸಿತು. ಈತನಲ್ಲಿದರೆ ಎನ್ನ ಸಮಸ್ತ ವಿಚಾರವನ್ನು ದಾನವೇಂದ್ರನಿಗೆ ತಿಳಿಸುವವರಾದರೂ ಯಾರಿದ್ದಾರೆ? ಈತ ಬದುಕಿ ಉಳಿಯಲೇಬೇಕು. ಕರುಣಾ ದೃಷ್ಟಿಯನ್ನು ಬೀರುವುದರ ಮೂಲಕ ಕಿರು ನಗುವಿನೊಂದಿಗೆ ಮೇಲೆಬ್ಬಿಸುತ್ತೇನಂತೆ. ಹೇಳಯ್ಯ. ನನಗೇನಾಗಿದೆ? ಇದ್ದಕ್ಕಿದ್ದ ಹಾಗೆ ನಿದ್ದೆ ಬಂದ ಹಾಗಾಯಿತು. ನಿದ್ದೆ ಬಂದದ್ದಲ್ಲ, ನಾನು ಸತ್ತೇ ಹೋಗಿದ್ದು. ಯಾಕೆ? ನಾನು ನಿದ್ದೆ ಬಂದ ಹಾಗೆ ಮಲಗಿದವಾಗ ನನ್ನ ಹಿರಿಯವರೆಲ್ಲ ಕಾಣ ಸಿಕ್ಕಿದ್ರು. ಅವರೆಲ್ಲ ಹೇಳಿದ್ದೇನು, ಮಗು ನೀನು ಯಾಕೆ ಇಷ್ಟು ಬೇಗನೆ ಬಂದೆ ಇಲ್ಲಿಗೆ ಅಂತ ಹೇಳಿದ್ರು. ಹಾಗಿರುವಾಗ ನಾನು ಸತ್ತದ್ದು ನಿಜವೇ. ಆದರೆ ಪುನಃ ಎಚ್ಚೆತ್ತೆ. ಅಂದರೆ ಇವಳ ಅನುಗ್ರಹ ಇದು. ನಿಗ್ರಹ, ಅನುಗ್ರಹ, ಶಕ್ತಿ ಇರುವಂತಹ ಆದಿಮಾಯಾದಂತ ಇವಳನ್ನು ಬಯಸಿದ್ನಲ್ಲ ನಮ್ಮ ಒಡೆಯ ಶುಂಭ ಬಯಸಿದ್ದು ಯಾಕೋ ಏನು ಅರ್ಥವಾಯಿತು ನನಗೆ. ಶುಂಭ ಬಯಸಿದ್ದು ಬೇರೆ ಯಾವುದಕ್ಕಲ್ಲ, ನಮ್ಮ ಅಸುರ ಕುಲ ನಾಶದ ನಾಂದಿಯನ್ನು ಹಾಡುವುದಕ್ಕೆ ಇವಳನ್ನು ಬಯಸಿದ್ದು ಏನು. ಏನೇ ಇರಲಿ ಅಂತೆ ಅವಳಲ್ಲಿ ಬಯಸಿ ನಾನೊಂದು ಮಾತನ್ನು ಕೇಳಿಕೊಡ್ತೇನೆ. ಅಮ್ಮ, ಓ ತಾಯಿ, ಓ ಜಗಜ್ಜನನಿ, ನೀನೇ ಅನುಗ್ರಹಿಸಮ್ಮ. ಆದರೆ ನಾನು ಶುಂಭನಾಜ್ಞೆಯನ್ನು ಮೀರಲಾಗದೆ ನಿನ್ನೆಡೆಗೆ ಬಂದಿದ್ದೇನೆ. ತಾಯಿ, ನನಗೆ ಮತ್ತೇನಲ್ಲ, ತಂದಿರುವ ಆ ಪ್ರಶ್ನೆಗೆ ಹೊತ್ತುಕೊಂಡು ಹೋಗುವುದಕ್ಕೆ ನಿನ್ನಿಂದ ಉತ್ತರ ಬೇಕಂಬ. ಸುಗ್ರೀವ, ಹೆದರಬೇಡ, ಸಧೈರ್ಯನಾಗು. ಶುಂಭನ ಸಹವರ್ತಿಯಾಗಿ ಬಂದವ ನೀನು ಎನ್ನುವುದು ಸ್ಪಷ್ಟವಾಯಿತು.
ನಿನ್ನೊಡೆಯ ಶುಂಭ ನನ್ನನ್ನು ಮದುವೆಯಾಗುವುದಕ್ಕಾಗಿ ಬಯಸಿದ್ದಾನೆ. ಮದುವೆಯಾಗಬೇಕಿದ್ದರೆ ನನ್ನ ಅಂತರಂಗ ಏನು ಎನ್ನುವುದನ್ನು ಮೊದಲಾಗಿಯೇ ತಿಳಿಯಬೇಕಿತ್ತು. ತಿಳಿಯದಿದ್ದರೆ ತಿಳಿಯಪಡಿಸುತ್ತೇನೆ ಕೇಳು. ಬಾಲ್ಯದಲ್ಲಿಯೇ ನಾನೊಂದು ಪಣವನ್ನೆರಿಸಿಕೊಂಡು ಉಳಿತೇನೆ. ಯಾರು ನನ್ನನ್ನು ಕಚ್ಚಿ ಕಾಳಗದಲ್ಲಿ ಜಯಿಸುತ್ತಾರೋ ಅಂತವರನ್ನೇ ನಾನು ಮದುವೆಯಾಗುವುದು ಎನ್ನುವ ಹಾಗೆ. ನಿನ್ನೊಡೆಯ ಲೋಕೋತ್ತರ ವೀರ ಹೌದು ಎಂದಾದರೆ ಬರಲಿ ನನ್ನ ಸಮಕ್ಷಮಕ್ಕೆ. ನನ್ನಲ್ಲಿ ಹೋರಾಡಿ ನನ್ನನ್ನು ಜಯಿಸಲಿ, ಆ ಬಳಿಕ ವರಿಸಲಿ. ಶುಂಭನೇನು ಪ್ರತ್ಯಕ್ಷ ಶಂಭುವೆ ಎದುರಾಗಿ ಬಂದರು ಯುದ್ಧ ವಿನಃ ಮದುವೆಯಾಗಲಾರೆ. ತಿಳಿಸು ನಿನ್ನೊಡೆಯ ಶುಂಭನಿಗೆ. ಅಮ್ಮ, ಕೊನೆಯದಾಗಿ ನನ್ನೊಂದು ಮಾತು. ಏನು? ನನಗೆ ಈ ಜೀವನವೇ ಸಾಕಾಗಿದೆ ಅಮ್ಮ. ಮುಂದೊಂದು ಜೀವನ ನನ್ನ ಬದುಕಿನಲ್ಲಿ ಬರುವುದಿದ್ರೆ ನಿನ್ನ ಭಕ್ತನಾಗಿಯೋ ನಿನ್ನ ಭಕ್ತಿಗೆ ಶ್ರಾದ್ದನಾಗಿ ಇರುವುದಕ್ಕೆ ನನ್ನನ್ನು ಅನುಗ್ರಹಿಸುತ್ತಾಯಿ. ಸುಗ್ರೀವ, ಮನದಿಚ್ಛೆಯೇನು ಎನ್ನುವುದು ಅರ್ಥವಾಯಿತು. ಕಾಲ ಸನ್ನಿಹಿತವಾದಂತಹ ಸಂದರ್ಭದಲ್ಲಿ ಎಲ್ಲವೂ ನಿನ್ನ ಪಾಲಿಗೆ ಪ್ರಾಪ್ತವಾಗುತ್ತದೆ. ಹೋಗು ಮಗನೇ, ಶುಭವಾಗಿ.
ಜಾರಿದವೇ ದಿಗ್ಗಜಗಳು ಒಪ್ಪಿರಿಯುವ ದಾನವರೊಂದಿಗೆ ಅಪ್ಪರಿಸಿ ಹೊರಟೆಯ ಯಾವ ಕಡೆ ಈ ರೀತಿಯಾಗಿ ಕೆರಳಿದ ಕೇಸರಿಯಂತೆ ಗರ್ಜಿಸುವುದಕ್ಕೆ ಬಲವಾದ ಒಂದು ಕಾರಣ ಉಂಟು. ಏನದು? ಕದಂಬವರದಲ್ಲಿ ಓರ್ವಳೆ ಹೆಣ್ಣಿದ್ದಾಳೆ ಎನ್ನುವಂತ ವಿಚಾರವನ್ನು ಚಂಡಮುಂಡರಿಂದ ಕೇಳಿದೆ. ಸರಿ, ಅವಳನ್ನು ಮದುವೆ ಆಗುವಂತ ಉದ್ದೇಶದಿಂದ ಸುಗ್ರೀವನನ್ನ ಸಂಧಾನಕ್ಕಾಗಿ ಕಳುಹಿದೆ. ಏನಾಯ್ತು? ಸಂಧಾನವನ್ನು ಮುರಿದ. ಮನಸ್ಸಿಲ್ಲ ಅಂತ ಬಿಟ್ಟೆಯ? ಮತ್ತೆ ದುಮ್ರಾಕ್ಷನನ್ನು ಕಳಿಸಿಕೊಟ್ಟೆ. ಯಾಕೆ? ಅವಳನ್ನ ಎಳೆ ತರುವುದಕ್ಕಾಗಿ. ತಂದನಿ ಎಲ್ಲಿಂದ? ಮತ್ತೆ ಓಂಕಾರ ಮಾತ್ರದಿಂದಲೇ ಸುತ್ತಾಳಂತೆ. ದುಮ್ರಾಕ್ಷ ಹೇಳಿದ್ದಾನೆ. ಕೈ ಬಿಟ್ಟೆಯ ಪ್ರಕರಣ? ಛಲ ಎನ್ನುವುದು ಹೆಚ್ಚಿತು. ಆಮೇಲೆ ಏನು ಮಾಡಿ? ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಪರಿಣಾಮ ಚಂಡಮಾಡಿಗಳಂತೆ. ಶಿವ ಶಿವ, ಚಂಡಮುಂಡರನ್ನು ಕಳೆದುಕೊಂಡೆಯಪ್ಪ. ಇನ್ನೇನು ಗತಿ ನಮಗೆ? ಇನ್ನು ಅವರಿವರನ್ನು ಕಳಿಸುವುದಲ್ಲ, ಸೊಕ್ಕಿದ ಹೆಣ್ಣಿಗೆ ಬುದ್ಧಿಯನ್ನು ಕಲಿಸಬೇಕು ಎನ್ನುವ ಹಾಗೆ ಮಣಿಮಯವಾದ ರಸವನ್ನು ಹೊರಟುಣಿತವ ನಾನು. ಆ ಸಮಯದಲ್ಲಿ ಬಂದು ತಡೆದಿಯಲ್ಲ, ಏನು ಹೇಳು? ಅವಳು ಸೊಕ್ಕಿದ್ದಾಳೋ ಇಲ್ವೋ ಈ ಪ್ರಕರಣದಲ್ಲಿ ತುಂಬಾ ಸಿಕ್ಕುಂಟು ಪ್ರಭು. ಯಾಕೆ? ಸ್ವಲ್ಪ ಬಿಡಿಸುವುದ? ಪಾದದ್ವಯಗಳಿಗೆ ಬುಡಮಟ್ಟಿದ್ದೇನೆ. ಎದ್ದೇಳು. ಈ ಪ್ರಪಂಚದಲ್ಲಿ ವರ್ಣ 4 ಯಾವುದು? ಅದಕ್ಕಿಂತ ಬೇರೆಯಾಗಿ ಉಳಿದಿದೆ ಈ ರಾಕ್ಷಸ ಕುಲ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಇವರಾದ್ರೂ ಒಂದು ಲೆಕ್ಕಕ್ಕೆ ಬರ್ತಾರೆ. ಅದರಿಂದ ಹೊರಗಿರುವ ರಾಕ್ಷಸ ಕುಲ. ನೀನು ಮಾಡಿದ ಬಹುದೊಡ್ಡ ಪರಿವರ್ತನೆ ಯಾವುದು ಅಂತ ಕೇಳಿದ್ರೆ, ಬ್ರಾಹ್ಮಣರು ನಿನ್ನನ್ನು ಮಾನಿಸ್ತಾರೆ, ರಾಕ್ಷಸರು ನಿನ್ನನ್ನು ಮಾನಿಸ್ತಾರೆ. ಬ್ರಾಹ್ಮಣರು ಯಾವುದರಲ್ಲಿ ದೇವರನ್ನು ಕಾಣುತ್ತಾರೆ ಅಂತ ಕೇಳಿದ್ರೆ, ಕರ್ಮಠರಾದ ಬ್ರಾಹ್ಮಣರು ಕಾಣುವುದು ಅಗ್ನಿಯಲ್ಲಿ ದೇವರನ್ನು. ಯಾವ ಅಗ್ನಿಯಲ್ಲಿ ದೇವರನ್ನು ಕಾಣುತ್ತಾರೋ ಆ ಅಗ್ನಿಯೇ ನಿನಗೆ ವಸನವನ್ನು ಕೊಟ್ಟಿದ್ದಾನೆ.
ಮತ್ತೆ ಬ್ರಾಹ್ಮಣರು ಮಾನಿಸದೇ ಇದ್ದಾರ ಪ್ರಭು. ರಕ್ಕಸ ಕುಲ ತನ್ನ ಕುಲದೇವರಾದಂತ ಪರಮೇಶ್ವರನನ್ನು ನಿನ್ನಲ್ಲಿ ಕಂಡಿದೆ, ಹಾಗಾಗಿ ನಿನ್ನನ್ನು ಧನುಜೇಶ ಅಂತ ಕರೆದದ್ದು. ಬಿಡು, ಈಗ ನೀನು ಓದಕ ಕೊಡುವಾಗ ಹೇಗೆ ಹೇಳುವುದು? ಪೃಥ್ವಿಪಾಲಕ ವೈಶ್ಯರಾಲಿಸಿ ಒಬ್ಬ ಅರಸನಾದವ ಕ್ಷತ್ರಿಯನಾಗಿ ವಿಕ್ರಮದಿಂದ ಹೇಗೆ ಗೆಲ್ಲಬಹುದು, ಶುಂಭ ಪಾಠ. ಅಥವಾ ಬುದ್ಧಿವಂತಿಕೆಯಿಂದ ಹೇಗೆ ಸಂಪಾದನೆ ಮಾಡಬಹುದು, ವೈಶ್ಯರಿಗೂ ನೀನು ಪಾಠ. ಪರಿಶ್ರಮದಿಂದ ಹೇಗೆ ಮುನ್ನಡೆಯಬಹುದು, ಶೂದ್ರರಿಗೂ ನೀನು ಪಾಠ. ಪ್ರಭಾ, ಯಾವ ವರ್ಣದವ ಬಂದು ನೋಡಿದ್ರು ಬಹುದೊಡ್ಡ ವಿದ್ಯಾಲಯದಂತೆ ಮೆರಳು ನಿಂತ ನಿನ್ನಂತ ಸಾಧಕ ಮತ್ತೊಬ್ಬ ಹುಟ್ಲಿಕ್ಕುಂಟೆ ಜಿಯ. ನಿನ್ನಂತವ ಭ್ರಮೆಯಾಗುವುದೇ, ಕಾಮನ ಶರಕ್ಕೆ ಬಲಿಯಾದೆಯ ಜಿಯ. ರಾತ್ರಿಯ ವೇಳೆಯಲ್ಲಿ ಕಾಗೆಗೆ ಕಣ್ಣು ಕಾಣುವುದಿಲ್ಲ, ಹಗಲಿನ ವೇಳೆಯಲ್ಲಿ ಗೂಬೆಗೆ ಕಣ್ಣು ಕಾಣುವುದಿಲ್ಲ. ಕಾಮುಕರಿಗೆ ರಾತ್ರಿ ಹಗಲೂ ಕಣ್ಣು ಕಾಣುವುದಿಲ್ಲ. ಆ ಕಾಮನ ಶರ ಎನ್ನುವಂತಹ ಬಾಧೆ ನಿನ್ನನ್ನು ರಾತ್ರಿ ಹಗಲು ಕುರುಡನಾಗುವ ಹಾಗೆ ಮಾಡಿದೆ. ಹೆಣ್ಣೊಬ್ಬಳನ್ನು ಬಯಸಿ ಬಿಟ್ಟೆಯ ಪ್ರಭು. ಬಯಸುವುದು ದೊಡ್ಡದಲ್ಲ, ಆದ್ರೆ ಬಯಸಿದವಳು ಯಾರು, ಏನು, ಎಲ್ಲಿಂದ ಬಂದವಳು, ನೀವು ವಿಮರ್ಶೆ ಮಾಡಬೇಡುವೆ ಪ್ರಭು. ಹಾಗೆ ಅಲ್ವ ಲೋಕದಲ್ಲಿ ತಿಳಿದವರು ಹೇಳಿದ್ದು, ಕುಲ ನೋಡಿಯೇ ಮದುವೆ ಆಗಬೇಕು. ನದಿಯೋ ಆ ನೀರೋ ನೋಡಿಯೇ ನಾವು ಯಾವುದಾದ್ರೂ ಒಂದು ಭತ್ತವನ್ನು ಬೆಳೆಯನ್ನು ಮಾಡಬೇಕು. ನೀನು ಕುಲ ನೋಡದೆ ಹಿನ್ನೆಲೆ ನೋಡದೆ ಮದುವೆ ಆಗ್ಲಿಕ್ಕೆ ಹೊರಟಿದ್ದಿ ಎಂದಾದ್ರೆ ನೀನು ಅಕ್ಷರಶಃ ಸೋತಿದ್ದಿ ಅಂತ ಅರ್ಥ. ಪ್ರಭೋ, ಲೋಕ ವಿಜೇತ ನೀನು, 14 ಲೋಕಗಳನ್ನು ಗೆದ್ದವ. 14 ಲೋಕ ದೊಡ್ಡದ ಪ್ರಭು, ಒಂದು ಬಿಳಿ ಚರ್ಮದ ಹೆಣ್ಣು ದೊಡ್ಡದ. ಒಂದು ಹೆಣ್ಣಿಗೆ ಬೇಕಾಗಿ 14 ಲೋಕದ ಪದವಿಯನ್ನು ಬದಿಗಿಡುವುದೇ? ಕೂಡದು ಕೂಡದು ಅರಸನಾದವ ಎಷ್ಟು ಮದುವೆ ಆಗಬಹುದು ಎನ್ನುವ ಹಾಗೆ ಒಂದು ಮಾತು ಉಂಟು. ನಾನೀಗ ತರುಣಿಯನ್ನು ಬಯಸಿದ್ರೆ ತಪ್ಪೇನು ಕೇಳು. ಬೇಕಾದ್ರೆ 1000 ಮದುವೆ ಆಗ, ಇವಳು ಬೇಡ. ಯಾಕೋ ತರುಣಿ
ಆದ್ರೆ ಹೆಂಡತಿಯಾಗಿ ಬರುವವಳು ಎಂಥವಳು? ಈ ವಿಮರ್ಶೆ ಇಲ್ಲದೆ ಮದುವೆ ಆಗುವುದಕ್ಕೆ ಹೊರಟದ್ದಕ್ಕೆ ಮಾತ್ರ ಆಕ್ಷೇಪ. ಜಿಯಾ, ಮದುವೆ ಆದ ಮೇಲೆ ನಿನ್ನ ಅಧೀನದಲ್ಲಿ ಅವಳಿರ್ಬೇಡ್ವೆ? ನೀನು ಕಟ್ಟುವ ಮಾಂಗಲ್ಯಕ್ಕೆ ಕೊರಳು ಕೊಡಬೇಡ್ವೆ? ನಿನಗೆ ನಮಸ್ಕರಿಸಬೇಡ್ವೆ? ಅವಳ ತಲೆಬುಡ ಎಲ್ಲಿ ಅಂತ ಹುಡುಕಲಿಕ್ಕೆ ಸಾಧ್ಯ ಇಲ್ಲ ಪ್ರಭು. ಒಂದು ರಾಕ್ಷಸಿ, ಇಲ್ಲದೆ ಹೋದ್ರೆ ನರಕನ್ಯೆ, ಇಲ್ಲದೆ ಹೋದ್ರೆ ಸುರಕನ್ಯೆ, ಈ ಮೂರಲ್ಲಿ ಒಂದಾಗಬೇಡುವ, ಅಥವಾ ನಾಗಕನ್ಯೆ. ಜಿಯಾ, 3 ಗುಣಗಳು ಉಂಟು ಅಂತ ನಿನಗೂ ಗೊತ್ತುಂಟಲ್ಲ. 3 ಗುಣಗಳು ಸರಿಯಾಗಿದ್ರೆ ಯಾವ ಸೃಷ್ಟಿಯೂ ಆಗುವುದಿಲ್ಲ ಅಂತೆ. ತಾಮಸ ಗುಣ ಹೆಚ್ಚಾದ್ರೆ ರಾಕ್ಷಸ ಆಗ್ತಾನೆ, ರಾಜಸ ಗುಣ ಹೆಚ್ಚಾದ್ರೆ ಮನುಷ್ಯ ಆಗ್ತಾನೆ, ಸಾತ್ವಿಕ ಗುಣ ಹೆಚ್ಚಾದ್ರೆ ದೇವತೆ ಆಗ್ತಾನೆ. 3 ಸರಿ ಇದ್ರೆ ಪರಬ್ರಹ್ಮ ಆಗ್ತದೆ. ಅದು ಇಲ್ಲಿಗೆ ಬಂದದ್ದು. ಇದರಲ್ಲಿ ಹುಟ್ಟೇ ಇಲ್ಲ, ಇದರಲ್ಲಿ ಸಂಕಲ್ಪ ಮಾತ್ರ ಇರುವುದು. ಸತ್ವ ರಜ ಗುಣ ತಮ ಗುಣಗಳು ಒಟ್ಟಾದ ಕಾರಣ ಇದು ನಿರ್ಗುಣ, ನಿರಾಕಾರ, ನಿರ್ಲೇಪ, ನಿಗಮಾಗಮ ವಿನುತವಾದ ಮಹಾಶಕ್ತಿಯೊಂದು ಹೆಣ್ಣಿನ ರೂಪದಲ್ಲಿ ಬಂದಿದೆ. ಬಂದಿದ ಅಂತ ಕೇಳಿದ್ರೆ ನೋಡ್ಲಿಕ್ಕೆ ಸಿಗ್ತದೆ, ಇದೆಯೋ ಅಂತ ಕೇಳಿದ್ರೆ ಕೈಗೆ ಸಿಗುವುದಿಲ್ಲ. ಸತ್ಯವೂ ಅಲ್ಲದ ಸುಳ್ಳೂ ಅಲ್ಲದ ಅನಿರ್ವಚನೀಯ ಸಿದ್ಧಿಯೊಂದು ನಮ್ಮ ಕಣ್ಣ ಮುಂಭಾಗದಲ್ಲಿ ಕೇವಲ ಮಾಯೆಯನ್ನು ಮಾಡುವುದಕ್ಕೆ ಬಂದದ್ದು ಆದಿ ಮಾಯೆ. ಪ್ರಪಂಚ ಸೃಷ್ಟಿಯಾದದ್ದೇ ಅದರಿಂದ. ತತ್ ಸೃಷ್ಟ ತದೇವ ಅನುಪ್ರವಿಶ್ಯತ್. ಪ್ರಪಂಚವನ್ನು ಸೃಷ್ಟಿಸಿದ್ದು ಅವಳೇ, ಪ್ರಪಂಚದಲ್ಲಿ ಇರುವುದು ಅವಳೇ, ಎಲ್ಲರಲ್ಲಿಯೂ ಅವಳಿದ್ದಾಳೆ, ಸರ್ವಭೂತಾತ್ಮಕಿ. ಅವಳನ್ನು ಮದುವೆ ಆಗುವುದಕ್ಕೆ ನೀನು ಹೊರಟ್ರೆ ಅವಳು ಬಂದದ್ಯಾಕೆ ಅಂತ ನಿನಗೆ ಗೊತ್ತುಂಟಾ? ದೈತ್ಯವರರನ್ನು ಸಂಹರಿಸಿ ತ್ರಿದಶರನ್ನು ಪೊರೆಯುವುದಕ್ಕೆ ಬಂದಿದ್ದಾಳೆ. ನಮ್ಮ ರಕ್ತದಲ್ಲಿ ಕೈ ತೊಳಿಲಿಕ್ಕೆ ಬಂದವಳನ್ನು ದಾರೆ ಎರೆದು ಮದುವೆ ಆಗಲಿಕ್ಕೆ ಹೊರಟಿದ್ದಿ ಪ್ರಭು. ಅವಳು ದಾರೆ ನೀರು ಎಲ್ಲಿ ಉಂಟು ಅಂತ ಹುಡುಕುವುದಲ್ಲ, ಅವಳು ನಮ್ಮವರ ಕೆನ್ನೀರು ಎಲ್ಲಿ ಉಂಟು ಅಂತ ಹುಡುಕ್ತಾ ಇದ್ದಾಳೆ. ನೆರೆ ಗೋಚರಿಸುವಳ ದೊರೆಯೇ ಯಾವಾಗಲೂ ಬರುವುದಿಲ್ಲ. ಯಾವಾಗ ದೇವತೆಗಳಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಯಾವಾಗ 3 ಮೂರ್ತಿಗಳಿಗೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆಗ ಇಳಿದು ಬರ್ತಾಳೆ. ಅವಳು ಗೋಚರಿಸಿದ್ರೆ ದೊರೆಯೇ, ಈ ಪ್ರಪಂಚದಲ್ಲಿ ಯಾರೂ ದೊರೆ ಇಲ್ಲ, ಅವಳೇ ಲೋಕಕ್ಕೆ ಯಜಮಾನಿ. ನೀನು ದೊರೆಯಾಗಿ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ಸರ್ವೇಶ್ವರಿ ಇದ್ದಾಳೆ, ಅವಳಲ್ಲಿ ಮೋಹ ಬೀರುವುದು ಇದು ಸರಿಯೇ? ಯೋಚಿಸು ನೀನು. ಹುಟ್ಟಿದವ ಮತ್ತೆ ಸತ್ರೆ ಮತ್ತೆ ಅದೇ ಶರೀರದಲ್ಲಿ ಮತ್ತೆ ಬದುಕಲಿಕ್ಕೆ ಉಂಟಾ? ಬ್ರಹ್ಮನ ವಿಧಿಯಲ್ಲಿ ಉಂಟಾ? ಅದನ್ನು ಮೀರಿ ಅವಳು ಮಾಡ್ತಾಳೆ ಅಂದ್ರೆ ಎಂತದ ಅರ್ಥ? ಬ್ರಹ್ಮನಿಗಿಂತ ದೊಡ್ಡವಳು ಅಂತ ಅರ್ಥ. ಸುಗ್ರೀವನ ಪ್ರಕರಣದಲ್ಲಿ ಗೊತ್ತಾಗಬೇಕಿತ್ತು. ಈ ಪ್ರಪಂಚದಲ್ಲಿ ಎಷ್ಟು ಕೋಪ ಬಂದ್ರು, ಕತ್ತಿಯಿಂದ ಕಡಿದೋ, ವಿಷ ಕೊಟ್ಟೋ, ಬೆಂಕಿಗೆ ದೂಡಿಯೋ, ಬಾವಿಗೆ ದೂಡಿಯೋ, ಉಸಿರುಗಟ್ಟಿಸಿಯೋ ಕೊಲ್ಲಬಹುದು. ಕಣ್ಣಿನಿಂದ ಬೆಂಕಿ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಬ್ರಹ್ಮ ಸೃಷ್ಟಿಯಿಂದ ಮೇಲಿದ್ದಾಳೆ ಅಂತ ಅರ್ಥ. ಚಂಡಮುಂಡರಿಗೆ ವರ ಕೊಟ್ಟದ್ಯಾರು? ಬ್ರಹ್ಮ. ಬ್ರಹ್ಮಚರ್ಯ ಹಾಳಾಗದೆ ಅವರಿಗೆ ಮರಣ ಉಂಟಾ? ಬ್ರಹ್ಮಚರ್ಯ ಇಲ್ಲಿಯವರೆಗೆ ಸೃಷ್ಟಿಯಲ್ಲಿರುವ ಯಾವ ಹೆಣ್ಣು ಮಕ್ಕಳಾದ್ರೂ ಹಾಳು ಮಾಡಿದ್ದಾರ? ಅವರದ್ದು ಹಾಳಾಗಿದೆ ಎಂದಾದ್ರೆ ಅವಳು ಬ್ರಹ್ಮ ಸೃಷ್ಟಿಯಲ್ಲಿ ಇಲ್ಲದವಳು ಅಂತ ಅರ್ಥ. ಒಂದು ವೇಳೆ ಹಾಳಾಗದೆ ಸತ್ತಿದ್ದಾರೆ ಅಂತ ಆದ್ರೆ ಬ್ರಹ್ಮನ ವರವನ್ನು ಮೀರಬಲ್ಲವಳು ಅಂತ ಅರ್ಥ. ಅಪ್ರಯೋಜಕವಾಗಿ ದೈತ್ಯಾನ್ವಯವನ್ನು ಯಮನಾಲಯಕ್ಕೆ ಕಟ್ಟದಿರು. ಇಷ್ಟನ್ನೆಲ್ಲ ಹೇಳಿದೆ, ಕೊನೆಯಲ್ಲಿ ನಿನ್ನ ಅಭಿಪ್ರಾಯವನ್ನ ಹೇಳು. ಹೇಳುವೆಯಾ? ಬಿಡು ಬಿಡು ಮನದ ಮೂರ್ಗನೆಯ, ಬಿಡು ಮನದ ಮೂರ್ಗನೆಯ, ಜಯದೊಡನೆ ಚರಣಯೇ ಭಕ್ತಿಯಿಂದಲಿ ಬೊಡ ಮಾಡುತ್ತ ಬಡವರ ಯಾರು
ಹೋರಾಟಕ್ಕೆ ಹೋಗಿ ಮೂರ್ಖತನವನ್ನು ತೋರಿಸದಿರು. ಯಾವನು ಕಾರ್ಯಾರಂಭಕ್ಕೆ ಮೊದಲೇ ಯೋಚಿಸ್ತಾನೋ ಅವ ಬುದ್ಧಿವಂತ. ಯಾವನು ಕಾರ್ಯ ಆರಂಭ ಆದ್ಮೇಲೆ ಯೋಚಿಸ್ತಾನೋ ಅವ ಮಧ್ಯಮ. ಯಾವನು ಕಾರ್ಯಾರಂಭ ಮಾಡಿ ಕೊನೆ ಮುಗಿದ ಮೇಲೆ ಈಗ ಆಯ್ತಲ್ಲ ಅಂತ ಯೋಚಿಸ್ತಾನೋ ಅವ ಮೂರ್ಖ. ಈ ಪ್ರಕರಣ ಮುಗಿದಾಗ ಹೀಗಾಗಬಾರ್ದಿತ್ತು ಅಂತ ಯೋಚಿಸುವ ಮೂರನೆಯವನಾಗಬೇಡ. ಒಂದು ಮಧ್ಯಮನಾಗಿ ಆದ್ರೂ ಉಳಿ. ಉತ್ತಮನಾಗಿ ಇಲ್ಲಿವರೆಗೆ ಬದುಕಿದವ ಕೊನೆಗೆ ಅಧಮನಾಗುವುದು ಬೇಡ ಪ್ರಭು. ಯೋಚಿಸು, ವಿಮರ್ಶಿಸು. ಬಂದವಳು ದೇವತೆಗಳ ಹಂಚಿಕೆಯಂತೆ ಬಂದಿದ್ದಾಳೆ ಎಂದಾದ ಮೇಲೆ ಅವಳೊಂದಿಗಿನ ಮದುವೆ ಬೇಕೇ ಪ್ರಭು. ಬಡವನಾಗಿ ಹುಟ್ಟಿ ಬಡವನಾಗಿ ಸತ್ತರೆ ದೊಡ್ಡ ವಿಷಯ ಅಲ್ಲ ಪ್ರಭು. ಬಡವನಾಗಿ ಹುಟ್ಟಿ ಎಲ್ಲ ವೈಭವವನ್ನು ತಂದು ಜೀವನದ ಕೊನೆಯ ಭಾಗದಲ್ಲಿ ಏಕಾಂಗಿ ಆಗುವುದುಂಟಲ್ಲ, ಅದರಷ್ಟು ದೊಡ್ಡ ಚಿತ್ರಹಿಂಸೆ ಮತ್ತೊಂದಿಲ್ಲ. ಕಳೆದುಕೊಂಡದರ ಬಗ್ಗೆ ನಿನಗೆ ಚಿಂತೆ ಇರಬಹುದು, ಯೋಚಿಸಬೇಡ ಪ್ರಭು. ಅವಳು ಒಲಿದ್ರೆ ವಿಷವನ್ನು ಅಮೃತ ಮಾಡ್ತಾಳೆ, ಕೊರಡು ಕೊನರುವ ಹಾಗೆ ಮಾಡ್ತಾಳೆ, ಬರಡು ಹಯನಾಗುವ ಹಾಗೆ ಮಾಡ್ತಾಳೆ. ತ್ರೈಜಗದೊಡತಿ ಅವಳ ಕಾರುಣ್ಯವನ್ನು ಪಡೆ ಪ್ರಭು. ಅವಳನ್ನು ಮದುವೆಯಾಗಿ ನಿನ್ನ ಎಡತೊಡೆಯಲ್ಲಿ ಕುಳಿತುಕೊಳ್ಳಿಸುವುದಲ್ಲ, ನೀನೇ ಅವಳ ಬಲತೊಡೆಯಲ್ಲಿ ಕುಳಿತುಕೊಳ್ಬೇಕು. ಬಲತೊಡೆಯಲ್ಲಿ ಯಾರು ಕುಳಿತುಕೊಳ್ಳುವುದು? ತಾಯಿಯ ತೊಡೆಯಲ್ಲಿ ಮಗು ಕುಳಿತುಕೊಳ್ಳುವುದು. ನೀನು ಮಗು ಆಗಬೇಕು ಪ್ರಭು. ಮಗು ಆಗಬೇಕು ಎಂದಾದರೆ ಗಂಡನಾಗುವಂತ ಈ ದುರ್ವ್ಯವಹಾರವನ್ನು ಬಿಡು. ಅವಳಿಂದ ಪಡೆಯಬೇಕಾದನ್ನು ಪಡೆದ್ರೆ ಜಡಜ ಪೀಠನ ವರ ಎನ್ನುವುದು. ಅವಳು ಕೊಟ್ಟ ಆ ವರದ ಸಮುದ್ರದ ಮುಂದೆ ಇದು ಒಂದು ತಂಬಿಗೆ ನೀರು ಮಾತ್ರ. ಆ ಸಮುದ್ರದ ನೀರು ಬೇಕಾ? ಆ ಕರುಣಾ ಸಾಗರ ಬೇಕಾ? ನೀನು ಒಂದೇ ಒಂದು ಬಿಂದು ನೀರು ಕೊಟ್ಟರೆ ಸಾಕು ಪ್ರಭು, ಬೇರೆ ಯಾವ ನೀರು ಬೇಡ. ನಿಜವಾದ ಭಾವಭಕ್ತಿಯಿಂದ ನಿನ್ನ ಕಣ್ಣ ಕೊನೆ ಮನೆಯಿಂದ ಒಂದೇ ಒಂದು ಪಶ್ಚಾತ್ತಾಪದ ಕಣ್ಣೀರು ಅವಳ ಪಾದ ಬುಡಕ್ಕೆ ಬೀಳಿ ಕರುಣಾ ಸಾಗರ. ಯಾರಲ್ಲಿ ಮಾತಾಡ್ತಿದ್ದೇನೆ ಅನ್ನೋದು ಗೊತ್ತುಂಟಲ್ಲ ನಿನಗೆ? ನನ್ನಲ್ಲಿ ನಿನಗೇನಾಗ್ಬೇಕು? ಭಾವ ಏನು ಸ್ವರ ಏರುವುದು? ಎಲ್ಲಿ ಸ್ವರ ಏರಿತು? ಎಲ್ಲಿ ಸ್ವರ ಏರಿತು? ಏರಿತು ಎಲ್ಲಿ? ಏರಿತ ಅಲ್ಲ, ಕೇಳಿದ್ದು ನಾನಲ್ಲ. ಅದು ಏರಿದ್ದು ನನ್ನ ಸ್ವರ ಅಲ್ಲ, ಮತ್ತೆಂಥದ್ದು? ದಾನವರ ರೋದನ ಒಟ್ಟಿಗೆ ನನ್ನ ಮುಖದಲ್ಲಿ ಬಂದದ್ದು. ನಿನ್ನಲ್ಲಿ ಇಲ್ಲಿಯವರೆಗೆ ಅವರನ್ನು ಸಾಕಿದ್ಯಾರು? ಮತ್ತೆ ನಿನ್ನ 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 ಮುಖದಲ್ಲಿ ಹೇಗೆ? ಕೋಣೆ ದೊಡ್ಡದಿರ್ತದೆ, ದೊಡ್ಡ ಕೋಣೆಗೆ ಬೀಗ ಸಣ್ಣದು ಸಾಕಾಗುದಿಲ್ವ? ಇದು ದೊಡ್ಡ ಕೋಣೆ, ಇದು ಸಣ್ಣ ಬೀಗ. ಈಗ ನಾನು ಆಲೋಚನೆ ಮಾಡಿದ ಹಾಗೆ ಅದು ಸಣ್ಣ ಬೀಗ. ನಾನು ಭದ್ರತೆ ಆಗ್ಬೇಕಾದ್ರೆ ಬೀಗವೇ ಬೇಕು. ಅಲ್ಲ ಅಲ್ಲ ಅಲ್ಲ, ಭದ್ರತೆ ಅಂತಿದ್ರೆ ಸಣ್ಣ ಬೀಗ ಆದ್ರೂ ಒಂದು ಸ್ವಲ್ಪ ಚುರುಕುಂಟು ಎನ್ನುವ ಹಾಗೆ ನಾನು ಭಾವಿಸಿದ್ದೆ. ಆದ್ರೆ ಇಷ್ಟೊಂದು ಪೆದ್ದನ ಹಾಗಿದ್ದಂತ ಬೀಗ ಎನ್ನುವುದು ನನಗೆ ಈಗ ಅರ್ಥ ಆದದ್ದು. ಮತ್ತೆ ಯಾಕೆ ನೀನು ಮಂತ್ರಿ ಮಂಡಲದಲ್ಲಿ ಜಾಗ ಕೊಟ್ಟದ್ದು? ಅಳಿಯನಿಗೆ ಉದ್ಯೋಗ ಇರದೇ ಇರಬಾರ್ದಲ್ಲ, ನೀನು ಅದನ್ನು ತಿರುಗಿಸಿದ. ರಾಜಕೀಯ ಹಾಳಾದದ್ದೇ ಹೀಗೆ. ಏನು? ನನ್ನ ಮೊಮ್ಮಗನಿಗೆ ಕೊಡಿ, ನನ್ನ ಮಗನಿಗೆ ಕೊಡಿ, ನನ್ನ ಅಳಿಯನಿಗೆ ಕೊಡಿ ಅಂತ ಹೇಳಿಯೇ ನಮ್ಮ ರಾಜಕೀಯ ಹಾಳಾದದ್ದು. ಹಾಗಲ್ಲ, ನಿಜವಾಗಿ ಅರ್ಹತೆ ಇರುವವನಿಗೆ ಕೊಡ್ಲಿಕ್ಕಿಲ್ಲ. ನನ್ನ ಮಗನಿಗೆ ಕೊಡಿ ಅಧ್ಯಕ್ಷ ಪದವಿ, ನನ್ನ ಅಳಿಯನಿಗೆ ಕೊಡಿ ಮಂತ್ರಿ ಪದವಿ, ನನ್ನ 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 ಅಣ್ಣನ ಮಗನಿಗೆ ಕೊಡಿ ಸಚಿವ ಪದವಿ. ಈಗ ನಿನಗೆ ಕೊಟ್ಟದ್ದು ಯಾಕೆ? ಒಂದು ದಿನ ನಾನಿಲ್ಲದೆ ಹೋದ್ರು ಆ ದಿನವಾದ್ರೂ ಒಂದು ನೋಡಿಕೊಂಡು ಬರುವಂತ ಹೊಣೆಗಾರಿಕೆ ಉಂಟು. ಯಾಕೆ? ಎಲ್ಲವನ್ನೂ ನಂಬುದಿಲ್ಲ ನಾನು, ಈ ನಂಬಿಯೇ ಹೋದದ್ದು ನಾನೆಲ್ಲ. ನಂಬುವವರನ್ನು ನಂಬುದಿಲ್ಲ, ನಂಬುವಾರದ ಚಂಡಮುಂಡರ ಮಾತು ನಂಬುದು. ಯಾರು? ಅವರು ಒಳ್ಳೆಯವರೇ, ಅವರು ಒಳ್ಳೆಯವರೇ. ಅದರಲ್ಲಿ ತೆಗೆದು ಹಾಕಿದವ ಅಂದ್ರೆ ಯಾರು? ಸುಗ್ರೀವ ಪಾಪಿ. ಅವನನ್ನು ತೆಗೆದು ಹಾಕಬೇಕು, ಇಲ್ಲದ್ರೆ ಅವನು ಇಲ್ಲಿದ್ದ ತೆಗೆದು ಹಾಕ. ಅವನಂತ ದೊಡ್ಡ ಅಧಿಕ ಪ್ರಸಂಗಿ ನನಗೆ ಇನ್ನು ಸಿಗಲಿಕ್ಕಿಲ್ಲ. ಅವನ ಎದೆಗೆ ಬೆಟ್ಟಬೇಕು ಪಾಪಿ. ಪ್ರಭು, ನಮಗೆ ಪ್ರಸಂಗದಲ್ಲಿ ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ಮತ್ತೆ ಅಧಿಕ ಪ್ರಸಂಗ. ಯಾರು ಅಧಿಕ ಪ್ರಸಂಗ? ಅವ ಮಾತಾಡಿದ್ದು ಅಧಿಕ ಪ್ರಸಂಗ ಹೇಳಿದ್ದು ನಾನು. ಈಗ ನನಗೆ ಮದುವೆ ಆಗಿದ? ಮದುವೆ ಆಗಿದೆ ನನಗೆ. ಅವ ಹೇಳಿದ್ದಾನೆ ಆಗಿದೆ ಅಂತ, ನಾನು ಎಂತದ್ದು ಮಾಡುದು ಮತ್ತೆ? ಯಾರು? ಅವ ಹೇಳಿದ ಮೇಲೆ ನಾವು ಅದಕ್ಕೆ ಸ್ವಲ್ಪ ಆಲೋಚನೆ ಮಾಡು. 60ಕ್ಕೆ ಯಾರೇ ಮರಳು, ಹಾಗಾಗಿ 60ಕ್ಕೆ ಯಾರೇ ಮರಳು. ಹಾಗಂತ ನನ್ನನ್ನು ಆಲೋಚನೆ ಮಾಡಬೇಡ. 60 ನನಗೆ ಮರಳು ಆದ್ರೆ 1000 ಸಲ ಆಯ್ತು. ಅಲ್ಲ, ನಾನು ಇಲ್ಲಿ ಕೂರುವುದಿಲ್ಲ. ಆದ್ರೆ ಗಡ್ಡ ಹಣ್ಣಾದದ್ದು ಯಾವುದು?
ಹಾಗೆ ಮಾತಾಡಿದ್ದಿ. ನನ್ನ ಯೋಗ್ಯತೆ ಏನು ಎನ್ನುವುದನ್ನ ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟೆ. ನೀನು ಹೇಳಿದೆಯಲ್ಲ ಅವಳೊಂದು ಶಕ್ತಿ ಎನ್ನುವ ಹಾಗೆ, ಹಾಗಿದ್ರೆ ನಾನು ಅವಳಿಗೆ ಮಗನಾಗಿದ್ದೇನೆ ಎನ್ನುವ ಹಾಗೆ ಹೇಳಿದೆ. ನೀನು ತಾಯಿಯಾದವಳು ಮಗನನ್ನು ಬಂದು ಸರಿ ಮಾಡುವುದಿತ್ತಲ್ಲ, ಇಲ್ಲಿ ಯಾಕೆ ಬರಲಿಲ್ಲ? ಕಾರಣ ಏನು ಸರಿ ಮಾಡುವುದಂದ್ರೆ ಒಂದು ನೇರ ಬಂದು ಹೇಳಬೇಕು ಅಂತ ಇಲ್ಲ, ಒಂದು ಕೇವಲ ಸೂಚನೆಯಿಂದ ತೋರಿಸಿದ್ರು ನೀನು ಅರಿತುಕೊಳ್ಳಬಲ್ಲಷ್ಟು ಜ್ಞಾನಿ. ಈಗ ನನಗೆ ಅರ್ಥ ಆಗುದು ನಿನಗೆ ಅರ್ಥ ಆಗುದಿಲ್ಲ ಅಂತ ಹೇಳಿಕೊಂಡ. ಈಗ ಸುಗ್ರೀವನನ್ನು ಅವಳ ದೂತನಾಗಿ ಕಳುಹಿಸಿದ್ದಾಳೆ ಎನ್ನುವಾಗಲೇ ಗೊತ್ತಾಗಬೇಡುವ ನಿನಗಿಂತ ಮೀರಿದವಳು ಬಂದದ್ದು ಅಂತ ಮತ್ತೆ ಬಾಯಾರ ಹೇಳಬೇಕಾ? ಅಲ್ಲಲ್ಲ, ಹಾಗಲ್ಲ. ಅಲ್ಲ, ಅವಳು ಹೇಳಿದ್ದಂಥದ್ದು ಸುಗ್ರೀವನಲ್ಲಿ, ಕತ್ತಿ ಕಾಳಗದಲ್ಲಿ ನನ್ನನ್ನು ಯಾರು ಜಯಿಸ್ತಾರೆ ನನಗೆ ಏರುವುದೇ ಅದು. ಹಾಗೆ ನಮ್ಮ ಜೊತೆಯಲ್ಲಿದ್ದವರು ಅಲ್ಲಿಗೆ ಹೋಗಿ ಬರುವಾಗ ಅವಳ ಕಡೆಯಿಂದ ಬರ್ತಾರೆ. ತಿನ್ನುವುದು ನನ್ನನ್ನ, ಹೊಗಳುವುದು ಬೇರೆಯವರನ್ನ, ಅದನ್ನ ಬಿಡು. ಅಂತಾದ ಮೇಲೆ ಕತ್ತಿ ಕಾಳಗದಲ್ಲಿ ನನ್ನನ್ನು ಯಾರು ಗೆಲ್ತಾರೆ ಎನ್ನುವ ಹಾಗೆ ಶುಂಭನಾದ ನನಗೆ ಪಂಥಾಹ್ವಾನವನ್ನು ಕೊಡ್ತಾಳೆ ಅಂತ ಒಂದು ಹೇಳುದ ನಮ್ಮ ಅಣ್ಣ ತಿಂದವ ನಾವು ಮಾಡಿದ ತಪ್ಪನ್ನು ಹೇಳಿದ್ರೆ ಅವ ನಿಜವಾಗಿ ನಮಗೆ ನಿಷ್ಠನಾಗಿದ್ದಾನೆ ಅಂತ ಅರ್ಥ. ನಮ್ಮ ಅನ್ನ ತಿಂದು ನಮ್ಮ ಮುಖದ ನೇರಕ್ಕೆ ಹೊಗಳಿ ಹಿಂದಿನಿಂದ ಬೈಯುವುದಕ್ಕಿಂತ ನೀನು ಸರಿ ಇಲ್ಲ ಅಂತ ಎದುರಿನಿಂದಲೇ ಹೇಳುವುದು ಒಳ್ಳೆ. ಈಗ ಇವನನ್ನ ಬಿಡು, ಅವಳು ಇಲ್ಲಿಗೆ ಬರ್ಬೋದಿತ್ತಲ್ಲ, ಬರದೆ ಹೋದ್ರು ತೊಂದರೆ ಇಲ್ಲ. ಕತ್ತಿಯ ವಿಚಾರ ಎತ್ತಿದ್ಯಾಕೆ ಅವಳು? ಅವಳು ಬಂದಿದ್ದಾಳೆ ಪ್ರಭು, ನಿನಗೆ ಗೊತ್ತಾಗ್ಲಿಲ್ಲ. ಅಲ್ಲ, ಬಂದಿದ್ದಾಳೆ. ಸುಗ್ರೀವನ ಮಾತಿನಲ್ಲಿ ಬಂದಿದ್ದಾಳೆ, ಈಗ ರಕ್ತಬೀಜನ ಮಾತಿನಲ್ಲಿ ಬಂದಿದ್ದಾಳೆ. ಹಾಗಾಗಿ ಅದನ್ನಾದ್ರೂ ನೀನು ಪುರಸ್ಕರಿಸುವಂತ ಅವಳು ಒಂದೊಂದೇ ನಮಗೆ ಬುದ್ಧಿ ಪ್ರಚೋದನೆ ಕೊಡು. ಈಗ ಒಂದು ವೇಳೆ ನಾನಿಲ್ಲದೆ ಹೋದ್ರೆ ಶುಂಭ ಇದ್ದಾನೆ ಅಂತ ಇಲ್ಲಿ ಮಾತಾಡಿ ಹೋಗುದಾ ನೀನೀಗ? ಇಲ್ಲ ಇಲ್ಲ, ನಿನ್ನಲ್ಲೇ ಮಾತಾಡು. ನನಗೆ ಪ್ರಚೋದನೆ ಅವಳದ್ದು. ಯಾರದ್ದು? ಅವಳದ್ದು. ನಿನಗೆ ಪ್ರಚೋದನೆ ಅವಳದ್ದು. ಏ ಪಾಪಿ, ಇಲ್ಲಿಯವರೆಗೆ ನನ್ನ ಅಳಿಯ ರಕ್ತಬೀಜ ಮಾತಾಡಿದ್ದು ಅಂತ ನಾನು ಭಾವಿಸಿದೆ. ನನ್ನ ಜೊತೆಯಲ್ಲಿ ನಿನಗೆ ಬರುವುದಕ್ಕೆ ಈಗ ಮನಸ್ಸುಂಟಾ? ಹೋಗುವ ಕಾಲು ಹಿಡಿಯುವ. ಅದಕ್ಕಲ್ಲ, ತಲೆಯನ್ನ ಹಿಡಿದು ಜಲೆ ತರುವುದಕ್ಕೆ. ಅವಳ ಪಾದವೇ ಸಿಗುದಿಲ್ಲ, ತಲೆ ಸಿಕ್ಕೀತ. ಪಾದ ಅಲ್ಲ, ತಲೆ ಕಡಿಯದೆ ನಾ ತಿರುಗಿ ಬರುವವಲ್ಲ. ಅದಕ್ಕೆ ನಿನಗೆ ನನ್ನ ಜೊತೆಯಲ್ಲಿ ಬರುವುದಕ್ಕೆ ಮನಸ್ಸುಂಟಾ? ಮನಸ್ಸುಂಟು ಎನ್ನುವ ಹಾಗಾದ್ರೆ ಬಾ, ಇಲ್ಲದಿದ್ರೆ ಇನಿತಿರೆ ನಿನ್ನ ಮನದ ನಿರ್ಣಯ. ನಿನಗೆ ಅದೇ ಬೇಕು ಎಂದಾದ್ರೆ ಯಾವುದು ಅಂತ ನಾನು ಬಾಯಿಯಲ್ಲಿ ಹೇಳುವುದಿಲ್ಲ. ನಿನಗೆ ಬೇಕಾದ್ದನ್ನು ಅಲ್ಲ ಅಂತ ಹೇಳಲಿಕ್ಕೆ ನಿರ್ಣಯಿಸುವುದಕ್ಕೆ ನಾನಲ್ಲ. ಬಂದಿಯೇ
ನೋಡಿದನು ನೋಡಿದನು ಗೆಲಿರದ ಬೀಜವ ನೋಡಿದನು. ಬಂದಂತ ಕೋಟಿ ದಾನವರೆಲ್ಲ ಇವಳನ್ನು ನೋಡುವಾಗಲೇ ಸ್ತಬ್ಧರಾಗಿ ಹೋಗಿದ್ದಾರೆ. ಯಾಕೆ? ಮಿಣುಕೂಳ ಎಷ್ಟು ಹೊಳೆದರೂ ಕೂಡ ಸೂರ್ಯನ ಮುಂದೆ ಗಣ್ಯವೇ. ಕೋಟಿ ಸೂರ್ಯರ ಪ್ರಭೆ. ದಾನವರ ಕಲಿತನ ಎನ್ನುವುದು ಅದರ ಮುಂದೆ ಮಿಣುಕು ಹುಳ. ನಾವಿದ್ದೇವೆ ಎನ್ನುವುದು ಮರೆತು ಹೋಗುವಷ್ಟು ದೊಡ್ಡ ಪ್ರಭೆಯನ್ನು ತೋರಿಸಿದ್ದಾಳೆ. ನೋಡಿದೆ ನೋಡಿದೆ ನೋಡಿದೆ, ಆನಂದ ತುಂದಿಲ ಅಂತಃಕರಣನಾದೆ. ಒಂದು ಕಡೆಯಿಂದ ಅನುಗ್ರಹದಾಯಕಿಯಾದಂಥ ಲೋಕನಾಯಕಿ ಜಾತಿ ವೈರ ಬಿಟ್ಟ ಪ್ರಾಣಿ ಸಂಕುಲವನ್ನು ತೋರಿಸ್ತಾ ಇದ್ದಾಳೆ. ಮತ್ತೊಂದು ಕಡೆಯಿಂದ ನಮ್ಮವರ ಹೆಣಗಳನ್ನು ಬೀಳಿಸಿದ್ದಾಳೆ. ಅದರ ಬಗ್ಗೆ ಲಕ್ಷ್ಯವೇ ಇಲ್ಲದೆ ನಗುತ್ತಾ ಇದ್ದಾಳೆ. ನಗುತ್ತಿದ್ದಾಳು ಅಂತ ನೋಡಿದ್ರೆ ಗಾಢ ಗರ್ವದಲ್ಲಿ ಮತ್ತೊಂದು ಕ್ಷಣದಲ್ಲಿ ಕಾಣಿಸ್ತಾಳೆ. ವೀಟಗಾರೆಯಾಗಿ ಚಂಡಮುಂಡರಿಗೆ ಕಂಡವಳು ಮತ್ತೆ ಚಂಡಿಕೆಯಾಗಿ ಕಂಡಳಂತೆ. ನಗಾಡಿ ಸುಗ್ರೀವನನ್ನು ಬೀಳಿಸಿದವಳು ಮತ್ತೆ ಕರುಣರಸದಿಂದ ಎಬ್ಬಿಸಿದಳಂತೆ. ಕ್ಷಣ ಕ್ಷಣಕ್ಕೆ ಬದಲಾಗುವಂತಹ ಸಂಕಲ್ಪ ಶಕ್ತಿ ಇರುವವಳು ಇವಳು. ಇವಳ ಕೋಪದಲ್ಲಿ ದಾನವರ ಸಾವುಂಟು. ಇವಳ ಕಣ್ಣಿನ ನೋಟದಲ್ಲಿ ಸಜ್ಜನರ ಬದುಕುಂಟು. ಗಾಢ ಗರ್ವದಿಂದ ಕುಳಿತುಕೊಳ್ಳುವುದಕ್ಕೆ ಕಾರಣ ಏನು? ವಿಷ ಮತ್ತು ಅಮೃತ ಎರಡನ್ನೂ ಒಟ್ಟಿಗೆ ಇಟ್ಟಿದ್ದಾಳೆ. ಗಾಢ ಗರ್ವ ಎನ್ನುವ ವಿಷ ಬೇಕೋ, ಶಿವೆ ಎನ್ನುವ ಅಮೃತ ಬೇಕೋ? ಸ್ವೀಕರಿಸುವುದು ನಿಮ್ಮ ಕ್ರಿಯೆಗೆ ಬಿಟ್ಟದ್ದು. ನಾವೆಲ್ಲ ನಿರೀಕ್ಷೆ ಮಾಡಬಹುದು, ಅವಳು ನಿರ್ಣಯ ಮಾಡ್ತಾಳೆ. ನಾವು ಒಳ್ಳೇದಾಗಬೇಕು ಅಂತ ನಿರೀಕ್ಷೆ ಮಾಡಬಹುದು, ಅವಳು ಇಂಥದ್ದೇ ಆಗ್ತದೆ ಅಂತ ನಿರ್ಣಯ ಮಾಡ್ತಾಳೆ. ರಾಗದ್ವೇಷಗಳನ್ನು ಬಿಟ್ಟವಳು, ತೋಷ ರೋಷವನ್ನು ವರ್ಜಿಸಿದವಳು. ಇವಳನ್ನು ತಿಳಿಯದೆ ಇನಿತಾಯಿತೆ. ತಾರುಣಿ ಅಂತ ಭಾವಿಸಿ ಬಿಟ್ಟರಲ್ಲ ನಮ್ಮವರು. ಬಾಲ್ಯ ಇದ್ದವರಿಗಲ್ವ ತಾರುಣ್ಯ, ನಾಳೆ ವಾರ್ಧಕ್ಯ ಬರುವವರಿಗಲ್ವ ತಾರುಣ್ಯ. ಹುಟ್ಟು ಸಾವಿಲ್ಲದವಳಿಗೆ ಎಲ್ಲಿಂದ ತಾರುಣ್ಯ? ತರುಣಿಯಾಗಿಯೂ ಕಂಡಾಳು, ಮುದುಕಿಯಾಗಿಯೂ ಕಂಡಾಳು. ಹೌದು, ಅವಳ ಸಂಕಲ್ಪ. ನಮಗೆ ನಾಳೆ ಮುದುಕನಾದ ಮೇಲೆ ತರುಣನಾಗಿ ಕಾಣಬೇಕು ಅಂತ ಯೋಚಿಸಿದ್ರೆ ಆಗುದಿಲ್ಲ. ಎಲ್ಲಿಯಾದ್ರೂ ಬಣ್ಣ ಹಾಕಿ ಕಪ್ಪು ಮಾಡಬೇಕಷ್ಟೇ ನಾವು. ಆದರೆ ಒಂದುಂಟು, ಪಾಪದ ರಾಶಿ 1000 ಇರಲಿ, ಗಂಗೆಯಲ್ಲಿ ಹೋಗಿ ಯಾರು ಮೀತಾನೋ ಅವನ ಪಾಪ ನಾಶ ಆಗ್ತದೆ. ಅದು ನಮ್ಮ ಶ್ರದ್ಧೆ. ಇವಳನ್ನು ಕಂಡಾಕ್ಷಣ ಗಂಗಾ ಸ್ನಾನ ಮಾಡಿದಷ್ಟು ಪುಣ್ಯ ಬಂತು. ಗಂಗಾ ಸ್ನಾನ ಮಾಡಿದರೆ ಪಾಪ ಹೋಗ್ತದೆ ಅಂತ ಸ್ನಾನ ಮಾಡುವುದೇ ಹೊರತು, ಗಂಗಾ ಸ್ನಾನ ಮಾಡಿದರೆ ಬಡತನ ಹೋಗ್ತದೆ ಅಂತ ಸ್ನಾನ ಮಾಡುವುದಲ್ಲ. ಅಪ್ರಬುದ್ಧರೆಲ್ಲ ಹೇಳಿ ಯಾರು ಸ್ನಾನ ಮಾಡಿದರೆ ಬಡತನ ಹೋಗ್ತದ ಅಂತ. ಕೇವಲ ಭಂಡಾರ ತುಂಬಿಸಿದ್ರಲ್ಲಿ ಮಾತ್ರ ಶ್ರೀಮಂತಿಕೆ ಉಂಟು ಅಂತ ಭಾವಿಸಿದವನಿಗೆ ಅದಕ್ಕಿಂತ ಹೆಚ್ಚು ಏನು ಹೇಳಲಿಕ್ಕೆ ಬರ್ತದೆ? ನಿಜವಾಗಿ ತುಂಬಿಸಿದ ಭಂಡಾರ ನಾಳೆ ಬರಿದಾಗಿ ಹೋದೀತು. ಬರಿದಾಗದ ಭಂಡಾರ ಯಾವುದು ಅಂತ ಕೇಳಿದರೆ ನಾವು ಗಳಿಸಿದ ಪಾಪ ಪುಣ್ಯ. ಎಷ್ಟು ಜನರದ್ದನ್ನು ಒಳಗೆ ಹಾಕಿದ್ರು ಅವ ಸಾಯುವಾಗ ಕೊಂಡೋಗುವುದಿಲ್ಲ. ಪಾಪ ಪುಣ್ಯ ಸಾಯುವಾಗಲೂ ಬರ್ತದೆ. ಅದು ನಿಜವಾದ ಶ್ರೀಮಂತಿಕೆ. ಆ ಬಡತನ ಹೋಗ್ತದೆ. ನಾಳೆ ಪಾಪದಿಂದ ನರಕಕ್ಕೆ ಹೋಗುವ ಬಡತನವನ್ನು ನೀಗಿಸುವುದೇ ಗಂಗಾ ಸ್ನಾನ. ಗಂಗಾ ಜನಕನ ಜನನಿಯನ್ನು ದರ್ಶಿಸಿದಲ್ಲಿಗೆ ನಮ್ಮ ಇಲ್ಲಿಯವರೆಗಿನ ಪಾಪ ರಾಶಿ ಎಲ್ಲ ಭಸ್ಮವಾಗಿ ಹೋಯಿತು. ಮಾಡಲಿನ್ನೇನ ಕಟ ಶುಂಭನ ಕೂಡೆ ಭಾಷೆಯ ನೊರೆದು ಬಂದಿಗೆ. ಅವನಲ್ಲಿ ಹೇಳಿ ಬಂದಿದ್ದೇನಲ್ಲ, ಚಂಡಮುಂಡರ ಹಾಗೆ ಮರಣವೇ, ಸುಗ್ರೀವನ ಹಾಗೆ ಬದುಕೆ. ಸುಗ್ರೀವನಂತೆ ಒಡೆಯನಿಗೆ ಬೇಡದವನಾಗಿ ಬದುಕುವುದೇ, ಚಂಡಮುಂಡರ ಹಾಗೆ ಒಡೆಯನಿಗೆ ಪ್ರೀತ್ಯರ್ಥವಾಗಿ ಸಾಯುವುದೇ. ಎರಡರಲ್ಲಿ ಒಂದು ಆಯ್ಕೆ. ಯಾವುದನ್ನು ಆರಿಸುವುದು? ನಾನೊಂದು ತೀರ್ಮಾನ ಮಾಡಿದ್ದೇನೆ. ಅನ್ನ ಕೊಟ್ಟವನಿಗೆ ಎದುರು ನಿಂತು ಸಿಗುವ ಸ್ವರ್ಗಕ್ಕಿಂತ ಅನ್ನ ಕೊಟ್ಟವನಿಗೆ ಬೇಕಾಗಿ ಪಡೆಯುವ ನರಕಾದರೂ ಮೇಲು. ಅನ್ನ ಕೊಟ್ಟವನಿಗೆ ಮಾತಾಡಿಯೇನೆ ಹೊರತು ಅನ್ನ ಕೊಟ್ಟವನಿಗೆ ಎದುರು ನಿಂತು ಮಾತಾಡೋದಿಲ್ಲ. ಪ್ರಯತ್ನ ನಮ್ಮದು, ಫಲ ಅವಳದು.
ವಿರೂಪಾಕ್ಷಿ ವಿಶಾಲಾಕ್ಷಿ ಭಕ್ತಾನಾಂ ಪರಿರಕ್ಷಿ. ತಾಯೇ, ಓ ಪಾದದ್ವಯಗಳಿಗೆ ಪೊಡಮಟ್ಟಿದ್ದೇನೆ. ಎದ್ದೇಳು. ನನ್ನ ಹೆಸರು ರಕ್ತಬೀಜ. ಶೋಣಿತಾಪುರದಿಂದ ಬಂದೆ. ಶುಂಭದರೆ ನನಗೆ ಒಡೆಯ, ಅಮಾತ್ಯನೂ ಹೌದು, ಅಳಿಯನೂ ಹೌದು. ನೀನನ್ನು ಬಯಸಿದ ನಮ್ಮ ನೀನು ಚೂಣಿಯನ್ನು ಹಂಬಲಿಸಿದೆ. ನೀನೊಂದು ಶೋಣಿತಾಪುರಕ್ಕೆ ಕಾಲು ಇಡ್ತಿದ್ರೆ ಬಹುಶಃ ಇಷ್ಟು ಅನಾಹುತ ಆಗುತ್ತಿರ್ಲಿಲ್ಲ ಅಂತ ಕಾಣ್ತದೆ ನನಗೆ. ಒಂದು ನೀನು ಕರುಣೆಯನ್ನು ತೋರಿಸಬೇಕಿತ್ತಮ್ಮ. ತೀರ್ಥಯಾತ್ರೆಗೆ ಫಲ ಒಂದು, ಸಾಧು ಸಂಘಕ್ಕೆ 4, ಸದ್ಗುರು ಸಂಘಕ್ಕೆ ಅನೇಕ ಫಲವು. ಇದುವೇ ಸಂತರ ಮತವು. ಸದ್ಗುರು ಇದ್ರೆ ಅನೇಕ ಫಲ ಸಿಗ್ತದೆ ಅಂತ ಸಾವಿರಾರು ಗುರುಗಳ ಸೃಷ್ಟಿ ಮಾಡುವಂತ ಬ್ರಹ್ಮಾಂಡ ನಾಯಕಿಯಾದ ನೀನು ಬರ್ತಿದ್ರೆ ಎಷ್ಟು ಬದಲಾಗ್ತಿತ್ತು. ಒಂದು ಕಥೆ ಉಂಟು. ಕಥೆ ಸತ್ಯವೋ ಸುಳ್ಳು ಅನ್ನೋದು ಮುಖ್ಯ ಅಲ್ಲ, ಅದರಲ್ಲಿರುವ ತಾತ್ಪರ್ಯ ಮಾತ್ರ ಮುಖ್ಯ. ಒಬ್ಬ ನಾರದರು ನಾರಾಯಣನಲ್ಲಿ ಕೇಳಿದ್ರಂತೆ, ಸತ್ಸಂಗದಿಂದ ಒಳ್ಳೇದಾಗ್ತದ ಅಂತ. ಅವ ಹೇಳಿದಂತೆ, ಓ ಕಾಶಿಯ ಮೂಲೆಯಲ್ಲಿರುವ ಒಂದು ಹುಳು ಮರಿಯಾಗ್ತಾ ಉಂಟು, ಅದರಲ್ಲಿ ಕೇಳು ಅಂತ ಹೇಳಿದಂತೆ. ನಾರದ ಹೋಗಿ ಕೇಳುವಾಗ ಆ ಹುಳು ಸತ್ತಿತ್ತು. ಮತ್ತೆ ಬಂದ, ಹೋಗಿ ಅಲ್ಲಿಯೇ ಇರುವ ಗಿಳಿಯ ಮರಿ ಈಗ ಆಗ್ತಾ ಉಂಟು, ಅದನ್ನು ಕೇಳು ಅಂತ ಹೇಳಿದ್ದಾನೆ. ಅದನ್ನು ಹೋಗಿ ಕೇಳಿದ, ಅದು ಸತ್ತಿತ್ತು. ಮತ್ತೆ ಕೇಳಿದ, ಬ್ರಾಹ್ಮಣನ ಮನೆಯಲ್ಲಿ ಒಂದು ದನ ಕರು ಹಾಕ್ತಾ ಉಂಟು, ಅದನ್ನು ಕೇಳು ಅಂತ ಹೇಳಿದ್ದಾನೆ. ಅದರಲ್ಲಿ ಹೋಗಿ ಕೇಳಿದ, ಅದು ಸತ್ತಿತ್ತು. ಮತ್ತೆ ಕೊನೆಗೆ ಹೇಳಿದಂತೆ ನಾರಾಯಣ, ಅದೇ ಮನೆಯ ಬ್ರಾಹ್ಮಣನ ಹೆಂಡತಿ ಮಗುವನ್ನು ಹೆತ್ತಿದ್ದಾಳೆ, ಈಗಷ್ಟೇ ಹುಟ್ಟಿದ, ಅದರಲ್ಲಿ ಕೇಳು ಅಂತ ಹೇಳಿದ್ದಾನೆ. ನಾರದ ಹೋಗಿ ಕೇಳುವಾಗ ಮಗು ಮಾತಾಡಿತಂತೆ, ಹೌದು ಸ್ವಾಮಿ, ಸತ್ಸಂಗದಿಂದ ಪುಣ್ಯ ಉಂಟು, ಒಳ್ಳೇದಾಗ್ತದೆ. ಮೊದಲು ಹುಳವಾಗಿ ಹುಟ್ಟಿದ್ದೆ, ಮತ್ತೆ ಗಿಳಿಯಾಗಿ ಹುಟ್ಟಿದೆ, ಮತ್ತೆ ಕರುವಾಗಿ ಹುಟ್ಟಿದೆ, ಈಗ ಬ್ರಾಹ್ಮಣ ಬಾಲಕನಾಗಿ ಹುಟ್ಟಿದ್ದೇನೆ. ಒಳ್ಳೆಯವರ ನಿಮ್ಮಂತವರ ಸಂಘದಿಂದ ನನಗೆ ಬಂದಂತ ಪುಣ್ಯ ಫಲ ಇದು. ನೀನು ಒಂದು ವೇಳೆ ಬರ್ತಿದ್ರೆ ಒಂದೇನಮ್ಮ 100 ದೇವೇಂದ್ರ ಒಟ್ಟಾದ್ರೂ ಶುಂಭನಟ್ಟು ಒಳ್ಳೆಯವ ಇರ್ತಿರ್ಲಿಲ್ಲ. ಏನು ಮಾಡುವ, ಅವನೊಟ್ಟಿಗೆ ಇದ್ದದ್ದೆಲ್ಲ ಕೆಟ್ಟವರೇ. ಹೊಡಿ ಬಡಿ ಕೊಲ್ಲು, ನಮಗೆ ಎಷ್ಟು ಸಿಗ್ತದೆ ಅವನದ್ದೆಷ್ಟು ಹೊಡಿಯುವ, ಇವನ ಬೇಲಿ ಹೆಚ್ಚು ಆಚೆ ಹಾಕುವ, ಇದನ್ನೇ ಹೇಳಿದವರಿದ್ದು ಹೀಗಾದದ್ದಲ್ಲದೆ ನಿಜವಾಗಿಯೂ ಅವನಷ್ಟು ದೊಡ್ಡ ಸಾಧಕ ಮತ್ತೊಬ್ಬ ಇಲ್ಲ. ಬರಬೇಕು ಬರಬೇಕು ಬರಬೇಕು. ರಕ್ತಬೀಜ, ಕದಂಬಾವನಕ್ಕೆ ಬಂದು ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥಿಸುತ್ತಿರುವಂತಹ ನಿನ್ನನ್ನು ಕಂಡಾಗ ಆಶ್ಚರ್ಯವಾಯಿತು ನನಗೆ. ಕಟುಕನ ಮನೆಯಲ್ಲಿ ಬೆಳೆದಿರುವಂತಹ ಶುಕವನ್ನು ಮಧುರವಾಗಿ ಮಾತನಾಡುವುದಕ್ಕೆ ತೊಡಗಿದೆಯಲ್ಲ. ಬೆಳಗದಿಯಲ್ಲಿ ಆದ್ರೆ ನಮ್ಮ ತನ್ನರಿವೇ ಗುರು ಲಘುವಿನ ವ್ಯತ್ಯಾಸವನ್ನು ಅರಿತಂತಹ ನೀನು ಅಸಾಮಾನ್ಯಳಾದ ನನ್ನನ್ನು ಸಾಮಾನ್ಯನಾದ ಶುಂಭನೊಂದಿಗೆ ತುಲನೆ ಮಾಡುತ್ತಿರುವೆಯಲ್ಲ. ನಿನ್ನೊಟ್ಟಿಗೆ ಸೇರಿದ್ರೆ ಅವನು ಅಸಾಮಾನ್ಯನಾಗ್ತಾನೆ. ಅಸಾಮಾನ್ಯತೆ ಎನ್ನುವುದು ಅವರವರ ಯೋಗ್ಯತೆಯಿಂದಲೇ ಮೂಡಿ ಬರಬೇಕು. ರಕ್ತಬೀಜ, ಹಾಳಾದ ಹಾಲಿನಿಂದ ನೈವೇದ್ಯ ಮಾಡುವುದಕ್ಕಾಗ್ತದೆ ಏನು? ಕೈಗೆ ಕೊಟ್ಟರೆ ಆಗ್ತದೆ. ಕೆಸರಿನ ಕೂಪಕ್ಕೆ ಬಿದ್ದವನನ್ನು ಮೇಲೆತ್ತಬೇಕು ಅಂತಾದ್ರೆ ಬಿದ್ದವನೇ ಮೊದಲಾಗಿ ಕೈ ಕೊಡಬೇಕಲ್ಲ. ಹಾಗೆ ಕೆಸರಿನಲ್ಲೇ ಬೀಳ್ಲಿಕ್ಕೆ ಕೋಣ ಅಲ್ಲ, ಜಾಣತನವೇನಿದ್ದರೂ ಮನೆ ಬೆಳಗುವ ದೀಪವಾಗಬೇಕೇ ಹೊರತು ಮನೆಯನ್ನೇ ಸುಡುವಂತಹ ಬೆಂಕಿಯಾಗಬಾರದು ತಾನೆ. ಇನ್ನ ಮೈಯ ಶರದಿಯ ನೀರು ಹಾಕು, ಬೆಂಕಿ ಆರಿಸು. ಅದಕ್ಕಿಂತಲೂ ಮಿಗಿಲಾದಂತಹ ಶರದಿ ಒಂದು ಸಜ್ಜನರ ಕಣ್ಣೀರಿನಿಂದಲೇ ಸೃಷ್ಟಿಯಾಗಿದೆ. ರಕ್ತಬೀಜ, ಅದರಲ್ಲಿ ನಿನ್ನೊಡೆ ಶುಂಭ ಮುಳುಗಿ ಹೋದವನು ಎಚ್ಚರ. ಅನುಗ್ರಹದ ನೌಕೆಗಳು ದಾಟಿಸಿ ದಡ ಸೇರಿಸು. ನಂಬಿಕೆ ಇಲ್ಲದವನಿಗೆ ಅಂಬಿಕನಿದ್ದು ಏನು ಪ್ರಯೋಜನ ಅಂತ ಬೇಕಲ್ಲ. ನಂಬಿಕೆ ಇಲ್ಲದಿದ್ರೆ ಅಂಬುಜಾಸನ ಒಲಿದು ಹೊರಗೊಡ್ತಾನ. ಅದು ನಂಬಿಕೆಯಿಂದ ಅಲ್ವಲ್ಲ, ತನ್ನ ಸ್ವಾರ್ಥ ಸಾಧನೆಗೆ ಬೇಕಾಗಿ ವಿಧಿಯನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡ, ಬೇಕಾದಂತಹ ವರಬಲವನ್ನು ಪಡೆದಂತಹ ವರವನ್ನು ಸದುಪಯೋಗ ಪಡಿಸಿಕೊಳ್ಳದೆ ದುರುಪಯೋಗ ಪಡಿಸಿಕೊಂಡಂತಹ ಪರಿಣಾಮದಿಂದಾಗಿ ಸರ್ವಸ್ವವನ್ನು ಕಳೆದುಕೊಂಡಿದ್ದಾನೆ. ಇನ್ನು ಆತ್ಮಬಲ ಗಟ್ಟಿ ಉಂಟು. ಅದು ಯಾವತ್ತೋ ಕ್ಷೀಣವಾಗಿ ಹೋಗಿದೆ. ಅಲ್ಲದಿದ್ರೆ ನಿಮ್ಮನ್ನು ಯಾಕೆ ಕಳುಹಿಸಿ ಕೊಡ್ತಾ ಇದ್ದ? ಅದು ಯಾಕೆ ಅಂತ ಹೇಳಿದ್ರೆ ಕಡಿಮೆ ಪ್ರಭಾವದ ಮೊದಲಿಗೆ ಕೊಡುದಮ್ಮ. ಮೊದಲು ಸಣ್ಣ ಗುಳಿಗೆ ಕೊಡು, ಮತ್ತೆ ದೊಡ್ಡದು, ಆಮೇಲೆ ಕಷಾಯ. ಯಾವುದ್ರಲ್ಲಿ ಆಗಲಿದ್ರೆ ಮತ್ತೆ ಶಾಸ್ತ್ರಕ್ರಿಯೆ. ಇದು ಶುಂಭ ಶಾಸ್ತ್ರಕ್ರಿಯೆ ಕೊನೆಗೆ ಬರುದು. ಹೌದು. ಅದೇ ಹೌದಾಗಿದ್ದರೆ ನನ್ನ ವಿಚಾರವನ್ನು ತಿಳಿದ ಬಳಿಕವಾದರೂ ಅವನೇ ಬಾರದೆ ಒಬ್ಬ ಸ್ತ್ರೀ ಭ್ರಾಂತನಾಗಿ ನಿಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟಿದ್ದಾನೆ. ನನ್ನ ಕೈಯಾರೆ ಕೊಲ್ಲಿಸಿದವನಿದ್ದಾನೆ. ಈಗ ಒಬ್ಬ ರಣ ಹೇಡಿಯಂತೆ ಅರಮನೆಯಲ್ಲಿ ಕುಳಿತಿದ್ದಾನಲ್ಲ ಆತನ ಕುರಿತು ಮಾತನಾಡುತ್ತಿರುವ ನೀನು ಒಬ್ಬ ಅಲ್ಪ
ಸಲುವಾಗಿ ನಿನ್ನ ಎದುರಾಗಿ ಬಂದವಡುತ್ತ ಈ ಲೋಕ ಜನನಿ ಎಂಬುದು ಜ್ಞಾಪಕವಿರಲಿ. ನನ್ನನ್ನು ಕೆಳಗಿದರೆ ರುಂಡು ಚಿನ್ನಾಡ್ತೀನಿ ಮಗು. ಹೋರಾಟವನ್ನು ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ದೇಹಕ್ಕೆ ಆಲಸ್ಯವೇ ಆವರಿಸಿಕೊಂಡಿದೆ. ಯುದ್ಧವನ್ನು ಮುಂದುವರಿಸುವುದಕ್ಕೆ ಬೇಕಾಗಿ ತನವನ್ನು ಅಳುಗಿಸಿ ಸಪ್ತ ಮಾತ್ರಕ್ಕೆ ಅಳಕ ಕೈ ತತ್ತು ಪೋಯಿಂಚು ಸ್ವರ್ಗಲೋಕ ಸ್ವರ್ಗರೋಧಿ ಕೂಡ ಅಹಂಕಾರ ಮಂತ್ ಕೊಡ್ತಿ ಅಹಂಕಾರ ಮಂತನ ಕೈತಲ್ಲ ಕಣ್ಣಕ್ಕೆ ಮುಟ್ರು ಜಾಗೃತ ಓ ಸ್ವರ್ಗಕ್ಕೆ ಪೋ పోయేనా దేవేంద్ర సుమారు ఉండాలి ఓ అక్కలు బచ్చారు అక్కలు బచ్చి పాప నాన్న పంతించింది ఓడి ఓడి పోకుండా ఉంటే నిఖిల్లా స్వర్గాగే పోలేవా వన్నమునిద దేవతి కులప్ప ಧೈರ್ಯವರಂತೆ ಪೂರ ಪೋಯಿರ ಭಾಗವತರೇ ರಕ್ಕಸನ ಗಿರಿಡಕ ರಾಕಾಸರ್ದಿ ಜತ್ತಮ ತಿಂಕಿ ಮಾಯಕದ ದೈವಯಾನ ಎಣ್ಣ ಕಲಕಾರಿಕ ನಿರ್ಣಯಗಳು ಒಂದೊಂದೇ ರೀತಿಯ ಸೇವನೆ ಕೊರೊಂದಿರತ್ತೆ ಇನ್ನಿತ ಗೆಜ್ಜದ ಸೇವನೆ ಕೊರಪಾಯಿಂಚು ಸೇವಾ ಕರ್ತಾರೆ ಭಾರಿ ಸಂತೋಷಾನು ಭಾರಿ ಸಂತೋಷಾನು ಭಾರಿ ಸಂತೋಷಾನು ಅಪ್ಪಣ ಸೇವೆ ಮಾಡೋದು ಭಾರಿ ಗೌಜಿ ಅಂತಾರೆ ಅವಳು ನಡದಂಬುಗಳು ಅಪ್ಪಣ ಸೇವೆ ನಿಂತಾನೆ ಭಕ್ತಿನ ಮತ್ತೊಂದು ಬಲೆ ನಿಖಿಲ್ ಬೋಯಿನವಳೆ ಬತ್ತಣ್ಣ ನಿಂತಿನ ಕುಟುಂಬ ಸಂಸಾರ ಕಂಜಿ ಕೈ ಕಂಜಿ ಬುಲೆ ಸಲಹೆ ಒವ್ವೇ ರೀತಿಯ ಕೊಡ್ತಾ ಬರಲೇಕ ಅಪ್ಪೆ ಕಾತೊಂದು ಬರೋಳು ಒಂದೇ ಪಾತೋಡಿ ಪ್ರಸವ ಭಾಗವತಿ ಅಂಡಾಲ ದೇಪ್ರಸಾಸಿಕ್ರತೆ ಆವಡು ಬಾರಿಯಲ್ಲಿ ಬ್ರಾಡಿ ಬಾರಿ ಮಲ್ಲ ಜಾಗ ಇಟ್ಕೊಳ್ಳೋದು 10 ಪೇಜ್ ಹೋಗ್ಲಿ ನಾನು 10 ಪೇಜ್ ಹೋಗ್ಲಿಕ್ಕದಲ್ಲಿ ಪ್ಯಾರಿ ಅಪ್ಪಣ ಸೇವೆ ಬಂದದ್ದು ಪೊರ್ರುಡೆ ಪದ ಬಂಡ್ರಿ ಯಾರು ಆವಡು ನನದುಂಬುಗಳು ಅಪ್ಪಣ ಸೇವೆ ನಿಂತಾನೆ ಭಕ್ತಿನ ಮಂದೊಂದು ಬಲಿ
ಭಾಗವತರಿಗೆ ಅಂತ ಬರ್ಪಾದು ಕೀರ್ತಿ ಬರು ಚೆಂಡೆದಾರೆ ಓಡ್ತಾರೆ ಓಡಿಕೊಟ್ಟು ಅಪ್ಪೈತಿ ದಾಣೆ ಅಂಚ ಭಯ ಆವಡು ಚೆಂಡಾತಿ ಒಂಜೆ ಬಿಡಕ್ಕೆ ರಡ್ಡು ಕೋಡು ಒಂಜಿ ಕೋಡಲ್ಲಿ ಆನಲ್ಲ ಗಡಂಗ್ ಅಂತ ಬೆಟ್ಟು ಮಾಡಿಯಾರು ಕೊರಿಯನ ಕಾರ್ಲ ನೆಂಟುಂತಾರೆ ಬಿಡ್ಚಾರು ಬೇಗಾರು ಬಿಚ್ಚಾರು ಅಪ್ಪನ ಸೇವೆ ಮಾಡಿದತ್ತೆ ಅವ್ರು ನನಗೂ ಮುಗ ಅಪ್ಪನ ಸೇವೆ ನಿಂತಾನೆ ಭಕ್ತಿನ ಬಂದೊಂದು ಬಲ್ಲಿ ಬೋಯ್ನವಳೆ ಬತ್ತನವಳೆ ಬೇರೆ ಸಾಗಣ್ಣಲ್ಲ ಇರ್ಲಕ್ಕಿ ಸೆಟ್ ಮಾಡಿ ಚಿಲ್ಲರ ಕಾಸು ಬರಬಿಡ ಮದ್ದಲೆಗಾರರು ಜಗಳಿಸಿರಿ ಅವ್ರು ಆರು ಒಂಜಿ ಬಿಡಿ ಕೊಟ್ಟ ಇರಾಟ ಬಿಡಿಗೆ ಕೊಟ್ಟಿದ್ದಾರೆ ಅಂಜ ಅಂಚ ಅಪ್ಪನ ಸೇವೆ ಬಂದಿದ್ದು ಹೊರಗಡೆ ಕೊಟ್ಟಿರಿ ನನ್ನದು ಮುಗಿಲು ಅಪ್ಪನ ಸೇವೆ ನಿಂತಾನೆ ಭಕ್ತಿನ ಬಂದೊಂದು ಬಲ್ಲಿ ಮಳ್ಳ ಮದ್ದಲೆಗಾರರು ಸಂಗೀತಗಾರರ ದುರುಕು ಸಂಗೀತ ಬಂದಾರೆ ಮುಖ ಚಕ್ರದಾಳ ಕೊಟ್ಟಿಯಾರು ರಾಟ್ರಾಡು ಸೇವೆ ಭಕ್ತಿನ ಬಂತಾರೆ ನನ್ನದು ಮುಗಿಲು ಅಪ್ಪನ ಸೇವೆ ನಿಂತಾನೆ ಭಕ್ತಿನ ಬಂದೊಂದು ಬಳಿ ಹೋಯ್ನವಳೆ ಬತ್ತಳೆ ಬೆರೆಸೆ ಹಾಗೇನವಳೆ ಆಯ್ನಾತು ಬೇಗ ಮಳ್ಳ ಭಾಗವತರ ಅಪ್ಲೈ ಮಂತ್ಕೋಬೇಕು ಸೇರಿಗಾರ್ರೆ ಅವಳು ಒಂಜಿ ಬಯ್ಯಗೆ ಬರ್ತಾರೆ ಅಪ್ಪನ ಸೇವೆ ಬಂದು ದೀತು ಕೊಡ್ತು ಬತ್ತಿಯಾರು ಇರ್ತಾರೆ ನನ್ನದು ಮುಗಿಲು ಅಪ್ಪನ ಸೇವೆ ನಿಂತಾನೆ ಭಕ್ತಿನ ಬಂದೊಂದು ಬಳಿ ನಿಗ್ಲು ಹೋಯ್ನವಳೆ ಬತ್ತಳೆ ಬೆರೆಸೆ ಹಾಗೇನವಳೆ ಆಟ ನೇಮ ಕಂಬಳ ಪುರ ನಿಂತಲೆಗೆ ಅವೆ ಭಾಗವತನೆ ಕೇರಳ ಬಾಕಿ ಅಂಡ ಬಾರಿ ಮಲ್ಲ ಸಭೆ ಕೆಲವು ಹೋಯ್ತ್ರಿ ಇರೋದ ಆಂಡಲ ಇತ್ತನಾಗ್ಲೇ ಇತ್ತನ ಮಸ್ತ್ ಬರ್ತಾವಂದ್ರೆ ರಾಸಿಗೆ ಬೋಳಿ ಬಾಡ್ಗ ಅಪ್ಪನ ಸೇವೆ ಮಾಡೋದು ಕುಳೊಂದು ಬಿಯರು ಉಂಟೊಂದು ಬಿಯರು ಅಂಚಿಂಚಿ ಒಂದು ಬಿಯರು ಮುಸ್ಕೋಬಾರ್ದು ಬಿಯರಿ ಕೆಲವದಕ್ಕೆ ಬೇಗ ಮುಗಿಬಿಡು ಬಂದು ಗೊತ್ತಿತ್ತಿಲ್ಲ ಜೆಟೊಂದು ಬಿಯರಿ ಕೆಲವದಕ್ಕೆ ಮನಸ್ಸು ಅಂತ ಹಬ್ಬಗನೆ ಬೋಯ್ತ್ರಿಯರು ಮಾತೆರೆಗಳ ಅಪ್ಪನ ಅನುಗ್ರಹ ಅನ್ನೊಂದೇ ಪಾತೋನಿ ಪ್ರಸಾದ ಭಾಗದ್ರೆ ಮಿತ್ತದೊಲಿ ಅವತ್ತಿ ಅಮೃತಗಳಿಗೆ ಬೂಂಡು ವಿಷಗಳಿಗೆ ಬರ್ಪಿಂಚಿ ಮೇಲೆ ಮಣಿಮಂಚ ಅವು ಸೇರೋಡತ್ತೆ ಸೇರೋಡಂಡೆ ಸೂಪರ್ ಪುಂಡು ಬಂಜಿಸು ಬೊಂಡೊಂಡ ಬೊಂಡ ತಾರೆಡುಂಡು ದೈವನು ಅಪ್ಪನ ಸೇವೆ ಅಂತಾರೆ ಭಕ್ತಿಗೊಂಜಿ ಬೊಂಡ ಮತ್ತೊಂದು ಬರ್ತಾರೆ ಇರ್ನ ಕುಟುಂಬ ಸಂಸಾರನೇ ಯಾರಿಗಾತೊಂದು ಬರ್ವೆ ತಾಯಿ ಕುಂಬಾರವಾರು ಬೊಂಡ ಮತ್ತಿನ್ನು ಮುಗ ಬರ್ತೀನಿ ಭಕ್ತಿ ಎಲ್ಲೇ ಬೊಂಡ ಅಂತ ಬೇಜಾರು ಮಾಡ್ಕೊಡ್ತೀವಿ ಮಾ ಕಡ್ ಮಲ್ಲೆ ಮಂತ ಬರ ಭಾಗತೇನೆ ಬೊಂಡಣ ಕರ್ಕ ಬನ್ನಂಗಯ ಅಮೃತ ಕೈಗೊಂಡು ಬೇಗ ಅಂತ ಇದೆಯಾ ಭಾಗವತರೆ ಪೂರ ಪಿಡಿತಿ ಜಿಂದೆ ಪೂರ ನಾನು ಯುದ್ಧಕ್ಕೆ ಮುಂದಾದರೆ ಘೋರ ಚಂಡಿಕೆಯಾಗಿ ನನ್ನನ್ನು ಓಡಿಸುತ್ತಾ ಬಂದಳಲ್ಲ. ಬದುಕಬೇಕು ಬದುಕಬೇಕು, ಬದುಕುವ ದಾರಿಯಲ್ಲಿದೆ. ಓಡುವುದಾದ
ಕದಂಬಾವನಿಗೆ ಬಂದು ನಮ್ಮನ್ನೆಲ್ಲ ಕೊಂದು ಕಳೆದ ಎದುರಾಗಿ ಬಂದವರೇನು ಸಾಮಾನ್ಯ ಶೋಣಿತಾಧಿಪ ಶುಂಭನ ಜೊತೆ ಶುಂಭನೆಪ್ಪ
ಆಡಿದವರಿಗೂ ನೋಡಿದವರಿಗೂ ಕೇಳಿದವರಿಗೂ ಎಲ್ಲವರಿಗೂ ಸರ್ವಶಕ್ತಿ ಸ್ವರೂಪಳಾಗಿರುವಂತಹ ಭ್ರಮರಾಂಬಿಕೆ ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ಮನಸ್ಸಿಗೆ ನೆಮ್ಮದಿಯನ್ನಿತ್ತು ಕಾಪಾಡಲು ಬಿಡುತ್ತ ಕತೆಗೆ ಮಂಗಲವನ್ನು ಮಾಡ್ತಾರೆ.